Good evening, everybody. Today I'm going to discuss about March month Spardha Vijeta current affairs. So here I'm going to explain about the most important things which will come to your exams. ಸೊ ಈಗಾಗಲೇ ನಾನು ಎಲ್ಲ ಮಂತದು ಮಾಡಿದ್ದೀನಿ. ಜುಲೈ ಮತ್ತು ಜೂನ್ ಮಂತು ಅಂದರೆ ಜನವರಿಯಿಂದ ಜೂನ್ವರೆಗೂ ವೆರಿ ಇಂಪಾರ್ಟೆಂಟು. ಫಸ್ಟ್ ಟೈಮ್ ಬಿಗಿನರ್ಸ್ ಯಾರಿದ್ದೀರಾ ನೀಟಾಗಿ ವಿಡಿಯೋ ನೋಡಿ. ಅದಾದ ನಂತರ ಪ್ರತಿಯೊಬ್ಬರು ವಿಡಿಯೋ ನೋಡಿ, ಬಿಕಾಸ್ ಎಲ್ಲರದು ಸ್ಪರ್ಧಾ ಮಾರ್ಚ್ ಮಂತು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ, ಇವಾಗಲೂ ಕೂಡ ಅವೈಲೇಬಲ್ ಇದೆ. ಸೊ ಮಾರ್ಚ್ ಮಂತು ಸ್ಪರ್ಧೆ ಮ್ಯಾಗ್ಝಿನ್ ತೊಗೊಳ್ಳಿ, ಹೈಯೆಸ್ಟ್ ಸೆಲ್ಲಿಂಗ್ ಮ್ಯಾಗ್ಝಿನ್ ಇದೆ ಕರ್ನಾಟಕದಲ್ಲಿ. ಸೊ ದಟ್ ನೀವು ತೊಗೊಳ್ಳಿ. ಅದನ್ನು ನಾನೇನು ಹೈಲೈಟ್ ಮಾಡ್ತೀನಲ್ಲ ಅದನ್ನು ಹೈಲೈಟ್ ಮಾಡ್ಕೊತ ಹೋಗಿ ಸ್ವಲ್ಪ ಸ್ಪೀಡ್ ಹೇಳ್ತೀನಿ, ಬಿಕಾಸ್ ನಿಮ್ಮ ಟೈಮ್ ನನಗೆ ತುಂಬ ಇಂಪಾರ್ಟೆಂಟ್. ಎಕ್ಸಾಮ್ ನಿಯರ್ ಇರೋದ್ರಿಂದ ಯಾರ್ಯಾರು ಪೊಲೀಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ಆಮೇಲೆ ಲ್ಯಾಂಡ್ ಸರ್ವೇಯರು, ಅದಾದ ನಂತರ ಈ PSI ESI, ಅದಾದ ನಂತರ GPSTR HSTR ಯಾರ್ಯಾರು ಇದ್ದೀರಾ, ನಿಮಗೆ ಸ್ಪರ್ಧಾಜಿತ ಮ್ಯಾಗ್ಝಿನ್ ಈಸ್ ಮೋರ್ ದೆನ್ ಎನಫ್. KS ಬೇಕಿದ್ರೆ ಅರಿವಿ ಆಡಿಷನ್ ಮಾಡ್ಕೊಳ್ಳಿ, ಬಟ್ ಸ್ಪರ್ಧಾಜಿತ ಮ್ಯಾಗ್ಝಿನ್ ನಮ್ಮ ಮೊದಲಿಂದನೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮ್ಯಾಗ್ಝಿನ್. ಸೊ ಏನೇನು ಇಂಪಾರ್ಟೆಂಟ್ ಇದೆ, ಇದು ಭಾಗ 1 ಭಾಗ 2 ಅಂತ ಮಾಡ್ಕೊಂಡಿದ್ದೇನೆ. ಒಂದು ಅರ್ಧ ಭಾಗ ಇದರಲ್ಲಿ ಹೇಳ್ತೀನಿ, ಅರ್ಧ ಭಾಗ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ದಟ್ ಇದು ಮಾರ್ಚ್ ಮಂತ್ದು ವೆರಿ ಇಂಪಾರ್ಟೆಂಟ್ ಇದೆ. ಏನೇನು ಹೈಲೈಟ್ ಏನಿದೆ ಇಂಪಾರ್ಟೆಂಟ್, ಹೆಂಗೆ ಓದಬೇಕು ಅನ್ನೋದು ಪ್ರತಿಯೊಂದು ಹೇಳ್ಕೊತ ಹೋಗ್ತೀನಿ. ಸೊ ಇದನ್ನು ವಿಡಿಯೋ ನೋಡ್ಕೊತ ಬನ್ನಿ. ಸೊ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಸಬ್ಜೆಕ್ಟ್ಗೆ ಹೋಗೋಣ. ಸೊ ಸ್ಪರ್ಧಾಜಿತ ಮ್ಯಾಗ್ಝಿನಲ್ಲಿ ಯಾವತ್ತೂ ಕೂಡ ಇದು ಇಂಪಾರ್ಟೆಂಟ್, ಫ್ರಂಟ್ ಪೇಜು. ಇದರಿಂದನೇ ಡೈರೆಕ್ಟ್ ಕ್ವಶನ್ಸು ನಾವು ಓದಬೇಕಾದ್ರೆ ಬರ್ತಾ ಇತ್ತು, ಇವಾಗಲೂ ಕೂಡ ಬರುತ್ತೆ. ಕರ್ನಾಟಕದ ಬಜೆಟ್ ಯಾರು ಮಂಡನೆ ಮಾಡಿದರು? ಸಿದ್ದರಾಮಯ್ಯ ಅವರು. ಯಾಕಂದರೆ ಹಣಕಾಸು ಮಂತ್ರಿ ಕೂಡ ಇವ್ರ ಹತ್ರನೇ ಇದೆ, ಹಣಕಾಸು ಮಂತ್ರಿ ಅದು ಸ್ಥಾನ. ಸೊ ಟೋಟಲಾಗಿ ಎಷ್ಟಾಗಿತ್ತು ನಮ್ಮದು ಬಜೆಟ್ ಗಾತ್ರ? 4.48 ಲಕ್ಷ ಕೋಟಿ. ಸೊ ಈ ನಂಬರಿಂಗ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ದೆ ಮೇ ಆಸ್ಕ್ ಇನ್ ಎಕ್ಸಾಮ್ಸ್ ಒನ್ ವರ್ಡಲ್ಲಿ. 17ನೇ ಬಜೆಟ್, ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದಂತಹ ಮುಖ್ಯಮಂತ್ರಿ ಇವರು, ಇದನ್ನು ನೆನ್ಪಿಟ್ಕೊಳ್ಳಿ. 4.48 ಲಕ್ಷ ಕೋಟಿ. ಅದಾದ ನಂತರ ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿ ನೇಮಕ ತಮನ್ನಾ ಭಾಟಿಯಾ. ಇವರು ಕೇಳ್ಬೋದು, ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಎಲ್ಲಿದೆ? ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಎಲ್ಲಿದೆ? ನಮ್ಮ ಬೆಂಗಳೂರಿನಲ್ಲಿದೆ. ಸೊ ತಮನ್ನಾ ಭಾಟಿಯಾ ಇವರು ರಾಯಭಾರಿ ನೆನ್ಪಿಟ್ಕೊಳ್ಳಿ. ಬೆಂಗಳೂರು ಹಾಲು ಒಕ್ಕೂಟ ನಂದಿನಿ ಪರಿಸರ ಉತ್ಪನ್ನಗಳ ಪರಿಸರ ರಾಯಭಾರಿಗೆ ಸುಧಾರಣೆ. ಬಿಫೋರ್ ಯಾರಿದ್ರು ಅಂದರೆ ಬೊಮ್ಮಲ್ದು ನಮ್ಮ ಪುನೀತ್ ಸರ್ ಇದ್ದರು, ಈಗ ಇವರು ಸುಧಾರಣೆ ಆಗಿದ್ದಾರೆ. ನೀತಿ ಆಯೋಗದ CEO ನೀತಿ ಚಿಬ್ಬರ್, ನೀತಿ ಆಯೋಗದ CEO. ನೀತಿ ಆಯೋಗ 2015 ಜಾರಿಗೆ ಬಂತು, ಬಿಕಾಸ್ ಯೋಜನಾ ಆಯೋಗನ ಇದು ರಿಪ್ಲೇಸ್. ನೆಕ್ಸ್ಟ್ ಬಂದುಬಿಟ್ಟು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ಮಾಡ್ತವೆ. ಅದರ ಹೆಸರು ಬಿಟ್ಟು ಇರಾನ್ ಮೇಲೆ ಅಮೆರಿಕದ ಏನು ದಾಳಿ ಮಾಡುತ್ತಲ್ಲ ಅದಕ್ಕೆ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರಿಡುತ್ತೆ. ಆಮೇಲೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತಲ್ಲ, ಆಪರೇಷನ್ ಲಯನ್ ರೋರಿಂಗ್ ಅಂತ ದಾಳಿ ಮಾಡುತ್ತೆ. ಅದಕ್ಕೆ ಏನು ಆಪರೇಷನ್ ಅಂತ ಹೆಸರಿಟ್ಕೊಂಡಿರ್ತಾರೆ. ಆಮೇಲೆ ಇದ್ರದ್ದು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿನ ಹತ್ಯೆ ಮಾಡ್ತಾರೆ. ಸೊ ಇದು ಮೇನ್ ಇಂಪಾರ್ಟೆಂಟ್. ಇನ್ಸೈಡ್ ಇನ್ ಡೀಟೇಲಾಗಿ ಹೇಳಿರ್ತೀನಿ, ಮೇನ್ ಇಂಪಾರ್ಟೆಂಟ್. ಆಮೇಲೆ ಪ್ಯಾಕ್ಸ್ ಸಿಲಿಕ ವೆರಿ ಇಂಪಾರ್ಟೆಂಟ್ ಇದೆ, ಇನ್ಸೈಡ್ ಒಳಗಡೆ ಹೇಳ್ತೀನಿ. ಅದು ಒಂದು AI ಮೈತ್ರಿಕೂಟ. ಅದಾದ ನಂತರ ಪಿಮಿ ಎಂಬುದು ಮೊದಲ ದೇಶೀಯ ಭಾಷಾ ಮಾದರಿ ಬಿಡುಗಡೆ, ಪಿಮಿ ಅನ್ನೋದು, ಅದು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಇಲ್ಲಿ ಇಸ್ರೇಲ್ನ ಅತ್ಯುನ್ನತ ಗೌರವ ಸ್ಪೀಕರ್ ಆಫ್ ದಿ ನೆಸೆಟ್ ಪದಕ. ಏನು ನಮ್ಮ ಮೋದಿಯವರು, ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮೋದಿಯವರು ಇಸ್ರೇಲ್ನಲ್ಲಿ ಹೋದಾಗ ಇಸ್ರೇಲ್ನ ಸಂಸತ್ತಲ್ಲಿ ಭಾಷಣ ಮಾಡಿದ ಮತ್ತು ಈ ಪ್ರಶಸ್ತಿ ಸ್ವೀಕರಿಸಿದ ಭಾರತದ ಮೊದಲ ಪ್ರಧಾನಮಂತ್ರಿಯವರು, ನೆನಪಿರಲಿ. ನೆಕ್ಸ್ಟ್ ಬಾಂಗ್ಲಾದೇಶದ ಪ್ರಧಾನಿಯಾಗಿ ತಾರಿಕ್ ರೆಹಮಾನ್, ಇದು ಫೆಬ್ರವರಿ ಟೈಮಲ್ಲಿ ನೇಮಕ ಆಗಿದ್ದಾರೆ ಇವರು. ರಾಷ್ಟ್ರಪತಿ ಭವನದಲ್ಲಿ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರ ಪ್ರತಿಮೆ ಅನಾವರಣ ಆಗಿದೆ. ಮೊದಲೆಲ್ಲ ಲೂಟಿಯನ್ಸ್ ಅಂತ ಇದ್ದರು, ಇವನು ಗವರ್ನರ್, ಇಂಗ್ಲೀಷ್ ಆಡಳಿತ ಟೈಮಲ್ಲಿ ಬ್ರಿಟಿಷರ ಕಾಲದಲ್ಲಿ ಅವ್ರದ್ದು ರಿಪ್ಲೇಸ್ ಮಾಡಿ ಇವಾಗ ಚಕ್ರವರ್ತಿ ಗೋಪಾಲಾಚಾರ್ಯ ಅವ್ರದ್ದು ನಿರ್ಮಾಣ ಮಾಡಿದ್ದಾರೆ. ಇವರಿಗೆ ರಾಜಾಜಿ ಅಂತ ನಿಮಗೆಲ್ಲ ಗೊತ್ತಿದೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಮೈತ್ರಿ ಶೃಂಗಸಭೆ, ಇದನ್ನು ಕೇಳಿದ್ದ, ಇಂಪಾರ್ಟೆಂಟು. ಬಂಡೀಪುರ ಹುಲಿ ಸಂರಕ್ಷಿತರಣ, ಮೈಸೂರು ನಾಗರಹೊಳೆ ಅಭಯಾರಣ್ಯ ಇಲ್ಲಿ. ಅದರ ನಂತರ ಬಾಫ್ಟಾ ಅವಾರ್ಡ್ಸ್, 79ನೇ ಬಾಫ್ಟಾ ಚಲನಚಿತ್ರ ಪ್ರಶಸ್ತಿ 2026, ಇದು ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಒನ್ ಬ್ಯಾಟಲ್ ಆಫ್ಟರ್ ಅನದರ್, ಇದೊಂದು ಮಕ್ಕಳ ಮತ್ತು ಕೌಟುಂಬಿಕ ಚಿತ್ರ. ಪ್ರಶಸ್ತಿ ಮಣಿಪುರ ಚಿತ್ರ ಬುಂಗ್ 3. ಸೊ ಒನ್ ಬ್ಯಾಟಲ್ ಆಫ್ಟರ್ ಅನದರ್, ಇದು 6 ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದೆ, ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಅದಾದ ನಂತರ ನಿಮಗೆಲ್ಲ ಗೊತ್ತಿದೆ ಮಂಕಿ ಪಾಕ್ಸ್ ಎಲ್ಲಪ್ಪ, ನಮ್ಮ ಶಿವಮೊಗ್ಗದಲ್ಲಿ, ಅದಕ್ಕೇನೋ ಲಸಿಕೆ ಕಂಡುಹಿಡಿದಿದ್ದಾರಂತೆ, ಅದು. ಅದಾದ ನಂತರ ಪ್ರತಿಯೊಂದು ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟು. ಲಖ್ಪತಿ ಭೇಟಿ ಯೋಜನೆ ದೆಹಲಿ ಬಿಡುಗಡೆಯಾಗಿದೆ. ಅದಾದ ನಂತರ ಕೇರಳ ರಾಜ್ಯದ ಹೆಸರನ್ನು ಕೇರಳಮೆಂದು ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ ದಕ್ಷಿಣ ಆಫ್ರಿಕಾ ಬೋಟ್ಸ್ವಾನಾದಿಂದ 3ನೇ ಬ್ಯಾಚಿನ 9 ಚಿತ್ರಗಳು ಕುನ್ನಹೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ. ಅದಾದ ನಂತರ ದೇಶದ ಮೊದಲ ಮ್ಯೂಸಿಕಲ್ ರಸ್ತೆ
ಮುಂಬೈ. ಗುಡ್. ಭಾರತದ ಮೊದಲ ಖಾಸಗಿ ವಲಯದ H-125 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕಕ್ಕೆ ಚಾಲನೆ. ಕೋಲಾರದ ವೇಮಗಲ್ ವಿಚ್ ಇಸ್ ರಿಲೇಟೆಡ್ ಟು ಕರ್ನಾಟಕ, ಸೊ ದಟ್ ದೇ ಮೇ ಆಸ್ಕ್. ರಣಜಿ ಟ್ರೋಫಿ ಟೂರ್ನಿ 2025-26 ಚಾಂಪಿಯನ್ ತಂಡ ಜಮ್ಮು ಕಾಶ್ಮೀರ್, ರನ್ನರ್ ಆಫ್ ಕರ್ನಾಟಕ ರಣಜಿ ಟ್ರೋಫಿಯಲ್ಲಿ. ಸೊ ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು, ಭಾರತದ ಮೊದಲ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ವಕೀಲ ತರಬೇತಿ ಸಂಶೋಧನಾ ಘಟಕ ಉದ್ಘಾಟನೆಯಾಗಿದೆ. ಅದಂತರ ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಂಕದಲ್ಲಿ ಭಾರತ 91ನೇ ಸ್ಥಾನ. ಅತಿ ಕಡಿಮೆ ಭ್ರಷ್ಟಾಚಾರ ಡೆನ್ಮಾರ್ಕ್, ಅದಕ್ಕೆ ಅವರು ಮುಂದುವರೆದಿದ್ದಾರೆ. ಯಾವುದು ಬಿಡುಗಡೆ ಮಾಡುತ್ತೆ ಭ್ರಷ್ಟಾಚಾರ ಸೂಚ್ಯಂಕ ಅಂದರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎಂಬ ಸರ್ಕಾರೇತರ ಸಂಸ್ಥೆ ಅದು. ಅಸ್ಸಾಂನ ಮಾನವೀಯತೆಯ ಸೈನಿಕ ಪ್ರಶಸ್ತಿ ಭೂತಾನ್ನ ರಾಣಿ ಗ್ಯಾಲಿಯೋ ಮಾಶಿ ಗೋರ್ಜಿ ವ್ಯಾಗ್ಮ್ಯಾಕ್ಚುಕೆನ್ ಅವರಿಗೆ. ವಿಶ್ವಸಂಸ್ಥೆಯ ರಸ್ತೆ ಸುರಕ್ಷತೆಯ ಜಾಗತಿಕ ಚಾಂಪಿಯನ್ ಆಗಿ ಸಚಿನ್ ತೆಂಡೂಲ್ಕರ್ ಅವರನ್ನು ನೇಮಕ ಮಾಡಿದ್ದಾರೆ. ಅದಾನಂತರ ಶಿವತೀರ್ಥ, ಇದು ಪ್ರಧಾನಿ ಕಚೇರಿ, ಅಲ್ಲಿ ಕೆಲವೊಂದು ಯೋಜನೆಗಳನ್ನು ಅವರು ಬಿಡುಗಡೆ ಮಾಡ್ತಾರೆ. ಹೊಸದಾಗಿ ಇದೊಂದು ಕಟ್ಟಡನೇ ಶಿವತೀರ್ಥ ಅನ್ನೋದು ಒಂದು ಕರ್ತವ್ಯ ಭವನ 2 ಮೋದಿ ಅವರು ಉದ್ಘಾಟನೆ ಮಾಡ್ಕೊತಾರೆ. ಬ್ರಿಟಿಷರ ಕಾಲದಲ್ಲಿದ್ದು ಅವನ್ನೆಲ್ಲ ಮಾರ್ಪಾಡು ಮಾಡಿದ್ದಾನೆ ಅವರ ಅನುಗುಣವಾಗಿ, ದೇಶದ ಅನುಗುಣವಾಗಿ. ನೆಕ್ಸ್ಟು ಎ ಪರಿಣಾಮ ಸಮ್ಮೇಳನ, ಸರ್ವಜನ ಹಿತಾಯ ಸರ್ವಜನ ಸುಖಾಯ, ಎ ಬಗ್ಗೆ ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಅದಾದ ನಂತರ ಗರ್ಭ ಕ್ಯಾನ್ಸರ್ ಲಸಿಕಾ ಅಭಿಯಾನಕ್ಕೆ ಚಾಲನೆ, ಅದು ಪ್ಯಾಪಿಲೋಮಾ ಅಂತ ಇದೆ, ಅದನ್ನ ಸೈಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೂತನ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿ ಕಾರ್ಯತಂತ್ರ ಪ್ರಹಾರ್ ಅನಾವರಣ. ಸಪ್ರೇಟಾಗಿ ಭಯೋತ್ಪಾದನೆ ಯಾವ ರೀತಿ ನಾವು ನಿಗ್ರಹ ಮಾಡ್ಬೋದು ಅನ್ನೋದಕ್ಕೆ ಮೊನ್ನೆ ಗೃಹ ಮತ್ತು ಸಹಕಾರ ಸಚಿವರು ಅಮಿತ್ ಶಾ ಅವರು ಇದನ್ನು ಜಾರಿಗೆ ತಗೊಂಡ್ಬರ್ತಿದ್ದಾರೆ. ಆಮೇಲೆ ಚಂದ್ರಯಾನ 4 ಲ್ಯಾಂಡರ್ ಇಳಿಸುವ ಜಾಗ ಇವಾಗಲೇ ನಿರ್ಧಾರ ಮಾಡಿದರೆ, ಅದರ ಹೆಸರು MM ಅವರು. ಒಂದೇ ಬಾ ಮಾತರಂ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿದ್ದಾರಲ್ವ, ಇದನ್ನು ಕಡ್ಡಾಯಗೊಳಿಸಿದೆ ಕೇಂದ್ರ ಸರ್ಕಾರ. ಇವೆಲ್ಲ ಇಂಪಾರ್ಟೆಂಟು. ಅದಾದ ನಂತರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026, ಸಿಂಗಾಪುರ ಮೊದಲ ಸ್ಥಾನ, ಭಾರತಕ್ಕೆ 75ನೇ ಸ್ಥಾನ. ಅಂದರೆ 56 ಕಂಟ್ರಿಗಳಿಗೆ ವೀಸಾ ಇಲ್ಲದೆ ನಾವು ಸಂಚಾರ ಮಾಡ್ಬೋದು. ಮೊದಲನೇ ಸ್ಥಾನ ಸಿಂಗಾಪುರ, ಅರ್ಥ ಆಯ್ತಾ. ಭಾರತ ಮತ್ತು ಕಿರ್ಗಿಸ್ತಾನ ಇದು ಮಿಲಿಟರಿ ವ್ಯಾಯಾಮ, ಇದು ಕಂಜರ್ X-3I, ಅಂದರೆ ನಮ್ಮ ಭಾರತ ಮತ್ತು ಕಿರ್ಗಿಸ್ತಾನದ ಒಂದು ಮಿಲಿಟರಿ ಅಭ್ಯಾಸದ ಹೆಸರದು. ವಾಯುಶಕ್ತಿ ವ್ಯಾಯಾಮ ರಾಜಸ್ಥಾನದ ಪೋಖ್ರಾನ್, ಇದು ನೆನಪಿರಲಿ, ಯಾವಾಗಲೂ ರಾಜಸ್ಥಾನದಲ್ಲಿ ನಡೆಯುತ್ತೆ. ನೆಕ್ಸ್ಟು ಬ್ರಿಕ್ಸ್ ಪ್ಲಸ್ ಜಂಟಿ ನೌಕಾಯಾಮ ದಕ್ಷಿಣ ಆಫ್ರಿಕಾದ ಸೆಮೆಸ್ಟನ್ ಕರಾವಳಿ ಇರಲಿ. ಭಾರತೀಯ ನೌಕಾಪಡೆ ಮಿಲನ್ ವ್ಯಾಯಾಮ ವಿಶಾಖಪಟ್ಟಣದಲ್ಲಿ ಇರುತ್ತೆ. ಆಮೇಲೆ ಬ್ರಹ್ಮಪುತ್ರ ನದಿಗೆ ನಿರ್ಮಿಸುವ ಕುಮಾರ ಭಾಸ್ಕರಂ ಸೇತು ಉದ್ಘಾಟನೆ. ಡ್ರೋನ್ಗಾಗಿ ಪ್ರತ್ಯೇಕ ರನ್ವೇ ನಿರ್ಮಾಣ ಉತ್ತರ ಪ್ರದೇಶದ ಮಿರರ್. ಅದಾದ ನಂತರ ಈಶಾನ್ಯ ಪ್ರದೇಶದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಉದ್ಘಾಟನೆ, ಅಸ್ಸಾಂನ ದಿಬ್ರುಗಢ ಜಿಲ್ಲೆಯ ಮೊರೇನ್ ಬೈಪಾಸ್. ಇಂಪಾರ್ಟೆಂಟ್, ಯಾಕಪ್ಪ ಅಂದರೆ ಇವೆಲ್ಲ ಬಾರ್ಡರ್ ಸ್ಟೇಟ್ ಆಗಿರೋದ್ರಿಂದ. ಸೊ ಏನಾದರೂ ನೆರೆಹಾವಳಿ ಅದೇನಾದರೂ ಆಯಿತು ಅಥವಾ ಏನಾದರೂ ದೇಶ ಯುದ್ಧ ಸಂದರ್ಭ ಬಂತಂದರೆ ಡೈರೆಕ್ಟಾಗಿ ನಮ್ಮ ಸೇನಾ ಹೆಲಿಕಾಪ್ಟರ್ನಲ್ಲಿ ಇಳಿಸಿ, ಸೊ ದಟ್ ಅಲ್ಲಿ ಇರುವ ಸೈನಿಕರಿಗೆ ನಾವು ಇದು ಮಾಡ್ಬೋದು ಅಂತ ಸಹಾಯ ಮಾಡ್ಬೋದು. ಇದಕ್ಕೆ ಏನೇನು ಬೇಕು ಸಲಕರಣೆಗಳನ್ನು ನೋಡೋದಕ್ಕೆ. ನೆಕ್ಸ್ಟು, ಸೊ ಇಂಪಾರ್ಟೆಂಟು ಏನಪ್ಪ ಅಂದರೆ ಮೋಟಿವೇಶ್ನಲ್ ಓದೋ ಟೈಮಲ್ಲಿ ಒತ್ತಡವೇ ವಜ್ರವನ್ನು ಸೃಷ್ಟಿಸಿದ್ದು, ಒತ್ತಡವನ್ನು ಸ್ವೀಕರಿಸು. ಸೊ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕೆಲಸ ನಮ್ಮ ಉಸಿರಾಗಬೇಕು, ಅದು ತಪಸ್ಸಾದರೆ ಮಾತ್ರ ಕೆಲಸದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ. ನಾನು ಪದೇ ಹೇಳ್ತಿರ್ತೀನಿ, ವೆದರ್ ಇಟ್ ಮೇ ಬಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಆರ್ IAS ಎಕ್ಸಾಮ್ಸ್, ಎವ್ರಿ ವರ್ಕ್ ಎಕ್ಸ್ಪೆಕ್ಟ್ ದೇರ್ ಓನ್ ಹಾರ್ಡ್ ವರ್ಕ್. ಅರ್ಥ ಆಗ್ತಿದೆಯಾ? ಅದರದ್ದೇ ಆದಂತಹ ಹಾರ್ಡ್ ವರ್ಕ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಪ್ರತಿಯೊಂದು ವರ್ಕು ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಹೂ ಮಾರೋ ಮಹಿಳೆ ಮಗಳಾದ L. ನಾಗಿಣಿಂದು ಸಿವಿಲ್ ನ್ಯಾಯಾಧೀಶಿ ಆಗಿದ್ದಾರಂತೆ. ಸೊ ದೊಡ್ಡ ದೊಡ್ಡ ಕುಟುಂಬಗಳು ಇಂಪಾರ್ಟೆಂಟ್ ಅಲ್ಲ, ನಿಮಗೆಲ್ಲ ಗೊತ್ತಿದೆ. ಸೊ ಓದಿ ನೀಟಾಗೆಲ್ಲ, ಮೊಬೈಲ್ ಎಲ್ಲ ಬಿಟ್ಟು. ಡೂ ಇಟ್ ಫಾರ್ ದ ಪೀಪಲ್ ಹೂ ವಾಂಟ್ ಟು ಸಿ ಯು ಫೇಲ್. ಯಾರೆಲ್ಲ ನಿಮ್ಮ ಜೊತೆಗೆ ಸಂಬಂಧಿಕರು ಸೊಕ್ಕಾಳು ಯಾರ್ಯಾರು ಇರ್ತಾರೆ, ನಿಮ್ಮ ಸೋಲನ್ನು ಅವರು ಕಾಯ್ತಿರ್ತಾರೆ. ಧಾರವಾಡಕ್ಕೆ ಹೋಗಿದ್ದಾನೆ, ಬೆಂಗಳೂರಿಗೆ ಹೋಗಿದ್ದಾನೆ, ಏನು ದಬ್ಬಾಕ್ಬಿಡ್ತಾನೆ ನೋಡೋಣ ಅಂತ. ಅಂಥವ್ರಿಗೆಲ್ಲ ನೀವೊಂದು ಉತ್ತರ ಕೊಡಿ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ತುಂಬ ಕನಸುಗಳನ್ನು ಇಟ್ಟುಕೊಂಡು ನಿಮ್ಮನ್ನು ಸಾಕಿರ್ತಾರೆ. ಸೊ ದಟ್ ಶಕ್ತಿ ಸಾಮರ್ಥ್ಯ ಜೊತೆಗೆ ಈ ಜಾಬು ಆದರೆ ಅವರಿಗೆ ತುಂಬ ಹೆಮ್ಮೆ. ನೆಕ್ಸ್ಟ್ ಹೋಗೋಣ. ಈಗ 10 ನಿಮಿಷ ಆಯಿತು. ಯಾಕೆ ಅಂದರೆ ಫಸ್ಟ್ 2 ಪೇಜ್ ವೆರಿ ಇಂಪಾರ್ಟೆಂಟು. ಫಸ್ಟ್ 2 ಪೇಜ್ನ ನೀವು ಅದನ್ನು ಏನು ಬಾಯ್ಟರ್ ಹಾಕ್ರಿ, ಡೈಲಿ ಯಾವ್ದಾರು ನೋಡಿ, ಒಟ್ಟು ಎಕ್ಸಾಮ್ಸ್ಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಬೇಗ ಮುಗಿಸೋಣ, ಎಕ್ಸಾಮ್ಸ್ ನಿಯರ್ ಇರೋದ್ರಿಂದ. ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಂಕ ಅಂದರೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ, CPI ಅಂತ. ಇದರಲ್ಲಿ ಏನು ಇಂಪಾರ್ಟೆಂಟು, ಭಾರತದ ಸ್ಥಾನ ಎಷ್ಟು? 91. ಮುಗೀತು. ಅತಿ ಕಡಿಮೆ ಭ್ರಷ್ಟಾಚಾರ ಫಸ್ಟು ಯಾವುದು? ಡೆನ್ಮಾರ್ಕ್ ಫಸ್ಟ್ ಇದೆ. ಯಾರು ಬಿಡುಗಡೆ ಮಾಡ್ತಾರ? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎಂಬ ಸರ್ಕಾರೇತರ ಸಂಸ್ಥೆ. ಇಲ್ಲೇ ಕ್ವಶನ್ 1, 2, 3 ಮುಗೀತು.
ಎಷ್ಟು ದೇಶ ಸಮೀಕ್ಷೆ ಒಳಪಟ್ಟಿದ್ದು ಅಂದರೆ 182 ದೇಶಗಳು ಸಮೀಕ್ಷೆಗೆ ಒಳಪಟ್ಟಿದ್ದು. ಅದರಲ್ಲಿ ಹೈಯೆಸ್ಟ್ ಭ್ರಷ್ಟಾಚಾರ ಯಾವುದಿದೆ? ದಕ್ಷಿಣ ಸೂಡಾನ್ ಇದೆ. ಅಂದರೆ ಇದು 100 ಅಂಕ ಕೊಡ್ತಾರೆ. ಇದರಲ್ಲಿ 100ರಲ್ಲಿ ಯಾರು 0 ಅಂಕ ಪಡೆದಾರ ಅಂದರೆ ಅವರು ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿದೆ ಅಂತೆ. ಯಾರು ಜಾಸ್ತಿ ಪಡ್ತಾರೆ ಅವರು ಜಾಸ್ತಿ ಭ್ರಷ್ಟಾಚಾರ ಮಾಡ್ತಿದ್ದಾರಂತೆ. ಇನ್ನು ನೋಡಿ, ನಮ್ಮ ಭಾರತದಲ್ಲಿ ಸುಮ್ಮನೆ ಏನಲ್ಲ 91 ಸ್ಥಾನ ಇದೆ ಅಂದರೆ ಭ್ರಷ್ಟಾಚಾರ ಇದೆ ಅಂತ. ಇಲ್ಲಿ 0, ನಾನು ಹೇಳಿದೆ 100 ಅಂಕ. ಅತಿ ಹೆಚ್ಚು ಭ್ರಷ್ಟಾಚಾರ ಹೊಂದಿರುವ ರಾಷ್ಟ್ರ ಹೈಯೆಸ್ಟ್ ಕರಪ್ಟ್ ಕಂಟ್ರೀಸು. ಭಾರತ ಅಂಕ 39 ಅಂಕ. 100ಕ್ಕೆ ಎಷ್ಟು ಅಂಕ ತಗೊಂಡಿದೆ? 39 ಅಂಕ. ಕನ್ಫ್ಯೂಸ್ ಮಾಡ್ಕೊಬೇಡಿ, ರ್ಯಾಂಕು ನಮ್ಮದು 91 ಇದೆ, ಅಂಕ 39 ಇದೆ. ಆಯ್ತಾ? ಇಲ್ಲಿ ಕಡಿಮೆ ಭ್ರಷ್ಟಾಚಾರ ಮಾಡಿರುವಂತಹ ರಾಷ್ಟ್ರಗಳು ಯಾವುದಿದೆ ನೋಡಿ. ಸಾರಿ, ಯಾವುದು ಕಡಿಮೆ ಅಂಕ ತಗೊಳ್ಳುತ್ತೆ ಅದು ಜಾಸ್ತಿ ಭ್ರಷ್ಟಾಚಾರ ಮಾಡಿದೆ ಅಂತ. ವೆರಿ ಸಾರಿ, ಯಾವುದು ಕಡಿಮೆ ಅಂಕ ತಗೊಳ್ಳುತ್ತೆ ಅದು ಜಾಸ್ತಿ ಭ್ರಷ್ಟಾಚಾರ ಮಾಡಿದೆ ಅಂತ ನೋಡಿ ಇಲ್ಲಿ. ಸೊ ಭಾರತ 39 ಅಂಕ ಪಡ್ಕೊಂಡಿದೆ ಅಂದರೆ ಇದು ಭ್ರಷ್ಟಾಚಾರ ಜಾಸ್ತಿ ಇದೆ ಅಂತ. ಸೊ ಇದನ್ನು ಕನ್ಫ್ಯೂಸ್ ಮಾಡ್ಕೊಬಿಡಿ, ಡೈರೆಕ್ಟ್ ಹೇಳ್ತೀನಿ ಕೇಳಿ. ಯಾವ ರಾಷ್ಟ್ರ ಅತಿ ಹೆಚ್ಚು ಅಂಕಗಳನ್ನು ಪಡೆಯುತ್ತೆ ಅದು ಕಡಿಮೆ ಭ್ರಷ್ಟಾಚಾರ ಹೊಂದಿದೆ, ಯಾವುದು ಕಡಿಮೆ ಪಡೆಯುತ್ತೆ ಅದು ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿದೆ ಅಂತ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹೋಗೋಣ. ಸೊ ಇದರಲ್ಲಿ ನೋಡ್ಕೊಳ್ಳಿ, ಫಸ್ಟು 3 ಕಂಟ್ರಿ, ಫಸ್ಟು ಕಡಿಮೆ ಭ್ರಷ್ಟಾಚಾರ ಹೊಂದಿರುವಂತಹ 3 ರಾಷ್ಟ್ರಗಳನ್ನು ನೋಡ್ಕೊಳ್ಳಿ, ಲಾಸ್ಟಿಂದ 3 ರಾಷ್ಟ್ರಗಳನ್ನು ನೋಡ್ಕೊಳ್ಳಿ. ಅದಾನಂತರ ಭಾರತದ ಅಂಕ, ಭಾರತದ ಸ್ಥಾನ ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ಮುಂದೆ. AI ಪರಿಣಾಮ ಸಮ್ಮೇಳನ, AI ಇಂಪ್ಯಾಕ್ಟ್ ಸಮಿಟ್. ವೆರಿ ಇಂಪಾರ್ಟೆಂಟ್ ಇದು, ಯಾಕಂದರೆ ನಮ್ಮ ದೆಹಲಿಯಲ್ಲಿ ನಡೆದಿದೆ. ಇದು ವರ್ಲ್ಡ್ ಲೆವೆಲ್ ನೋಡಿ. 2000 AI ಪರಿಣಾಮಗಳು ದೆಹಲಿ ಘೋಷಣೆ. ಇದನ್ನು ದೆಹಲಿ ಘೋಷಣೆ, ಸೊ ದೆಹಲಿ ಅನೌನ್ಸ್ಮೆಂಟ್ ಇದು. ಇದರದ್ದು AI ಇಂಪ್ಯಾಕ್ಟ್ ಸಮಿತಿ ಎಲ್ಲಿ ನಡೀತಿದೆ ಅಂದರೆ AI ಪರಿಣಾಮ ಶೃಂಗಸಭೆ 2026 ಜರುಗಿತು. ಇಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿ ನಡೀತಿದೆ. ಇದನ್ನು ನರೇಂದ್ರ ಮೋದಿ ಅವರು, ಹೆಮ್ಮೆಯ ಭಾರತದ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಇದರದ್ದು ಧ್ಯೇಯವಾಕ್ಯ ಏನು ಬರುತ್ತೆ ಅಂದರೆ ಸರ್ವಜನ ಹಿತಾಯ ಸರ್ವಜನ ಸುಖ ಎನ್ನೋದು. ಸರ್ವರ ಕಲ್ಯಾಣ, ಸರ್ವರಿಗೆ ಸಂತೋಷ. ಏನಾದರೂ PSI ಎಕ್ಸಾಮ್ ಬರೀತಾ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿಲ್ಲ. ಇನ್ನು ದೆಹಲಿ ಘೋಷಣೆಗೆ 88 ದೇಶಗಳು ಸಹಿ ಹಾಕಿದೆ. ಇದು ದೆಹಲಿ ಘೋಷಣೆ ಮಾಡ್ತಾರಂತೆ 88 ದೇಶಗಳು ಅದಕ್ಕೆ ಸೈನ್ ಹಾಕಿದೆ ಅಂದರೆ. ಸೊ ಈ ಕೃತಕ ಬುದ್ಧಿ ಕ್ವಶನ್ ನಂಬರ್ ಏನಾಗ್ಬೋದು? AI ಇಂಪ್ಯಾಕ್ಟ್ ಸಮಿತಿ ಯಾವ ದೇಶದಲ್ಲಿ ಆಗುತ್ತೋ ಕ್ವಶನ್ ನಂಬರ್ 1. ಈ ಟ್ಯಾಗ್ ಲೈನ್ ಏನು? ಕ್ವಶನ್ ನಂಬರ್ 2. ಅದಾದ ನಂತರ ಎಷ್ಟು ದೇಶಗಳು ಭಾಗವಹಿಸಿದ್ದು? ಕ್ವಶನ್ ನಂಬರ್ 3. ದೇರ್ ಇಸ್ ಅ ಚಾನ್ಸಸ್ ABCಯಲ್ಲಿ. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂದರೆ 3 ಸೂತ್ರಾಸ್ ನೋಡಿ ಇಲ್ಲಿ. 3 ಸೂತ್ರಾಸ್ ಯಾವುದಂದರೆ ಜನ, ಪ್ಲಾನೆಟ್, ಪ್ರಗತಿ, ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್. ಅದರ ಮೇಲೆ ಕೇಂದ್ರೀಕೃತ ಆಗಿತ್ತು. AI ಹೇಗೆ ಬಳಸ್ಕೋಬೇಕು ಅಂತ. ಯಾರು ಇದನ್ನು ಆಯೋಜನೆ ಮಾಡಿದ್ರು? ವೆರಿ ಇಂಪಾರ್ಟೆಂಟು, ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಅದಾದ ನಂತರ ಇಲ್ಲೇ 7 ಚಕ್ರಾಸ್ ಅಂದರೆ ಈ ನಮ್ಮ AI ಎಲ್ಲಿ ಎಲ್ಲ ಯೂಸ್ ಮಾಡ್ಕೋಬೋದು, ಯಾವ ರೀತಿಯನ್ನು ಸುರಕ್ಷಿತವಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ 7 ಚಕ್ರಾಸ್ ಅಂತ ಇಲ್ಲಿ ಇವರು ಅನುಷ್ಠಾನಕ್ಕೆ ತಂದಿದ್ದಾರಂತೆ. ಈ ಕೆಲವೊಂದು ಅಂಶಗಳಿಗೆ ಒತ್ತು ನೀಡಿದ್ದಾರೆ ನೋಡಿ. ಆರೋಗ್ಯ, ಕೃಷಿ, ಸುರಕ್ಷತೆ, ವಿಶ್ವಾಸಾರ್ಹ AI, ನಂಬಿಕೆ ಅಂತ. ವಿಜ್ಞಾನ ಸೇರ್ಪಡೆ, AI ಸಂಪನ್ಮೂಲಗಳನ್ನು ಪ್ರಜಾಪ್ರಭುತ್ವಗೊಳಿಸುವುದು, ಆರ್ಥಿಕ ಅಭಿವೃದ್ಧಿ ಸೇರಿದಂತೆ 7 ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗುತ್ತೆ. ಇದನ್ನು 7 ಚಕ್ರಾಸ್ ನೆನ್ಪಿಟ್ಕೊಳ್ಳಿ. 3 ಸೂತ್ರಾಸ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು AI ಶೃಂಗಸಭೆಯಲ್ಲಿ ಲೋಗೋವನ್ನು ಶ್ರೀ ಅಜಿತ್ P. ಸುರೇಶ್ ಅವರು ಇದನ್ನು AI ಇಂಪ್ಯಾಕ್ಟ್ ಸಮಿತಿ ಅನ್ನೋದನ್ನ ಇದನ್ನು ಲೋಗೋನ ಅವರು ಅನಾವರಣ ಮಾಡಿದ್ದಾರೆ, ವಿನ್ಯಾಸ ಮಾಡಿದ್ದಾರೆ ಅವರು. ಸೊ ಲೋಗೋ ಏನು ಹೇಳ್ತಿತ್ತು ಅಂದರೆ ಅಶೋಕ ಚಕ್ರ, ನರಮಂಡಲ ಜ್ವಾಲೆಗಳು, ವಿವಿಧತೆ, ಬಣ್ಣದ ಗ್ರೇಡಿಯಂಟ್ ಮತ್ತು ಸ್ಪಷ್ಟತೆ ಮುದ್ರಣಕಲೆ ಮಿಶ್ರಣವನ್ನು ಪ್ರತಿನಿಧಿಸಿ ಶೃಂಗಸಭೆ ದೃಷ್ಟಿ ಮತ್ತು ಸಂವಹನ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಸೊ ಇದರದ್ದು ಮಸ್ಕಟ್ ಬಂದುಬಿಟ್ಟು, ಲಾಂಛನ ಬಂದುಬಿಟ್ಟು ಅಂಗಾರ ಮಸ್ಕಟ್ಟು. ನೆಕ್ಸ್ಟು ಶೃಂಗಸಭೆ ಚರ್ಚಿತ ವಿಷಯಗಳದೇ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯಾವ ರೀತಿ ನಾವು ಆಡಳಿತದಲ್ಲಿ ಅದನ್ನು ಭಾಗವಹಿಸಬೇಕು, ದೇಶದ ಪರಿಸರ ಸಂರಕ್ಷಣೆ ಆಗಿರಲಿ, ದೇಶದ ಸುರಕ್ಷತೆಯಲ್ಲಿ ಆಗಿರಲಿ, ಅದನ್ನ ಯಾವ ರೀತಿ ಇದನ್ನು ಬಳಸ್ಕೋಬೇಕು, ಅದು ಎಲ್ಲರಿಗೂ ಒಂದು ಜವಾಬ್ದಾರಿ ಇರಬೇಕು ಅದನ್ನು ಅನ್ನೋದ್ರ ಬಗ್ಗೆನೇ ಇದು ನಡೆದಿರೋದು. ಇದು ಶೃಂಗಸಭೆಯಲ್ಲಿ ದೇಶೀಯ ಮಾಡೆಲ್ಗಳ ಅನಾವರಣ, ಸರ್ವಂ AI ಸಾಕೆಟ್, AI ವಿಜ್ಞಾನ, ಇವೆಲ್ಲ ಅನಾವರಣ ಆಗ್ತದಂತೆ. ಇದು ಇಂಪಾರ್ಟೆಂಟು, ಅದಕ್ಕೆ 3-4 ಪೇಜ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರಮುಖ ಯಾರ್ಯಾರು ಭಾಗವಹಿಸಿದ್ರು ಅಂದರೆ ನೋಡ್ರಿ, ಇದು ವೆರಿ ಇಂಪಾರ್ಟೆಂಟು, ಬಾಯಟಕ್ಕೆ ಮುಂದೋಗಿ. ಗೂಗಲ್ CEO ಸುಂದರ್ ಪಿಚೈ ನಿಮಗೆ ಗೊತ್ತಿದೆ. ಓಪನ್ AI ಇದೆಯಲ್ಲ ಅದರ CEO ಅಂದರೆ ಸ್ಯಾಮ್ ಆಲ್ಟ್ಮನ್. ಡೀಪ್ ಮೈಂಡ್ ಟೆಕ್ನಾಲಜಿ CEO ಡೆಮಿಸ್ ಹಸಾಬಿಸ್. ಆಂಥ್ರೋಪಿಕಿನ್ CEO ಡೇರಿಯೋ ಅಮಾಯ್ಡ್. ಮೈಕ್ರೋಸಾಫ್ಟ್ ಅಧ್ಯಕ್ಷ ಬ್ರಾನ್ ಸ್ಮಿತ್. ವೆರಿ ಇಂಪಾರ್ಟೆಂಟು. ABCD ಹಿಂಗೆ ಕೊಡ್ಬೋದು. ಇದು ಹೊಂದಿಸಿ ಬರೆಯಿರಿ ಹಿಂಗೆ ಕೊಡ್ಬೋದು. ಇದನ್ನು ಇಂಪಾರ್ಟೆಂಟ್ ನೋಡ್ಕೊಳ್ಳಿ.
ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ನಿಮಗೆ ಗೊತ್ತಿದೆ. ಬ್ರೆಜಿಲ್ನ ಅಧ್ಯಕ್ಷ ಲುಲುಲಾಡ್ ಸಿಲ್ವಾಗಳಂತ. ಸೊ ಭಾರತದ ಎ ಪರಿಣಾಮ ಸಮ್ಮೇಳನದ ಮಹತ್ವ ಏನಾಗಿತ್ತು ಅಂದರೆ, ಎ ಕುರಿತು ಜಾಗತಿಕ ಸಮ್ಮೇಳನ ಈವರೆಗೆ ಅಭಿವೃದ್ಧಿ ಹೊಂದಿರುವ ದೇಶಗಳಲ್ಲಿ ಮಾತ್ರ ಜರುಗಿತ್ತು. ನಮ್ಮ ಭಾರತ ಏನಪ್ಪ ಅಭಿವೃದ್ಧಿ ಹೊಂದುತ್ತಿರೋ ಭಾರತ. ಕ್ವಶನ್ ಆಗ್ಬೋದು, ಭಾರತ ಯಾವಾಗ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕಂತ ಎಲ್ಲ ವರ್ಕ್ ಮಾಡ್ತಾ ಇದೆ. 247ನಲ್ಲಿ 2047ರಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಬೇಕಂತ ಎಲ್ಲ ಯೋಜನೆಗಳು ಅದರ ಸಹಕಾರಕ್ಕಾಗಿ ವರ್ಕ್ ಮಾಡ್ತಾ ಇದೆ. ಸೊ ಈ ಎ ಪರಿಣಾಮ 2023ರಲ್ಲಿ ಬ್ರಿಟನ್ನಲ್ಲಿ ನಡೀತು, 2024ರಲ್ಲಿ ದಕ್ಷಿಣ ಕೊರಿಯಾ ಸಿಯೋಲ್, 2020ರಲ್ಲಿ ಫ್ರಾನ್ಸಲ್ಲಿ ನಡೀತು. ಸೊ ಭಾರತದಲ್ಲಿ ಇದೇ ಮೊದಲ ಬಾರಿಗೆ. ಆಮೇಲೆ ಗ್ಲೋಬಲ್ ಸೌತ್ ದೇಶ ಒಂದು ಅಂದರೆ ಏಷ್ಯಾ ಕಾಂಟಿನೆಂಟಲ್ಲಿ, ಏಷ್ಯಾ ನಮ್ಮ ಮ್ಯಾಪನ್ನು ತಗೊಂಡು ವರ್ಲ್ಡ್ ಮ್ಯಾಪಲ್ಲಿ ಗ್ಲೋಬಲ್ ಸೌತಲ್ಲಿ ಫಸ್ಟ್ ಟೈಮ್ ಇದು ಮೇಳ ಆಗಿದೆ. ಸಾಮಾಜಿಕ ಸುಸ್ಥಿರತೆ ಮತ್ತು ಸಾಮಾಜಿಕ ಒಳಗೊಳ್ಳುವಿಗೆ ಅವಕಾಶ ಮಾಡಿಕೊಡಬಹುದು ಎಂಬುದು ಸರಿಯಾದ ವಿಚಾರನ ಚರ್ಚೆ ಮಾಡಿದ್ದಾರೆ. ಆಮೇಲೆ ದೆಹಲಿಯ ಘೋಷಣೆಯ ಸಪ್ತ ಸ್ತಂಭಗಳು ಇದೆ. ಜಾಗತಿಕ ಸರ್ಕಾರ 7 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಘೋಷಣೆ ರೂಪಿಸಲಾಗಿದೆ. ನೋಡಿ, ಆ 7 ಏನೇನಿದೆ ಅಂದರೆ, ಸಂಪನ್ಮೂಲಗಳ ಪ್ರಜಾಸತ್ತಾತ್ಮಕವಾಗಿ ಯಾವ ರೀತಿ ಬಳಸ್ಕೋಬೋದು, ಆರ್ಥಿಕ ಬೆಳವಣಿಗೆ ಯಾವ ರೀತಿ ಇದರಿಂದ ಹೆಲ್ಪ್ ಮಾಡ್ಕೋಬೋದು, ಆಮೇಲೆ ಸುರಕ್ಷಿತ ವಿಷಯ ಇರುತ್ತೆ. ಈಗ ಮನೇಲಿ ಡೀಪೇಕ್ ಮಾರ್ಪಿಂಗ್ ಎಲ್ಲ ಮಾಡ್ತಿರ್ತಾರೆ ಹೆಣ್ಮಕ್ಳು ಫೋಟೋಸ್ನೆಲ್ಲ, ಅದು ಹೆಂಗೆ ತಡೆಗಟ್ಟಬೇಕು, ಜನರಲ್ಲಿ ಬಗ್ಗೆ ವಿಶ್ವಾಸತೆಗೆ ಹೆಂಗೆ ಗಳಿಸ್ಬೇಕು ಅನ್ನೋದ್ರ ಬಗ್ಗೆ, ವಿಜ್ಞಾನಕ್ಕಾಗಿ ಎಐನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾದಂತಹ ನಾವು ಬಯೋಟೆಕ್ನಾಲಜಿಯಲ್ಲಿ ಆಗಿರಲಿ, ಸೆಲ್ ಕಲ್ಚರ್ಲಾಗಿರಲಿ ಅದನ್ನು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಸಾಮಾಜಿಕ ಸಬಲೀಕರಣ ಎಯಿಂದ ಏನು ಸಾಧ್ಯತೆ ಅದನ್ನು ಮಾಡೋದ್ರ ಬಗ್ಗೆ, ಮಾನವನ ಬಂಡವಾಳ ಅಭಿವೃದ್ಧಿ, ಹೂಡಿಕೆ, ಈ ಶಿಕ್ಷಣ ಮತ್ತು ತರಬೇತಿಯಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಂಡು ಸೈನ್ಸಲ್ಲಿ ಅದನ್ನು ಡೆವಲಪ್ ಮಾಡ್ಬೋದು ದೇಶಕ್ಕೋಸ್ಕರ ಅನ್ನೋದ್ರ ಬಗ್ಗೆ, ನಾವೀನ್ಯತೆ ಕ್ಷೇತ್ರದ ದಕ್ಷತೆ. ಸೊ ಇದ್ರ ಮೇಲೆ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಬಂತು ರಿಲಯನ್ಸ್ನಿಂದ ಎ ಕ್ಷೇತ್ರಕ್ಕೆ 10 ಲಕ್ಷ ಕೊಟ್ಟರು ಕೂಡ ಏನು ಇಂಪಾರ್ಟೆಂಟ್ ಅಲ್ಲ, ಕೇಳೋದಿಲ್ಲ. ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಚಾಲನೆಗೊಂಡ ಪ್ರಮುಖ ಉಪಕ್ರಮಗಳೆಂದರೆ ಭಾಷಣಿ ರಾಷ್ಟ್ರೀಯ ಮೌಲ್ಯ ಸೌಕರ್ಯದಲ್ಲಿ ವಾಯ್ಸರ ಬಿಡುಗಡೆ. ವಾಯ್ಸರ್ ಲಾಂಚ್ಡ್ ಆನ್ ಭಾಷಣಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಇಟ್ ದ ಇಂಡಿಯನ್ ಎ ಸಮಿತಿ. ಅಂದರೆ ಕೃತಕ ಬುದ್ಧಿಮತ್ತೆ ಇಂಪ್ಯಾಕ್ಟ್ ಶೃಂಗಸಭೆ 2020 ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಭಾಷಣಿ ಮೂಲ ಸೌಕರ್ಯದಲ್ಲಿ ವಾಯ್ಸ್ ಎರಾವನ್ನು ಪ್ರಾರಂಭಿಸ್ತದಂತ. ಏನಿದು ವಾಯ್ಸ್ ಎರಾ ಅಂದರೆ, ಇದು ಓಪನ್ ಸೋರ್ಸ್ ಎಂಡ್ ಟು ಎಂಡ್ ವಾಯ್ಸ್ ಎಂಬ ತಂತ್ರಜ್ಞಾನ ಸ್ಟಾಕ್ ಆಗಿದೆ. ಭಾರತದಂಥ ಬಹುಭಾಷಾ ಧ್ವನಿ ಭಾಷಾ ಎಐ ವ್ಯವಸ್ಥೆಗಳನ್ನು ಬೆಂಬಲಿಸಲು ಭಾಷಣಿ ರಾಷ್ಟ್ರೀಯ ಮೂಲ ಸೌಕರ್ಯದ ಅಡಿಯಲ್ಲಿ ವೇದಿಕೆ ನಿಯೋಜಿಸಲಾಗಿದೆ. ಸೊ ಇದು ನಿಮಗೆ ಇಂಪಾರ್ಟೆಂಟು, ಸ್ವಲ್ಪ ಹಂಗೆ ನೋಡ್ಕೊಳ್ಳಿ. ಚೀನಾ ನಿರ್ಮಿತ ರೋಬೋ ಓರಿಯನ್ ಪ್ರದರ್ಶನ. ಆಮೇಲೆ ಎಐನಲ್ಲಿ ಪ್ರದರ್ಶಿಸಿಕೊಂಡ ಬೆಂಗಳೂರು ರೋಬೋ ಶಿವಾನ, ಬೆಂಗಳೂರು ನಾಯಿಗಳ ಸ್ವರ್ಗ ಅಂತ ಹೇಳ್ಬೋದು, ಡಾಗ್ ಜಾಸ್ತಿ ಸಾಕ್ತಿರ್ತಾರೆ ಅಲ್ಲಿ. ಬೆಂಗಳೂರು ಮೂಲದ ಸ್ಟಾರ್ಟಪ್ ಸರ್ವಂ ಕಾಜೆ ಸ್ಮಾರ್ಟ್ ಲೆನ್ಸ್, ಇದು ಒಂದು ಸ್ಟಾರ್ಟಪ್ ಬೆಂಗಳೂರು ಮೂಲದ್ದು, ಅಂದರೆ ಒರಿಜಿನೇಟೆಡ್ ಇನ್ ಬೆಂಗಳೂರಲ್ಲಿ. ಸೊ ಸರ್ವಂ ಕಾಜೆ ಅಂತ ಸ್ಮಾರ್ಟ್ ಲೆನ್ಸ್ ಬಿಡುಗಡೆ ಮಾಡ್ಕೊಂಡಿದ್ದಾರಂತೆ. ಸೊ ಹಿಂದೆ ಅದು ಕಣಿ ಹಾಕಬಹುದು. ಸೊ ನೆಕ್ಸ್ಟು ಸಹಿ ಬೋಧ್ ಉಪಕ್ರಮಗಳು, ಸಹಿ ಬೋಧ್ ಇನಿಷಿಯೇಟಿವ್ಸು. ಭಾರತ ಮಟ್ಟದ ಜರುಗಿದ ಭಾರತೀಯ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಕೇಂದ್ರ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣದವರು ಸಹಿ ಬೋಧ್ ಯಾವ ಸಚಿವಾಲಯ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಥರ ಅವರು ಇದನ್ನು ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟು ಸಹಿ ಉಪಕ್ರಮದ ಮಹತ್ವ. ಸಹಿ ಏನಪ್ಪ ಈ ಸಹಿ ಕ್ರಮ ಅಂದರೆ, ದೇಶದ ಆರೋಗ್ಯ ಕ್ಷೇತ್ರವನ್ನು ಆಧುನೀಕರಣಗೊಳಿಸಲು ಸ್ಮಾರ್ಟ್ ಯಂತ್ರಗಳು, ಮಿಷನ್ ಲರ್ನಿಂಗ್ ಅಲ್ಗಾರಿದಮ್ಗಳ ಬಳಕೆ ಸೇರಿದಂತೆ ಹಲವು ಕ್ರಮಗಳು ಒಳಗೊಂಡಂತೆ ರೋಗಗಳ ಅಪಾಯದ ಹಂತ ದಾಟೋದಲ್ಲೇ ಪತ್ತೆ ಹಚ್ಚುವಲ್ಲಿ ರೋಬೋಟಿಕ್. ಸೊ ಯಾವುದಕ್ಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು ನಿಮಗೆ. ಸಹಿ ಉಪಕ್ರಮ ಅಂದರೆ ಬೋಧ ಉಪಕ್ರಮ, ಆರೋಗ್ಯ ದತ್ತಾಂಶ ಮಾನದಂಡ, ಕೊರತೆಗೆ ಬಗ್ಗೆ ಉಪಯೋಗಿಸಿ ಆರೋಗ್ಯ ಕ್ಷೇತ್ರದ ಕಾರ್ಯಯೋಜನೆ ಕೂಲಂಕುಷ ಪರಿಶೀಲನೆ ಮಾಡ್ತದೆ, ಖಾಸಗಿತನವನ್ನು ರಕ್ಷಿಸ್ತದೆ ಡಿಜಿಟಲ್ ವೇದಿಕೆಯಲ್ಲಿ. ಎಕ್ಸಾಂಪಲ್ ಬೋದು, ಯಾವ್ರಿಗೂ ಈಗ ಅತಿ ಎಲ್ಲೋ ಒಂದು ಕಡೆ ನೀವು ಯಾವ ಶುಗರ್, HIV ಸಮಥಿಂಗ್ ನಿಮ್ದು ಯಾವುದೋ ಒಂದು ಡಿಸಬಿಲಿಟಿ ಚೆಕ್ ಮಾಡಿಸಿರ್ತೀರ, ಅದು ಜನರಿಗೆ ಅವೈಲೇಬಲ್ ಆಗಿದ್ದಾಗೆ ಇದು ತಡೆಗಟ್ಟುತ್ತೆ. ಎಲ್ಲಿ ಬೇಕಾಗಿ ಡಾಟಾನ ಸೋರಿಕೆ ಆಗ್ತದೆ ಅಂತ ನೀವು ಅವಾಗ ಕೇಳ್ತಿರ್ತಾರಲ್ಲ, ಅದನ್ನೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ಇದು ಬೋಧ ಉಪಕ್ರಮ. ನೆಕ್ಸ್ಟು ಶೃಂಗಸಭೆಯಲ್ಲಿ ಕಾಪಿ ಮಳಿಗೆ. ಶೃಂಗಸಭೆಯಲ್ಲಿ ಇದನ್ನು ಪ್ರಮೋಷನ್ ಮಾಡೋಕ್ಕೋಸ್ಕರ GI ಟ್ಯಾಗ್ ಪಡೆದಿರೋ ಚಿಕ್ಕಮಗಳೂರು, ಬಾಬನ್ ಬುಡಾನ್, ಮಂಜರಾಬಾದ್, ಕೂರ್ಗ್ ಅರೇಬಿಕಾ, ಮಾನ್ಸೂನ್ ಮಲಬಾರ್ ಕಾಪಿ ಸಹ ಇದ್ದವು. ಇಲ್ಲೇನೋ ಒಂದು ಕಾಪಿ ಮಳಿಗೆ ಮಾಡ್ಕೊತಿದ್ದಾರೆ ಅಂತ ಹೇಳಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಇಂಡಿಯಾ ಜಾಯಿನ್ಸ್ ಪಾಕ್ಸ್ ಸಿಲಿಕೇಟ್ ಇಂಡಿಯಾ ಎ ಸಮಿತ್ತು. ಏನಂದರೆ, ಇದು ಒಂದು ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ. ಬಳಿಕ ಭಾರತ ಮತ್ತು ಅಮೆರಿಕ ಮತ್ತೊಂದು ಮೈತ್ರಿಕೂಟದಲ್ಲಿ ಒಗ್ಗಡು. ಈಗ ದ್ವಿಪಕ್ಷೀಯ ಭಾರತದ ವ್ಯಾಪಾರ ಒಪ್ಪಂದ ಅಮೆರಿಕದ್ದು ನಮ್ಮದು ಇದ್ದೇ ಇದೆ. ಸೊ ನೆಕ್ಸ್ಟು ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಸೊ ಏನಿದು ಅಂದರೆ ಸಿಲಿಕಾ ಒಕ್ಕೂಟ ಅಂದರೆ ಜಾಗತಿಕ ಕೃತಕ ಬುದ್ಧಿಮತ್ತೆ ಮತ್ತು ಸೆಮಿಕಂಡಕ್ಟರ್ ಸರಪಳಿ ಪೂರೈಕೆಯನ್ನು ರಕ್ಷಿಸುವ ಉದ್ದೇಶವನ್ನು ಹೊಂದಿದೆ ಅಂತೆ. ಸೊ ಈಗಾಗಲೇ ಮುಂದುವರಿದ ರಾಷ್ಟ್ರಗಳು ಇದರಲ್ಲಿ ಸೇರಿದೆ. ಈ ಟೈಮು ಭಾರತ ಇದಕ್ಕೆ ಸಿಲಿಕಾಕ್ಕೆ ಜಾಯಿನ್ ಆಗುತ್ತೆ.
ನಿರ್ಣಾಯಕ ಖನಿಜಗಳು ಮತ್ತು ಸೆಮಿಕಂಡಕ್ಟರ್ ಉತ್ಪಾದನೆಯನ್ನು ವಿಕಸನಗೊಳಿಸುವ ಕ್ಷಿಪ್ರವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನದಂಥ ಕ್ಷೇತ್ರಗಳಲ್ಲಿ ಸದಸ್ಯ ದೇಶಗಳ ನಡುವೆ ಸಹಕಾರ ಬಲಪಡಿಸುವುದು. ಇದೇನಿದೆ ಯಾವ್ಯಾವ ದೇಶಗಳಿದಾವಪ್ಪ ಇಲ್ಲಿ ಟೋಟಲ್ ಆಗಿ. ಸೊ ಈಗ ಭಾರತ ಕೂಡ ಇದರದ್ದು ಸದಸ್ಯತ್ವನ ಪಡ್ಕೊಂಡಿದೆ. ಏನಿದ್ರದ್ದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಏನಿಲ್ಲ, ಜಾಗತಿಕವಾಗಿ ಈ AI ಸಮಿತಿ ಬೇಕಾಗಿರುವಂತಹ ಒಂದು ವಿಶ್ವಾಸಾರ್ಹತೆಯನ್ನು ವೃದ್ಧಿ ಮಾಡ್ಕೊಳ್ಳೋದಾಗಿರಲಿ, ಅದಾದ ನಂತರ ಸೆಮಿ ಕಂಡಕ್ಟರ್ಗಳ ಉತ್ಪಾದನೆ ಆಗಿರಲಿ. ಇವಾಗ ಮೊಬೈಲು, ನಿಮ್ಮದು ಟ್ಯಾಬ್ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಯಾಕೆಂದರೆ ಸೆಮಿ ಕಂಡಕ್ಟರ್ದು ಪ್ರಾಬ್ಲಮ್ ಆಗಿರೋದ್ರಿಂದ. ಸೊ ಅದಕ್ಕೊಂದು ಪ್ಯಾಕ್ ಸಿಲಿಕಾನ್ ಅನ್ನೋದು ಒಂದು ಒಪ್ಪಂದ ಮಾಡ್ಕೊತಾರೆ. ಪ್ರಧಾನಿ ನರೇಂದ್ರ ಮೋದಿ AIMPEX ಶೃಂಗಸಭೆ ಉದ್ಘಾಟಿಸಿ ಇದೇ ಸಂದರ್ಭದಲ್ಲಿ ಮಾನವ ದೃಷ್ಟಿಕೋನವನ್ನು ಅನಾವರಣಗೊಳಿಸಿದರು. ಇದೇನಿದೆ ಅಂದರೆ ವೆರಿ ಇಂಪಾರ್ಟೆಂಟು. ಇದು ಒಂದು ಮಾನವ ದೃಷ್ಟಿಕೋನ, ಮಾನವ ಕೇಂದ್ರಿತ ಆಲೋಚನೆ ಆಗಿದೆ. ಸಾರ್ವಭೌಮತ್ವ ಒಳಗೊಳ್ಳುವಿಕೆ ಹೆಚ್ಚಿನ ಒತ್ತು ನೀಡುವುದರೊಂದಿಗೆ ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನ ಬಳಸಿಕೊಳ್ಳುವ ಒಂದು ಗುರಿ ಹೊಂದಿದೆ. ಸೊ ಮಾನವ ಅನ್ನೋದು ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ನೀವು ಎಕ್ಸಾಮ್ಸ್ಗೆ. ಏನಂದರೆ ಮೋರಲ್ ಆ್ಯಂಡ್ ಎಥಿಕಲ್ ಸಿಸ್ಟಮು, ಅಕೌಂಟೇಬಲ್ ಗವರ್ನೆನ್ಸು, ನ್ಯಾಷನಲ್ ಸವರ್ಡಿನಿಟಿ, ಅಸೆಸಿಬಲ್, ಇನ್ಕ್ಲೂಸಿವ್, ವ್ಯಾಲಿಡ್, ಎಲಿಜಿಬಿಲಿಟಿ. ಅಂದರೆ ನೈತಿಕತೆ, ಈ AI ಇಲ್ಲಿ ನೈತಿಕತೆಯನ್ನು ಯಾವ ರೀತಿ, ಆಮೇಲೆ ಪ್ರತಿಯೊಂದು ಬಳಸೋದಕ್ಕೊಂದು ಅಕೌಂಟೇಬಿಲಿಟಿ ಇರಬೇಕು. ಅದಾನಂತರ ಅದು ಒಂದು ಸಾರ್ವಭೌಮತ್ವವನ್ನು ಕಾಪಾಡಬೇಕು. ಅದು ಈಗ ಉಗ್ರರೆಲ್ಲ ಬಳಸ್ತಿರ್ತಾರೆ, ಬೇರೆ ದೇಶದ್ದು ಡಾಟಾ ಕದೀತಿರ್ತಾರೆ. ಅದು ಒಂದು ದೇಶದ ಸಾರ್ವಭೌಮತೆ ಅನ್ನೋದು ಗೌರವಿಸಬೇಕು. ಅದರ ಜನರಿಗೆ ಯೂಸ್ ಆಗಬೇಕು ಅದು. ಆಮೇಲೆ ಅದ್ರ ಕಾನೂನು ಬದ್ಧತೆ, AIದು ಕಾನೂನು ಬದ್ಧತೆ, ಅದನ್ನೆಲ್ಲದನ್ನು ಮಾನವಂತ. ಏನಾದರೂ AI ಬಗ್ಗೆ ಎಸ್ಸೆ ಕೇಳೋದು ದೇರ್ ಇಸ್ 100% ತುಂಬ ಸಾಧ್ಯತೆ ಇದೆ. PSI ಪ್ರಿಪೇರ್ ಆಗೋರು ಇದನ್ನು ನೋಡ್ಕೊಳ್ಳಿ. ಪ್ರೀಮಿಯಂ ಮೊದಲ ದೇಶೀಯ AI ಭಾಷಾ ಮಾದರಿ ಬಿಡುಗಡೆ. ಇಂಡಿಯಾಸ್ ಫಸ್ಟ್ AI ಫೈನಾನ್ಸ್ ಮಾಡಲ್ ಪಿಮಿ ಅನ್ಯುಲೇಟ್ ಇಂಡಿಯಾ ಇಂಪ್ಯಾಕ್ಟ್ ಸಮಿತ್. NPCI ಇದೆಯಲ್ಲಪ್ಪ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆಯಲ್ಲ, ಅದು ಪಿಮಿ ಎಂಬ ಮೊದಲ ದೇಶೀಯ ಭಾಷಾ ಮಾದರಿನ ಬಿಡುಗಡೆ ಮಾಡಿದಂತೆ. ಪಿಮಿ ಅಂತ ಅದ್ರ ಹೆಸರು. ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಷ್ಟೇ, ತಲೆ ಕಟ್ಸ್ಕೊಬೇಡಿ. ಪಿಮಿ ಈ ವೈಷ್ಣವ್ ತಂತ್ರಜ್ಞಾನ ಸಚಿವರು, ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡಿ. ಏನಂದರೆ ಪಿಮಿ ಅದಕ್ಕೆ ಯೂಸ್ ಆಗುತ್ತೆ ಅಂದರೆ, ಇದು ಒಂದು ಭಾರತೀಯ ಹಣಕಾಸು ದತ್ತಾಂಶ ಕೊಡ್ತು. ಏನಾದರೂ ಈಗ ಕಾಂಪ್ಲಿಕೇಟೆಡ್ ಇತ್ತಪ್ಪ ಅಂದರೆ, ಸಂಕೀರ್ಣ ಪಾವತಿಗಳು, ವಹಿವಾಟು ವಿವಾದಗಳು, ಗೊಂದಲಗಳು ಹೆಚ್ಚಿನ ನಿಖರತೆಯೊಂದಿಗೆ ಇದು ನಿರ್ವಹಿಸ್ತದಂತೆ. ಕಾಂಪ್ಲಿಕೇಟೆಡ್ ಆಗದೇ ಇರೋದಂತ ಏನು ಫೈನಾನ್ಸಿಯಲ್ ಬ್ಯಾಂಕಿಂಗಲ್ಲೆಲ್ಲ ಇದು ಹೆಲ್ಪ್ ಮಾಡುತ್ತೆ ಅಷ್ಟೇ. ನೆಕ್ಸ್ಟು, ಗೂಗಲ್ ಸಂಸ್ಥೆ ರೂಪಿಸಿದ ಕನೆಕ್ಟ್ ಯೋಜನೆ. ಸೊ ಗೂಗಲ್ ಸಂಸ್ಥೆ ಏನಿದೆಯಲ್ಲ, ಅದು ಒಂದು ಕನೆಕ್ಟ್ ಯೋಜನೆ ರೂಪಿಸಿದಂತೆ ಇಂಡಿಯಾ ಮತ್ತು ಅಮೆರಿಕ ನಡುವೆ AI ಜಾಲ ವಿಸ್ತರಣೆ ಇಂಡಿಯಾ ಅಮೆರಿಕ ಕನೆಕ್ಟ್ ಯೋಜನೆ 2020-2018 ಉದ್ಘಾಟನೆ. ಕನೆಕ್ಟ್ ಯೋಜನೆ ಯಾವೆರಡು ದೇಶಗಳ ಮಧ್ಯೆ ಅಂತ ಕೇಳ್ಬೋದು, ಯಾರು ಅದನ್ನು ಘೋಷಣೆ ಮಾಡಿದ್ರು ಅಂತ ಕೇಳ್ಬೋದು. ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಏನಿದೆ ಅನ್ನೋದು ಇಲ್ಲಿ ಕೂಡ ನೋಡಿ. ಈ ಯೋಜನೆ ಗೂಗಲ್ ಪೋಷಿಸಿರುವ ಒಂದು ಜಾಗತಿಕ ಡಿಜಿಟಲ್ ಮೂಲಸೌಕರ್ಯ ಕಾರ್ಯಕ್ರಮವಾಗಿದೆ. ಇದು ಭಾರತ, ಅಮೆರಿಕ, ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಆಮೇಲೆ ದಕ್ಷಿಣ ಗೋಳಾರ್ಧ ಅಂದರೆ ಇದು ವರ್ಲ್ಡ್ ಆದರೆ ಈ ಕಡೆಗೆಲ್ಲ ಉತ್ತರ ಅಮೇರಿಕಾ, ಅದಾನಂತರ ದಕ್ಷಿಣ ಅಮೇರಿಕಾ ಇಲ್ಲೇನಿಲ್ಲ ಇರುತ್ತಲ್ಲ. ಸೊ ಚೀನಾ ಇಲ್ಲೆಲ್ಲ ಇದ್ದಾಗ ಭಾರತ ಏನಿರುತ್ತಲ್ಲ, ಇದು ಗ್ಲೋಬಲ್ ಸೌತ್. ಎರಡು ಭಾಗಗಳನ್ನು ಮಾಡಿದರೆ ಅದಕ್ಕೆ ಗ್ಲೋಬಲ್ ಸೌತ್ ಅಂತಾರೆ. ಸೊ ಅಲ್ಲಿ ಹೆಚ್ಚಿನ ದಕ್ಷಿಣದ ನಡುವೆ ಹೆಚ್ಚಿನ ಸಾಮರ್ಥ್ಯದ ಸಂಪರ್ಕ ವಿಸ್ತರಿಸುವ ಗುರಿ ಹೊಂದಿದೆ AI ಬಗ್ಗೆ. ಇದಕ್ಕೋಸ್ಕರ ಇದು 15 ಶತಕೋಟಿ ಡಾಲರ್ನ ಹೂಡಿಕೆ ಮಾಡ್ತದೆ ಅಂತ ಹೇಳಿದ್ದಾರೆ. ಇವ್ರೇನು ಮಾಡ್ತಿದ್ದಾರೆ ಅಂದರೆ ವೆರಿ ಇಂಪಾರ್ಟೆಂಟ್ ನೋಡಿ, ಏನು ಪ್ಲಾನ್ ಮಾಡಿದ್ದಾರೆ ಅಂದರೆ, ಈ ಗೂಗಲ್ ಕನೆಕ್ಟ್ ಮುಖಾಂತರ ನೋಡಿ, ಸಮುದ್ರದ ಆಳದಲ್ಲಿ ಕೇಬಲ್ ಮಾರ್ಗ ಮೂಲಕ ಸಮುದ್ರದ ಆಳದಲ್ಲೇ ನೆಟ್ವರ್ಕ್ ಬಲಗೊಳಿಸ್ತಾರಂತೆ. ಹೊಸ ಸಬ್ಸಿ ಕೇಬಲ್ಗಳ, ಸಮುದ್ರ ಆಳದ ಕೇಬಲ್, ಫೈಬರ್ ಆಪ್ಟಿಕಲ್ ಮಾರ್ಗಗಳು, ಅಂತಾರಾಷ್ಟ್ರೀಯ ಲ್ಯಾಂಡಿಂಗ್ ಸ್ಟೇಷನ್ಗಳ ಮೂಲಕ ನೆಟ್ವರ್ಕ್ ವ್ಯಾಪ್ತಿ ಇದೇನಿದೆ ಇಲ್ಲಿ ಎಲ್ಲ ದೇಶಗಳ ಮಧ್ಯೆಗೆ ಸಮುದ್ರದ ಮುಖಾಂತರ ಹೇಗೆ ನಾವು ಇದನ್ನು ಕಳಿಸಿರ್ತಾವಲ್ಲ ಕನೆಕ್ಟರ್, ಅದೇ ಥರ ಡಿಸ್ ಲೈನ್ಸ್ ಎಲ್ಲ ಹಾಕೊಂಡಿರ್ತಪ್ಪ, ಅದೇ ಥರ ಇದು ಪ್ಲಾನ್ ಮಾಡ್ತಾರಂತೆ. ಸೊ ಇನ್ನೂ ಇದೆ ನೋಡಿ ಇದು ಎಷ್ಟು ಇಂಪಾರ್ಟೆಂಟ್ ಇರ್ಬೋದು. AI ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಅನಾವರಣಗೊಂಡ ತಂತ್ರಜ್ಞಾನಗಳು ಸರ್ವಂ AI ಸ್ಟಾರ್ಟಪ್ ನೂತನ AI ಮಾಡಲ್ ಬಿಡುಗಡೆಗೊಳಿಸಿದೆ. ಜೆಮಿನಿ, ಓಪನ್ ChatGPT ದೈಹಿಕ ಕಂಪನಿಗಳು ಮೀರಿಸುತ್ತಿದೆ ಅಂತ. ಸರ್ವಂ AI ಸ್ಟಾರ್ಟಪ್ ಸಂಸ್ಥೆ AI ಮಾಡಲ್ ಯಾವುದಪ್ಪ ಅಂದರೆ ಸರ್ವಂ AI ಅನ್ನೋದು. ಈಗ ನಿಮಗೆ ಜೆಮಿನಿ ಇದೆ ಗೂಗಲ್ದು, ಆಮೇಲೆ ಓಪನ್ AI ಇದೆ, ChatGPT ಇದೆ, ಆಮೇಲೆ AI ಇಂಟರ್ವ್ಯೂ ರೋಬೋ ಅಂತ ಒಂದು ತಗೊಂಬಂದಿದ್ದಾರಂತೆ. ಶೃಂಗಸಭೆಯಲ್ಲಿ ಭಾಗವಹಿಸಿದ ಅತ್ಯಂತ ಕಿರಿಯ ಭಾಷಣಕಾರ ರಣವೀರ್ ಸಚ್ದೇವ್ ಅಂತ. ಇವೆಲ್ಲ ಕೇಳಲ್ಲ. ಸೊ ನೆಕ್ಸ್ಟ್, ಭಾರತ ಬ್ರೆಜಿಲ್ ಅಧ್ಯಕ್ಷ ಲೂಲು ಡಾ ಸಿಲ್ವಾ ಭೇಟಿ. ಬ್ರೆಜಿಲ್ ಅಧ್ಯಕ್ಷ ಯಾರಪ್ಪ? ಲೂಲು ಡಾ ಸಿಲ್ವಾ ಅನ್ನೋದು ಇಂಪಾರ್ಟೆಂಟು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಫೆಡರೇಟಿವ್ ರಿಪಬ್ಲಿಕ್ ಆಫ್ ಬ್ರೆಜಿಲ್ ಅಧ್ಯಕ್ಷರಾದ ಲೂಯಿಸಾ ಇನಾಸಿಯೋ ಲೂಲು ಡಾ ಸಿಲ್ವಾ. ಫೆಡರೇಟಿವ್ ರಿಪಬ್ಲಿಕ್ ಆಫ್ ಬ್ರೆಜಿಲ್ ಒಂದ್ಸಾರಿ ಅವಾಗಲೇ ಕೇಳ್ತಿದ್ದ,
ಈಗ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಹೆಂಗೆ ಕರಿತೇವಲ್ಲ ಆ ದೇಶಕ್ಕೆ ಹೆಂಗೆ ಕರೀತಾನೆ ಅಂತ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಅಪರೂಪದ ಖನಿಜಕ್ಕಾಗಿ ಭಾರತ ಮತ್ತು ಬ್ರೆಜಿಲ್ ಒಪ್ಪಂದ. ಬ್ರೆಜಿಲ್ 1.1 ಲಕ್ಷ ಕೋಟಿ ರು ದ್ವಿಪಕ್ಷೀಯ ವ್ಯಾಪಾರದ ಗುರಿ ಹಾಕಿಕೊಂಡಿದೆ ಅಂತೆ. ಇದು ಸಾಕು ಅಷ್ಟೇ, ಯಾವ ದೇಶದ್ದು ಏನಿದೆ ಅಂತ ಖನಿಜಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅವರು. ಬ್ರೆಜಿಲ್ ದೇಶವು ವಿಶ್ವದ 2ನೇ ಅತಿ ದೊಡ್ಡ ನಿರ್ಣಾಯಕ ಖನಿಜಗಳನ್ನು ನಿಕ್ಷೇಪಗಳನ್ನು ಹೊಂದಿದ ದೇಶವಾಗಿದೆ. ಈಗ ಸ್ಮಾರ್ಟ್ಫೋನು, ಜೆಟ್ಟು, ವಿಮಾನ ಅದೆಲ್ಲ ತಯಾರಿಸ್ತದಲ್ಲ, ಸೊ ನಾವು ಈ ಚಿನ್ನದ ಮೇಲೆ ಅವಲಂಬನೆ ತಗ್ಗಿಸಿ ಇಲ್ಲಿ ನಾವು ಈ ದೇಶದ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಫ್ರಾನ್ಸ್ ಅಧ್ಯಕ್ಷ ನಿಮಗೆಲ್ಲ ಗೊತ್ತಿದೆ, ಎಮಿನ್ಯುಯಲ್ ಮ್ಯಾಕ್ರಾನ್ ಭಾರತಕ್ಕೆ ಭೇಟಿ ನೀಡ್ತಾರೆ ಎ ಸಂಬಂಧವಾಗಿ. ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಜೋಡಣಾ ಘಟಕಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಜೋಡಣಾ ಘಟಕ ಇಂಪಾರ್ಟೆಂಟ್, ಯಾಕಂದರೆ ಕೋಲಾರ ಜಿಲ್ಲೆ, ನಮ್ಮ ಕೋಲಾರ ಜಿಲ್ಲೆಯ ವೇಮಂಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಮತ್ತು ಫ್ರಾನ್ಸ್ನ ಏರ್ವೇಸ್ ಸಹಯೋಗದಲ್ಲಿ ನಮ್ಮ ಸೇನೆಗೋಸ್ಕರ ದೇಶದ ಮೊಟ್ಟ ಮೊದಲ ಖಾಸಗಿ ವಲಯದ C-120 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ಇಂಪಾರ್ಟೆಂಟ್ ಆಗಿ ದೇಶದ ಮೊಟ್ಟ ಮೊದಲ ಖಾಸಗಿ ವಲಯದ C-120 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ ಎಲ್ಲಿದೆ, ಯಾವ ದೇಶದ ಸಹಕಾರದಿಂದ ಇದು ರೆಡಿ ಆಗಿದೆ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳೋ ಸಾಧ್ಯತೆಗಳಿದೆ. ನೆಕ್ಸ್ಟು ಚಂದ್ರಯಾನ 4 ಲ್ಯಾಂಡರ್ ಇಳಿಸುವ ಜಾಗ ನಿರ್ಧಾರ. ಈಗಾಗಲೇ ಚಂದ್ರಯಾನ ನಾವು 1, 2, 3 ಆಗಿದ್ದಿಲ್ಲ, ಇನ್ನು 4 ಮಾಡ್ತಾರಂತೆ. ಈಗಾಗಲೇ ಅದನ್ನು ಎಲ್ಲಿ ಇಳಿಸ್ಬೇಕು ಅಂತ ಡಿಸೈಡ್ ಮಾಡಿದಾರಂತೆ. ಎಲ್ಲಿ ಅಂದರೆ ಇದು ಯಾವಾಗ ಘೋಷಣೆ ಆಗುತ್ತದೆ, 2028 ಚಂದ್ರಯಾನ 4 ಮಾನ್ಸ್ ಮೌಂಟೇನ್ MM4 ಪ್ರದೇಶ ಅಲ್ಲಿ ಲ್ಯಾಂಡ್ ಮಾಡ್ತಾರಂತೆ ಇಸ್ರೋದವರು. ಸೊ ಚಂದ್ರಯಾನ 4 ಬಗ್ಗೆ ಮಾಹಿತಿ 2028ಕ್ಕೆ ಇದು ಯಾಕೆ ಕಳಿಸ್ತಿದ್ದಾರೆ ಅಂದರೆ ಭೂಮಿಗೆ ಹಿಂತಿರುಗಿ ತಂತ್ರಜ್ಞಾನಗಳು ಅಳವಡಿಸಲಾಗುತ್ತದೆ. ಅದೇನು ಅಲ್ಲಿ ಇಳಿದ ನಂತರ ಮತ್ತೆ ವಾಪಸ್ ಬರಬೇಕು, ಆ ತಂತ್ರಗಳನ್ನು ಅಲ್ಲಿ ಏನೇನಿದೆ, ಲ್ಯಾಂಡಿಂಗು ಅನ್ಲ್ಯಾಂಡಿಂಗು, ಆಮೇಲೆ ಚಂದ್ರನ ಮಾದರಿ ಸಂಗ್ರಹಿಸಿ ಮಾಡುವ ವಿಶ್ಲೇಷಣೆಯನ್ನು ಕೂಡ ಇದು ಒಳಗೊಂಡಿದೆ. ಅಂದರೆ LVM-32 ಉಡಾವಣಾ ವಾಹನ, ಇದೇನು ವೆಹಿಕಲ್ ಏನು ಕಳಿಸ್ಕೊಡ್ತಾರಲ್ಲಪ್ಪ ರಾಕೆಟ್ನ, ಅದು ವೆಹಿಕಲ್ ಯಾವುದಪ್ಪ ಅಂದರೆ ಇದು LVM-3 ಅದು ವಾಹನ. ನೆಕ್ಸ್ಟು ಉದ್ದೇಶ ಭೂಮಿಗೆ ತರುವುದಾಗಿದೆ. ಇಲ್ಲಿ ಅಲ್ಲೇ ಸಂಗ್ರಹಿಸಿ 15 ಮಾದರಿ ಸುರಕ್ಷಿತವಾಗಿ ಭೂಮಿಗೆ ತರೋದು ಇದರ ಪ್ಲಾನ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಚಂದ್ರಯಾನ ನ್ಯೂಸಲ್ಲಿ ಇರೋದ್ರಿಂದ ಇವನು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಯಾವತ್ತಿದ್ರೂ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಇವನ್ನೆಲ್ಲ. ಈಗ ಡೇಟು ಅದಾದ ನಂತರ ಇಂಪಾರ್ಟೆಂಟು ಈ ವೆಹಿಕಲ್ಲು 1ಗೆ ಯಾವುದು ಯೂಸ್ ಮಾಡಿದರು, PSLV C-11, LVM 3M1 M4 ಇವೆಲ್ಲ ಇಂಪಾರ್ಟೆಂಟ್, ಇವನು ಸ್ವಲ್ಪ ನೋಡ್ಕೊಳ್ಳಿ. ಅದಾದ ನಂತರ ಚಂದ್ರಯಾನ 5 ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಲುಪೆಕ್ಸ್, ಇದನ್ನು ಇದು ಜಪಾನ್ ಜೊತೆಗೆ ಸಹಯೋಗದಲ್ಲಿ ನಮ್ಮದು ನಡೀತಿದೆ ಚಂದ್ರಯಾನ 5 ಮಿಷನು, ಅದು ಕೂಡ ನಿಮಗೆ ಗಮನಕ್ಕಿರಲಿ. ಅದರ ಹೆಸರು ಬಂದ್ಬಿಟ್ಟು ಲುಪೆಕ್ಸ್. ವಂದೇ ಮಾತರಂ ಹಾಡುವುದನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ. ಸೊ ಇದು ಪೇಜ್ ನಂಬರು ಅವಾಗಲೇ ಹೇಳಿಲ್ಲ, ಪೇಜ್ ನಂಬರ್ 1ನೇದರಿಂದ ಹಿಡ್ಕೊಂಡು ಪೇಜ್ ನಂಬರ್ 50ರವರೆಗೂ ಇದೆ. ಯಾವ ಮಂತ್ ಮ್ಯಾಗ್ಝಿನ್ ಇದು ಅಂದರೆ ಮಾರ್ಚ್ ಮಂತ್ ಮ್ಯಾಗ್ಝಿನ್. 50ರಿಂದ 100 ಏನಿದೆಯಲ್ಲ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಮ್ಯಾಗ್ಝಿನಲ್ಲಿ ಮಾಡಿಕೊಡ್ತೀನಿ. ವಂದೇ ಮಾತರಂ ಹಾಡುವುದನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ. ಸೊ ವಂದೇ ಮಾತರಂ ಗೀತೆಗೆ 150 ವರ್ಷ ಆದ್ದರಿಂದ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ವಂದೇ ಮಾತರಂ 6 ಚರಣಗಳನ್ನು ಹಾಡೋದು ಕಡ್ಡಾಯಗೊಳಿಸಲಾಗಿದೆ. 3 ನಿಮಿಷದಲ್ಲಿ 10 ಸೆಕೆಂಡ್ಗಳು ವಂದೇ ಮಾತರಂನ 6 ಚರಣಗಳು ಹಾಡಬೇಕು ಅಂತ ಇದನ್ನ ಹೇಳ್ಕೊಟ್ಟಿದೆ, ಕಡ್ಡಾಯ ಮಾಡಿದೆ ಕೇಂದ್ರ ಸರ್ಕಾರ, ಒಳ್ಳೆಯದು. ನೆಕ್ಸ್ಟು 1937ರಲ್ಲಿ ಕಾಂಗ್ರೆಸ್ ಕೈಬಿಟ್ಟಿದ್ದ 4 ಚರಣಗಳನ್ನು ಕೂಡ ಮಾರ್ಗಸೂಚಿಯಲ್ಲಿ ಸೇರ್ಪಡೆ. ಯಾರು ಬರೆದಿದ್ದಾರೆ ಬುಕ್ ಇದನ್ನಂದರೆ ಬಂಕಿಮ್ ಚಂದ್ರ ಚಟರ್ಜಿ ಅವರು. ವಂದೇ ಮಾತರಂ ಚರಣ ಕೂಡ ಹಾಡುವಂತೆ ಮಾರ್ಗಸೂಚಿಯಲ್ಲಿ ನಿರ್ದೇಶಿಸಲಾಗಿದೆ. ಸೊ ಏನಾದರೂ ಶಿಕ್ಷೆಗೆ ಅವಕಾಶ ಇದೆಯಾ? ಹಾಡಲಿಲ್ಲ, ಹೌದು. ಹಾಡಲಿಲ್ಲ ಅಂದರೆ ಗರಿಷ್ಠ 3 ವರ್ಷಗಳ ಜೈಲು ಶಿಕ್ಷೆಗೆ ವಿಧಿಸಲು ಅವಕಾಶ ಇದೆ. ಇದು ವಂದೇ ಮಾತರಂ ವೆರಿ ಇಂಪಾರ್ಟೆಂಟು. ರಚನೆ ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಬಂಕಿಮ್ ಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7ರಂದು ಬರೆದಿದ್ದ ಕವಿತೆಯೇ ವಂದೇ ಮಾತರಂ. ಸೊ ಇದನ್ನು ಯಾರು ಹೇಳ್ತಾರೆ ಅಂದರೆ ಇದನ್ನು ಫಸ್ಟ್ಗೆ ಗೀತೆನ ಎಲ್ಲಿ ಆನಂದ ಮಠ ಕಾದಂಬರಿಯಲ್ಲಿ 1982ರಲ್ಲಿ ಪ್ರಕಟಣೆ ಮಾಡ್ತಾರೆ. ಇದನ್ನು ಪ್ರಕಟಣೆ ಆಗೋದು ಆನಂದ ಮಠ ಕೃತಿಯಲ್ಲಿ. ಸೊ ಯಾರು ಫಸ್ಟ್ ಹಾಡ್ತಾರೆ ಅಂದರೆ 1896 ರಾಷ್ಟ್ರೀಯ ಕಾಂಗ್ರೆಸ್ನ ಕೋಲ್ಕತ್ತಾ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಹಾಡು ಹೇಳ್ತಾರೆ. ಸೊ 1950 ಜನವರಿ 24ರ ಸಂವಿಧಾನ ರಚನಾ ಸಭೆಯ ವಂದೇ ಮಾತರಂ ರಾಷ್ಟ್ರೀಯ ಗೀತೆಗೆ ಅಳವಡಿಕೆ ಮಾಡಿ ಸಂವಿಧಾನದಲ್ಲಿ ಯಾವಾಗ ಹಾಡಿದರು, ಯಾರು ಹಾಡಿದರು, ಯಾವ ಆನಂದ ಮಠ, ಯಾವ ಕಾದಂಬರಿಯಲ್ಲಿ ಇದು ಪ್ರಕಟವಾಗಿದೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಪ್ರಧಾನಿ ಮೋದಿಯವರ ಮಲೇಷಿಯಾ ಭೇಟೆ 11 ಮಹತ್ವದ ಒಪ್ಪಂದಗಳಿಗೆ ಸಹಿ. ಸೊ ಪ್ರಧಾನಿ ನರೇಂದ್ರ ಅವರು ಮಲೇಷಿಯಾದ ರಾಜಧಾನಿ ಯಾವುದು? ಕ್ವಶನ್ ನಂಬರ್ 1 ಕೌಲಾಲಂಪುರ. ಅರ್ಥ ಆಯ್ತಾ? ಯಾರು ಪ್ರಧಾನಿ? ಅನ್ವರ್ ಇಬ್ರಾಹಿಂ.
11 ಒಪ್ಪಂದಗಳಿಗೆ ಇವರು ಕೋಲಾಲಂಪುರದಲ್ಲಿ ಸಹಿ ಹಾಕ್ತಾರಂತೆ. ಅದರಲ್ಲಿ ಇವೆಲ್ಲಿದೆ ನೋಡಿ 11 ಒಪ್ಪಂದಗಳು ಏನೇನು ಇಂಪಾರ್ಟೆಂಟ್ ಇದೆ ನೋಡಿ. ಸೆಮಿಕಂಡಕ್ಟರ್ ನಿಮಗೆಲ್ಲ ಗೊತ್ತಿದೆ. ಇದು ಸೆಮಿಕಂಡಕ್ಟರ್ ಅಂದರೆ ಏನಿಲ್ಲಪ್ಪ, ನಿಮ್ಮ ಮೊಬೈಲ್ದಲ್ಲಿ ಚಿಪ್ ಇರುತ್ತೆ, ಅದಾದ ನಂತರ ಟ್ಯಾಬು, ಅದಾದ ನಂತರ ಈ ಲ್ಯಾಪ್ಟಾಪು ಅದೇನಿರುತ್ತಲ್ಲ ಪ್ರತಿಯೊಂದಕ್ಕೂ ಕೂಡ ಸೆಮಿಕಂಡಕ್ಟರ್ ಅವಶ್ಯಕತೆ ಇದೆ. ಅದೇ ಭ್ರಷ್ಟಾಚಾರದ ವಿರುದ್ಧ ಆರೋಗ್ಯ ಮತ್ತು ಔಷಧ, ಆಮೇಲೆ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿ, ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ IBCA, ಇದೇನಪ್ಪ ಅಂದರೆ ನಮ್ಮ ಭಾರತದವರೇ ಪ್ರಾರಂಭ ಮಾಡಿದ್ದು. ಸ್ಥಳೀಯ ಕರೆನ್ಸಿ ವ್ಯಾಪಾರ ಇತ್ಯರ್ಥ, ಇವೆಲ್ಲದಕ್ಕೂ ಒಪ್ಪಂದ ಮಾಡ್ಕೊಂಡಿದೆ ಅಂತೆ. ಆಮೇಲೆ ದ್ವಿಪಕ್ಷೀಯ ವ್ಯಾಪಾರಕ್ಕಾಗಿ ಸ್ಥಳೀಯ ಕರೆನ್ಸಿಗಳಾದ ಭಾರತದ ರೂಪಾಯಿ ಮತ್ತು ಮಲೇಷ್ಯಾದ ರಿಂಗಿಟ್. ಕ್ವಶನ್ ನಂಬರ್ ಏನದು, ಮಲೇಷ್ಯಾದ ವಿದೇಶಿ ಕರೆನ್ಸಿ ಯಾವುದು ಅಂತ ಕೇಳ್ಬೋದು. ಮಲೇಷ್ಯಾದ ಕರೆನ್ಸಿ ಯಾವುದು? ರಿಂಗಿಟ್. ಎಕ್ಸಾಮಲ್ಲಿ ಆಗಿತ್ತು ಇದು PYQ. ನೆಕ್ಸ್ಟು ಆಜಾದ್ ಹಿಂದ್ ಫೌಜ್ ಗೊತ್ತಲ್ಲ, ಭಾರತೀಯ ರಾಷ್ಟ್ರೀಯ ಸೇನೆ ನಿವೃತ್ತ ಯೋಧ ಜಯರಾಜ್ ರಾಜರಾವ್ ಅವರನ್ನು ಪ್ರಧಾನಿ ಮೋದಿಯವರು ಭೇಟಿ ಮಾಡಿದರು. 1946 ಸೆಪ್ಟೆಂಬರ್ ಕೊಲಂಬೋದಲ್ಲಿ ಸೆಲಂಗೋರ್ ಪಾದಂಗ್ ಇಲ್ಲಿ ಸಾವಿರಾರು ನಾಣ್ಯಗಳು ಉದ್ದೇಶಿಸಿ ಭಾಷಣ ಮಾಡಿದರು. ಯಾರು? ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು. ಅದರದ್ದು ನಿವೃತ್ತ ಯೋಧ ಇನ್ನೂ ಇದ್ರಂತೆ, ಜಯರಾಜ್ ರಾಜರಾವ್ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿ ಭೇಟಿ ಮಾಡಿದರಂತೆ. ಸೊ ಭಾರತದ NPCI ಇಂಟರ್ನ್ಯಾಷನಲ್ ಮತ್ತು ಮಲೇಷ್ಯಾದ ಪೇನೆಟ್ ನಡುವೆ UPI ವಹಿವಾಟು ಸುಲಭಗೊಳಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅಂತೆ. ಇದು ನೋಡ್ಕೊಳ್ಳಿ. ಪ್ರಸ್ತುತವಾಗಿ ಭೂತಾನ್, ಸಿಂಗಾಪುರ್, ಕತಾರ್, ಮಾರಿಷಸ್, ನೇಪಾಳ, UAE, ಶ್ರೀಲಂಕಾ ಮತ್ತು ಫ್ರಾನ್ಸ್ 8 ದೇಶಗಳಲ್ಲಿ ನಮ್ಮದು UPI ಡಿಜಿಟಲ್ ವ್ಯವಸ್ಥೆ ಏನಿದೆ ಬಳಕೆಯಲ್ಲಿದೆ. ನೆಕ್ಸ್ಟ್ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ ಪ್ರವಾಸ. ಇಸ್ರೇಲ್ನ ಅತ್ಯುನ್ನತ ಗೌರವ ಸ್ಪೀಕರ್ ಆಫ್ ದಿ ನೆಸೆಟ್ ಪದಕ. ಇಸ್ರೇಲ್ನ ಪ್ರಧಾನಿ ನಿಮಗೆಲ್ಲ ಗೊತ್ತಿದೆ, ಬೆಂಜಮಿನ್ ನೆತನ್ಯಾಹು ಅಂತ. ಸೊ ಇದು ನಮ್ಮ ಮೋದಿಯವರಿಗೆ ಸ್ಪೀಕರ್ ಆಫ್ ದಿ ನೆಸೆಟ್ ಪದಕನ ನೀಡಿ ಗೌರವಿಸಿದ್ದಾರೆ. ಇಂಪಾರ್ಟೆಂಟ್ ಇದರಲ್ಲಿ. ನಾನು ಹೇಳಿದೆ ಇಸ್ರೇಲ್ನಲ್ಲಿ ಅತಿ ಹೆಚ್ಚು ಇಸ್ರೇಲ್ನ ಸಂಸತ್ತಿನಲ್ಲಿ ಭಾಷಣ ಮಾಡಿದ ಅವರ ಸಂಸತ್ತಿನ ಅತ್ಯಂತ ಗೌರವಕ್ಕೆ ಭಾಜನದ ಮೊದಲ ಪ್ರಧಾನಿಯವರು. 27 ಒಪ್ಪಂದಕ್ಕೆ ಸೈನ್ ಹಾಕ್ತಾರಂತೆ. ಆಮೇಲೆ ಡಿಜಿಟಲ್ UPIಯನ್ನು ಇಸ್ರೇಲ್ ಬಳಸಲು ಅನುಮತಿ ಮಾಡಿಕೊಡಲಾಗಿದೆ ಅಂತೆ, ಅವರು ಮಾಡ್ಕೊಂಡಿದ್ದಾರೆ. ಆಮೇಲೆ ಇಸ್ರೇಲ್ನ ಹೈಫಾ ನಗರವನ್ನು ಅಟಮನ್ ಟರ್ಕನಿಂದ ಮುಕ್ತಗೊಳಿಸಿದ ಮೈಸೂರು ಲ್ಯಾನ್ಸರ್ ಪಡೆಗಳ ಬಲಿದಾನವನ್ನು, ಅಂದರೆ ಆ ಟೈಮಲ್ಲಿ ನಮ್ಮ ಮೈಸೂರು ಏನು ಇದರಲ್ಲ ರಾಜರು ಆಡಳಿತದಲ್ಲಿ, ಸೊ ಮೈಸೂರಿನ ಲ್ಯಾನ್ಸರ್ ಪಡೆಗಳ ಬಲಿದಾನವನ್ನು ಇಸ್ರೇಲ್ ಪ್ರಧಾನಿ ನೆನಪು ಮಾಡ್ಕೊಂಡಾಗ್ತಾರೆ. ಸೊ ಬೇಹುಗಾರಿಕಾ, ಇಸ್ರೇಲ್ನ ಪ್ರಸಿದ್ಧ ಬೇಹುಗಾರ ತರಂಗಣ ಯಾವುದಂತ ಇಸ್ರೇಲ್ದು ಪೌದಾ ಅನ್ನೋದಕ್ಕೆ ನರೇಂದ್ರ ಮೋದಿಯವರು ಭೇಟಿ ನೀಡಿದರು. ಇಂಪಾರ್ಟೆಂಟ್, ಇದು ಕೇಳೋದ್ರ ಸಾಧ್ಯತೆ ಇದೆ. ಬಟ್ ಇಂಪಾರ್ಟೆಂಟ್ ಏನಂದರೆ ಯಾವ ಪ್ರಶಸ್ತಿ ಯಾವ ದೇಶ ಕೊಟ್ಟರು. ಇವಾಗ ಸರ್ ಇಷ್ಟು ಈಜಿ ಇದೆಯಲ್ಲ ಸರ್ ನೆನ್ಪಿಟ್ಕೊಂಡ್ಬಿಡ್ಬೋದು ಅಂತ ಅನ್ಕೊಳ್ಕೊಬೇಡಿ. ಕನ್ಫ್ಯೂಷನ್ಸ್ ಆಗ್ತಿರುತ್ತೆ, ಕ್ಲಾರಿಟಿ ಇರಲಿ ನಿಮಗೆ. ನೆಸೆಟ್ ಪದಕ ಒಂದು ವರ್ಡ್ ಇಟ್ಕೊಂಡ್ಬಿಡಿ, ನೆಸೆಟ್ ಇಸ್ರೇಲ್ ಈ ಥರ. ಲೋಕಸಭೆಯ ಸ್ಪೀಕರ್ ಯಾರಿದ್ದಾರೆ? ಓಂ ಬಿರ್ಲಾ ಇದ್ದಾರೆ. ಅದರಿಂದ ಅವಿಶ್ವಾಸ ಮಂಡನೆ ಮಾಡಿದರಂತೆ. ಸೊ ನೋಡಿ, ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆ ಯಾವ ರೀತಿ ನಡೀತಿದೆ ಅಂದರೆ, ಸಂವಿಧಾನದ 94C ಸಂವಿಧಾನದ ಲೋಕಸಭೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮತ್ತು ಪದಚ್ಯುತಿ ನಿರ್ಣಯ ಮಂಡಿಸಿ ಅಧಿಕಾರನ ಅಕಾರ್ಡಿಂಗ್ ಟು 94C ಸಂವಿಧಾನದ ವಿಧಿ. ಅದಕ್ಕೇನಂತಾರೆ ಅಂದರೆ ಸಂವಿಧಾನದಲ್ಲಿ ರೆಸಲ್ಯೂಷನ್ ಆಫ್ ರಿಮೂವಲ್ ಅಂತ ಕರೀತಿರ್ತಾರೆ. ಈ ನಿರ್ಣಯವು ಲೋಕಸಭೆ ಆಗಿನ ಎಲ್ಲ ಸದಸ್ಯರು ಪ್ರೆಸೆಂಟ್ ಇರ್ತಾರಲ್ಲ ಬಹುಮತದಿಂದ ಅಂಗೀಕಾರವಾಗಬೇಕು. ಆಮೇಲೆ ಈ ಅವಿಶ್ವಾಸ ನಿರ್ಣಯ ಮಾಡೋದಕ್ಕಿಂತ ಮುಂಚಿತವಾಗಿ 14 ದಿನಗಳ ಮುಂಚಿತವಾಗಿ ನಾವು ನಿಮಗೆ ಅವಿಶ್ವಾಸ ಮಂಡನೆ ಮಾಡ್ತೀವಿ ನಿಮ್ಮ ವಿರುದ್ಧವಾಗಿ ಅಂತ 14 ದಿವಸ ಮುಂಚಿತವಾಗಿ 50 ಜನ ಏನು ನೀವು ಪತ್ರ ಕಳಿಸ್ತಾರಲ್ಲ ಅವ್ರಿಗೆ 50 ಜನ ಸೈನ್ ಮಾಡಿಸಿ ಕಾಪಿನ ಕಳಿಸ್ಕೊಡ್ಬೇಕು. ಯಾರಿಗೆ ಕೊಡ್ತಾರೆ? ಅವರು ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಯವರಿಗೆ ಕೊಡ್ತಾರೆ. ಆಮೇಲೆ ಏನಾಗುತ್ತೆ, ನೋಟಿಸ್ ಪರಿಶೀಲನೆ ಅದೆಲ್ಲ ಆಗುತ್ತೆ. 50 ಜನ ಇದ್ದಾರೆ, ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಒಂದು ದಿನಾಂಕ ನಿಗದಿ ಮಾಡ್ತಾರೆ ಅವಿಶ್ವಾಸ ನಿರ್ಣಯ ಮಾಡಲ್ಲ, ಚರ್ಚೆ ಮಾಡೋಕ್ಕೋಸ್ಕರ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಚರ್ಚೆಗೆ ಬರುವ ದಿನದಂದು ಸ್ಪೀಕರ್ ಸದನದ ಅಧ್ಯಕ್ಷತೆಯನ್ನು ವಹಿಸಿರೋದಿಲ್ಲ. ಲೋಕಸಭೆ ಉಪಸಭಾಧ್ಯಕ್ಷರು ಅಥವಾ ಸದನದ ನೇಮಿಸಲ್ಪಟ್ಟ ಹಿರಿಯ ಸದಸ್ಯರು ಯಾರಿರ್ತಾರೆ ಅವರು ಇದನ್ನು ಅಧ್ಯಕ್ಷತೆ ವಹಿಸಿರ್ತಾರೆ. ಇವರ ವಿರುದ್ಧ ಅಂದರೆ GV ಮಾಳ್ವಂಕರ್, ಏನು ಗೊತ್ತಾ ಕ್ವಶನ್ ಪೇಪರ್ ಇಂಪಾರ್ಟೆಂಟ್. ಮೊದಲ ಸ್ಪೀಕರ್ ಯಾರಪ್ಪ ಅಂದರೆ GV ಮಾಳ್ವಂಕರ್ ಅಂತ. ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಕ್ವಶನ್. 1954 ಡಿಸೆಂಬರ್ 18ರಂದು ಅವಿಶ್ವಾಸ ನಿರ್ಣಯವನ್ನು ಸೋಷಿಯಲಿಸ್ಟ್ ಪಕ್ಷದ M. ವಿಘ್ನೇಶ್ವರ್ ಅವರಿಂದ ಮಂಡನೆ. ಇದುವರೆಗೂ ಈ ಥರ ಯಾರೂ ಇದು ಆಗಿಲ್ಲ, ಏನು ಕೆಳಗಿಳಿದಿಲ್ಲ. ಸೊ ಅದು ಪ್ರೂವ್ ಆಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು, ಪ್ರತ್ಯೇಕ ಕೃಷಿ ಸಂಪುಟ ಸಭೆಗೆ ಶಿಫಾರಸು. ಕರ್ನಾಟಕ ರಾಜ್ಯ ನೀತಿ ಯೋಜನಾ ಮಂಡಳಿ KSPPC ಇದೆಯಲ್ಪ, ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ನು. ಪ್ರತ್ಯೇಕವಾಗಿ ಕೃಷಿ ಸಂಪುಟ ನೀವು ಮಾಡಬೇಕು ಅಂತ ಹೇಳ್ತಾ ಇದೆ ಅಂತೆ. ರಾಜ್ಯ ನೀತಿ ಆಯೋಗದ ಮಂಡಳಿ ಉಪಾಧ್ಯಕ್ಷ BR ಪಾಟೀಲ್ ನೇತೃತ್ವದಲ್ಲಿ ನಡೀತಿದೆ ಅಂತೆ. ಒಳ್ಳೆಯದು. ಕೃಷಿ ಸಭಾ ಅಂದರೆ MA ಸ್ವಾಮಿನಾಥನ್ ಆಗಿರಲಿ, ಅದಾದ ನಂತರ
ಕೃಷಿದು ಸಂಬಂಧಪಟ್ಟಿದ್ದೆ ಈ ಬರ ಇವೆಲ್ಲ ಬರ್ತಾವಲ್ಲ ಅದಕ್ಕೋಸ್ಕರ ಆಮೇಲೆ ಯೋಜನೆಗಳನ್ನು ಜಾರಿಗೆ ತರಲಿ ಕೃಷಿಗೆ ಸಂಪೂರ್ಣವಾಗಿ ಸಪ್ರೇಟಾಗಿ ಒಂದು ಸಂಪುಟ ಮಾಡಬೇಕಂತ ಇವರು ಹೇಳಿದ್ದೇನೆ ಪ್ಲಾನಿಂಗ್ ಕಮಿಷನ್. ಅದಾದ ನಂತರ ನೋಡ್ಕೊಳ್ಳಿ ಹಂಗೆ ಒಂದು ಸಾರಿ ಇದನ್ನೆಲ್ಲ ಏನೇನು ಇದೆ ಕೃಷಿ ಸಂಪುಟ ಆಗಲಿ ಕೃಷಿ ಆದಾಯ ಆಗಲಿ ಶಿಕ್ಷಣ ಕಲಾರ್ಥಿ ನಿಮ್ಗೆ ಗೊತ್ತಿದೆ. ಶಿಕ್ಷಣ ನೇಮಕಾತಿ ಬಸ್ಸಿ ಕಲಿತಾರನ್ನ ಪುನರ್ ಜಾರಿ ಮಾಡಿ ಅಂತ ಹೇಳುತ್ತೆ. ಇದು ಆರೋಗ್ಯ ವಲಯದಲ್ಲಿಯೂ ಕೂಡ ಮಾಡುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ಕೂಡ ಅದು ಹೇಳುತ್ತೆ. ಕರ್ನಾಟಕ ರಾಜ್ಯ ನೀತಿ ಯೋಜನಾ ಮಂಡಳಿ ರಾಜ್ಯದ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ. ನೀತಿ ಆಯೋಗನೂ ಕೂಡ ಥಿಂಕ್ ಟ್ಯಾಂಕ್ ಸಂಸ್ಥೆ ಅಂತ ಹೇಳ್ತಾರೆ ಕೇಂದ್ರದಲ್ಲಿ. ಪದನಿಮಿತ್ತ ಅಧ್ಯಕ್ಷರು ಯಾವಾಗಲೂ ಮುಖ್ಯಮಂತ್ರಿ ಇರ್ತಾರೆ, ಉಪಾಧ್ಯಕ್ಷರು BR ಪಾಟೀಲ್. ಆಮೇಲೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಸೂಚಿ ಮುಂದಕ್ಕೆ ಕೊಂಡೊಯ್ಯಲು ಕಾರ್ಯತಂತ್ರದ ಯೋಜನೆ ಮತ್ತು ನೀತಿ ನಿರೂಪಣೆಗಳನ್ನು ಶಿಫಾರಸು ಮಾಡುತ್ತೆ. ಆಯೋಗದ ಮೊದಲ ಅಧ್ಯಕ್ಷ ವೀರಪ್ಪ ಮೊಯ್ಲಿ, ನೆನಪಿರಲಿ, ಇದು ವೆರಿ ಇಂಪಾರ್ಟೆಂಟ್. ಮೊದಲ ಉಪಾಧ್ಯಕ್ಷ DM ನಂಜುಂಡಪ್ಪ. ರಾಜ್ಯ ಚುನಾವಣಾ ಆಯುಕ್ತರ ರಾಷ್ಟ್ರೀಯ ಸಮ್ಮೇಳನ ಒಂದು ದೇಶ ಒಂದು ಮತದಾರ ಪಟ್ಟಿ ಜಾರಿಗಾಗಿ ರಾಜ್ಯ ಚುನಾವಣಾ ಆಯುಕ್ತರಿಂದ ಒಂದು ರಾಷ್ಟ್ರೀಯ ಸಮ್ಮೇಳನ ಆಗುತ್ತಂತೆ. ಎಲ್ಲಿ ಆಗುತ್ತಪ್ಪ? ದೆಹಲಿಯ ಭಾರತ್ ಮಂಟಪ ಏನಿದೆಯಲ್ಲ ಅಲ್ಲಿ ಒಂದು ಸಮ್ಮೇಳನ ಆಗುತ್ತಂತೆ. ಮುಖ್ಯ ಆಯುಕ್ತರು ನಿಮಗೆ ಗೊತ್ತಿದೆ, ಜ್ಞಾನೇಶ್ ಕುಮಾರ್. ಅದಾನಂತರ ಚುನಾವಣಾ ಆಯುಕ್ತರು ಇಬ್ಬರು ಇದ್ದಾರೆ, ಸುಖಬೀರ್ ಸಿಂಗ್ ಮತ್ತು ಡಾ ವಿವೇಕ್ ಜೋಶಿ ಅವರು ಇದ್ದಾರೆ. ಇವರು ಚುನಾವಣಾ ಆಯುಕ್ತರು, ಇವರು ಆಯುಕ್ತರು, ಎರಡೂ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಸೊ ಅವರು ಎಲ್ಲ ಮಾಡ್ಕೊಂತಾರಂತೆ. ಈಗ SIR ಅದೆಲ್ಲ ನಡೀತಿದೆಯಲ್ಲ ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ಸೊ ನೆಕ್ಸ್ಟ್ ಹೋಗೋಣ ನಾವು. ಇಲ್ಲಿ ನೋಡಿ ಇಂಪಾರ್ಟೆಂಟ್. ಭಾರತ ಸಂವಿಧಾನ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯಗಳ ಅಧೀನಕ್ಕೆ ಬರುತ್ತದೆ. ಕೇಂದ್ರ ಚುನಾವಣಾ ಆಯೋಗದ ಪಟ್ಟಿಯನ್ನು ಬಳಸುವಂತೆ ಒತ್ತಾಯಿಸುವ ರಾಜ್ಯಗಳ ಸ್ವತ್ತಿಗೆ ಧಕ್ಕೆ ತರುತ್ತದೆ. ಇದು ಒಂದು ಅನಾನುಕೂಲಗಳು. ಈಗ ಒಂದೇ ಮತದಾರ ಪಟ್ಟಿ ಆಗೋದ್ರಿಂದ ಒಂದೇ ಪಟ್ಟಿಗೆ ತರಲು 243Z ವಿಧಿಗೆ ತಿದ್ದುಪಡಿ ತರಬೇಕಾಗುತ್ತದೆ. ಏನೇ ಅನುಕೂಲಗಳು? ಇದು ಎಸ್ಸೆ ಬರೋ ಸಾಧ್ಯತೆ ಇತ್ತು, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಡಾಲ್ಫಿನ್ ಹಂಟರ್ ಎಂದು ಖ್ಯಾತರಾದ ಸಬ್ಮರೈನ್ ನಿಗ್ರಹ ಯುದ್ಧ ನೌಕೆ. ಸಬ್ಮರೈನ್ ಅಂದರೆ ಸಮುದ್ರದ ಒಳಗಡೆ. INS ಅಂಜದೀಪ್ ನೌಕಾಪಡೆಗೆ ಸೇರ್ಪಡೆ. ಏನಿದ್ರದ್ದು ಇಂಪಾರ್ಟೆಂಟು ಉದ್ದೇಶ ಏನಪ್ಪ ಅಂದರೆ ಶತ್ರು ಜಲಾಂತರ್ಗಾಮಿ ನೌಕೆಗಳು ಯಾರಾದರೂ ಈ ಪಾಕಿಸ್ತಾನದವರಾಗಿರ್ಬೋದು, ಚೀನಾದವರಾಗಿರ್ಬೋದು, ನೀರಿನೊಳಗೆ ನೌಕೆ ಇರ್ತವೆ, ಅವನ್ನ ಪತ್ತೆ ಮಾಡಿ ಟ್ರ್ಯಾಕ್ ಮಾಡಿ ಅದನ್ನು ನಾಶಪಡಿಸ್ತಂತೆ. ಅದಕ್ಕೆ ಡಾಲ್ಫಿನ್ ಹಂಟರ್ ಅಂತ ಹೆಸರಿಟ್ಟಿದ್ದಾರಂತೆ. ಇಂಪಾರ್ಟೆಂಟ್. INS ಅಂಜದೀಪ್ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ನಿಮಗೆ ನೌಕಾಪಡೆಯ ಮುಖ್ಯಸ್ಥ ಯಾರಾದಾರಪ್ಪ? ಅಡ್ಮಿರಲ್ಲು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈಗ ಹೇಗೆ ಸೈನ್ಯಕ್ಕೆ ಜನರಲ್ ಅಂತಾರಲ್ಲ ಅದೇ ಥರ ಅಡ್ಮಿರಲ್ ಅಂತ ನೌಕೆ ಸೇನಾದಳಕ್ಕೆ ಭೂದಳಕ್ಕೆ ಜನರಲ್ ಅಂತಾರಲ್ಲ ಅದೇ ಥರ ಅಡ್ಮಿರಲ್ ಯಾರಿದ್ದಾರೆ? ತ್ರಿಪಾಠಿ ಅವರು ಇದ್ದಾರೆ. ಸೊ ಏನಿದು ಅಂತ ಅಂಜದೀಪ್ ಏನನ್ನೋದಂದರೆ ಇಂಗ್ಲೀಷ್ ನೋಡ್ಕೊಂಬಿಡಿ. ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಜಲಾಂತರ್ಗಾಮಿ ವಿರೋಧ ಯುದ್ಧ ನೌಕೆ. ಇದು ಜಲಾಂತರ್ಗಾಮಿ ವಿರೋಧ ಯುದ್ಧ ನೌಕೆ. ಸೊ 8 ಸಮರಗಳ ಹಡಗುಗಳ ಪೈಕಿ ಇದು 3ನೇದಂತೆ. 8 ಮಾಡ್ಬೇಕಂತ ಇನ್ನು ಇದು ಮಾಡ್ತಾರೆ ಅವರು. ನೆಕ್ಸ್ಟ್ ಯಾರು ಇದನ್ನು ಮಾಡ್ತಿದ್ದಾರೆ ಅಂತ ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್. ಸೊ ಏನಂತ ಅಷ್ಟೇ ನೆನಪಿರಲಿ. ಅದಾದ ನಂತರ ಹಡಗುಗಳ ವೇಗನ ಹೇಗೆ ನಾವು ಕಿಲೋಮೀಟರ್ ಅಂತ ಲೆಕ್ಕ ಹಾಕ್ತೀವಿ, ಇಲ್ಲಿ ನಾಟ್ಗಳ ವೇಗ 25 ಗರಿಷ್ಠ ನಾಟ್. ಹಡಗುಗಳ ವೇಗನ ಡಿಸೈಡ್ ಮಾಡೋದು ನಾಟ್. ಈಗ ಹೆಂಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತಾರಲ್ಲ ಅಲ್ಲಿ 1 ನಾಟ್ 2 ನಾಟ್ ಅಂತ ಬಳಸ್ತಾರೆ. ಏನು ಎದಕ್ಕಂತ ಗೊತ್ತಾಯಿತು. ಕರ್ನಾಟಕದ ಕರಾವಳಿಯಲ್ಲಿರುವ ಅಂಜದೀಪ್ ದ್ವೀಪದ ಹೆಸರನ್ನು ಈ ನೌಕೆಗೆ ಇಡಲಾಗಿದೆ. ಸೊ 1960ರಲ್ಲಿ ಗೋವಾ ವಿಮೋಚನೆ ನಡೆದ ಆಪರೇಷನ್ ಚುಟ್ನೆ ಯಾವಾಗ ನಡೆಯುತ್ತೆ ಅಂತ ಕೇಳ್ಬೋದು. ಈ ದ್ವೀಪ ನಿರ್ಣಾಯಕ ಪಾತ್ರ ವಹಿಸ್ತಿದೆ. ಅಂಜದೀಪು ಅದೇನು ಆಪರೇಷನ್ ಇದಾಯ್ತಲ್ಲ, ಆಪರೇಷನ್ ಚುಟ್ನೆ ಗೋವಾ ವಿಮೋಚನೆಗಾಗಿ ಮಾಡ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಆ ಟೈಮಲ್ಲಿ ಇದು ಇಂಪಾರ್ಟೆಂಟ್ ಆಯಿತು. ಸೊ ಭಾರತಕ್ಕೆ ಸ್ವತಂತ್ರ ಸಿಕ್ಕರೂ ಕೂಡ ಪೋರ್ಚುಗೀಸರ ವಶದಲ್ಲಿರುತ್ತೆ. ಹೈದರಾಬಾದು ವಿಮೋಚನೆ ಆಯ್ತಲ್ಲ ಆ ಟೈಮಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ತಾರೆ. ಆಪರೇಷನ್ ಗೋವಾ ಏನಾಗುತ್ತಲ್ಲ 1961, ಆ ಟೈಮಲ್ಲಿ ಜವಾಹರ್ಲಾಲ್ ನೆಹರು ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಮುಂದೆ ಹೋಗೋಣ. ಇಂಪಾರ್ಟೆಂಟು ಇದರಲ್ಲಿ ನಿಮಗೆ ಯಾಕೆ ಕರೀತಾರೆ ಡಾಲ್ಫಿನ್ ಹಂಟರ್ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಸುದರ್ಶನ್ ಚಕ್ರಖ್ಯಾತಿಯ S-400 ಸಾಮರ್ಥ್ಯ ಅನಾವರಣ. S-400 ಏನಿದೆಯಲ್ಲ ರಾಜಸ್ಥಾನದ ಪೋಖ್ರಾನ್ ಇದೇನಿದೆ ವಾಯುಶಕ್ತಿ 2020 ಸಮರಾಭ್ಯಾಸ ಹಿನ್ನೆಲೆಯಲ್ಲಿ ಇದನ್ನು S-400ನ ಅನಾವರಣ ಮಾಡ್ತಾರಂತೆ. ಏನಂದರೆ ಇದು ದೀರ್ಘವ್ಯಾಪ್ತಿಯ ರಕ್ಷಣಾ ವ್ಯವಸ್ಥೆ ಶಸ್ತ್ರ ಕ್ಷಿಪಣಿಯನ್ನು 300 ಕಿಲೋಮೀಟರ್ ದೂರದಲ್ಲಿ ಪತ್ತೆ ಹಚ್ಚಿ ನಾಶ ಮಾಡ್ತದೆ ಅಂತ. ಇದು ಒಂದು ರಕ್ಷಣಾ ವ್ಯವಸ್ಥೆ ಯಾವ ಥರ ಇದೆ ಅಂದರೆ S-400 ಯಾವುದಾದ್ರೂ ಕ್ಷಿಪಣಿ ಇತ್ತಪ್ಪ ಅಂದರೆ ಮೊದಲು ಅದನ್ನು ಗುರುತು ಮಾಡುತ್ತೆ, ಅಲ್ಲಿ ಗುರುತು ಮಾಡಿಬಿಟ್ಟು ಅದನ್ನು ನಾಶ ಮಾಡುತ್ತೆ. ಇದನ್ನು ನಮ್ಮ ಆಪರೇಷನ್ ಸಿಂಧೂರ ಆಯ್ತಲ್ಲ ಆ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡಿದ್ರೆ ಇದು 300 ಕಿಲೋಮೀಟರ್ವರೆಗೂ ಇದು ತನ್ನ ವ್ಯಾಪ್ತಿನ
ವ್ಯಾಪ್ತಿ ಇದೆ ಅಂತೆ 300 ಕಿಲೋಮೀಟರ್ವರೆಗೂ. ಎಕ್ಸಾಂಪಲು ಹೆಂಗಿದೆ ಅಂದರೆ ಇವರು ಒಂದು ಟ್ಯಾಗ್ಲೈನ್ ಬಿಡಿಸಿದ್ದಾರೆ ನೋಡಿ, ಶತ್ರು ನಮ್ಮ ಕಣ್ಣಿಗೆ ಕಾಣಿಸದೇ ಇರ್ಬೋದು, ಆದರೆ ತಲುಪಲಾರದಷ್ಟು ದೂರದಲ್ಲಿಲ್ಲ ಅಂತ ಅಂದರೆ. ಸೊ ಅದು ಅಷ್ಟು ದೂರ ಇದ್ರೂ ಕೂಡ ಇದು ಅದನ್ನು ಮೊದಲು ಗುರುತು ಮಾಡಿಕೊಂಡು ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡುತ್ತೆ. ನೆಕ್ಸ್ಟ್ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಜಾಸ್ತಿ ಇದೆ, ಇಂಪಾರ್ಟೆಂಟ್ ಅಷ್ಟು ಹೇಳ್ತೀವಿ ನೋಡಿ. ಇರಾನ್ ಮೇಲೆ ಅಮೆರಿಕ ಒಂದು ಆಪರೇಷನ್ ಎಪಿಕ್ ಫ್ಯೂರಿನ ಮಾಡಿದೆ ಅಂತೆ. ಇರಾನ್ ಮೇಲೆ ಇಸ್ರೇಲು ರೋರಿಂಗ್ ಲಯನ್, ವೆರಿ ಇಂಪಾರ್ಟೆಂಟು. ಆಮೇಲೆ ಇವರಿಬ್ಬರಿಗೂ ಸೇರ್ಕೊಂಡು ನಾನು ಒಂದೇ ಮಾಡ್ತೀನಿ ಅಂದ್ಕೊಂಡು ಇರಾನ್ ಏನು ಮಾಡಿದೆ, ಆಪರೇಷನ್ ಟ್ರೂ ಪ್ರಾಮಿಸ್, ನಮ್ಮ ದೇಶ ನಾವು ಕಾಪಾಡ್ಕೊತೀವಿ 4 ಮಾಡ್ಕೊಂಡಿದೆ ಅಂತೆ. ಸೊ ಈ ಕಾರ್ಯಾಚರಣೆಯಲ್ಲಿ ಅಯತುಲ್ಲಾ ಖಮೇನಿ ಇವನು ಇರಾನ್ನ ಸರ್ವಶ್ರೇಷ್ಠ ಅಧ್ಯಕ್ಷ, ಅವನ್ನ ಎತ್ತಿದರಂತೆ. ಆಮೇಲೆ ರೆವಲ್ಯೂಷನರಿ ಗಾರ್ಡ್ ಯಾವುದು ಇರಾನ್ನ ಸೇನಾಪಡೆ, ರೆವಲ್ಯೂಷನರಿ ಗಾರ್ಡ್ನ ಮುಖ್ಯಸ್ಥ ಜನರಲ್ ಮೊಹಮ್ಮದನು ಕೂಡ ಭದ್ರತಾ ಸಲಹೆಗಾರ ಅಲೀಶ್ ಕಾಮಾನಿ ಕೂಡ 3 ಜನ ಹತ್ಯೆ ಮಾಡ್ತಾರಂತೆ. ಇರಾನ್ ಮೇಲೆ ದಾಳಿಯ ಕಾರಣಗಳನ್ನು ನೋಡ್ಕೊಳ್ಳಿ. ಅದಾದ ನಂತರ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಪರಿಣಾಮಗಳು ಏನೇನಿದೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಅಂಥದ್ದೇನು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಆಪರೇಷನ್ ಟ್ರೂ ಪ್ರಾಮಿಸ್ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ಮನಸ್ಸಕ್ಕೆ ಇವರೇ ಮಾಡಿದ್ದಾರೆ ಇರಾನ್ನವರು. ಇವರು ಖೋರಮ್ ಶಹರ್ 4 ಕ್ಷಿಪಣಿಗಳನ್ನು ಭೂಗತದಲ್ಲಿ ಸನ್ನದ್ಧಗೊಳಿಸಲಾಗಿದೆ. ಖೋರಮ್ ಶಹರ್ 4 ಕ್ಷಿಪಣಿಗಳು ಯಾವ ದೇಶಕ್ಕೆ ಸಂಬಂಧಪಡುವಂಥ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಅಮೆರಿಕನ್ ಸೇನಾ ಇರಾನ್ ದಾಳಿಗೆ ಬಳಸಿದ ಯುದ್ಧ ಸಾಧನಗಳ ತಂತ್ರಗಳು. ಅಮೆರಿಕನ್ ಸೇನೆ ಏನೇನು ಬಳಸ್ತು ಯುದ್ಧದಲ್ಲಿ ಅಂತ ಹೇಳಿದರೆ, ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಅನ್ನೋದು ಬಳಸ್ತಾರಂತೆ. ಅದಾದ ನಂತರ ಯಾವಾಗಲೂ ನೌಕಾಪಡೆಯನ್ನು ಸನ್ನದ್ಧಗೊಳಿಸ್ತಾ ಇರುತ್ತೆ. ಇದು ಇರಾನ್ ಅಂದರೆ ಅಲ್ಲಿ ಸುತ್ತಮುತ್ತ ಎಲ್ಲಿರುತ್ತೆ ಅಲ್ಲೆಲ್ಲ ನೌಕಾಪಡೆದು ವಿಶ್ವದ ಅತಿ ದೊಡ್ಡ ವಾಹನ ನೌಕೆ ಯಾವುದಪ್ಪ ಅಂದರೆ US-ನ ಗೆರಾಲ್ಡ್ R. ಫೋರ್ಡ್. ವಿಶ್ವ ಅತಿ ದೊಡ್ಡ ವಾಹನ ನೌಕೆ ಇದು US-ನ ಗೆರಾಲ್ಡ್ R. ಫೋರ್ಡ್. ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳ್ಬೋದು. ಆಮೇಲೆ ಇಸ್ರೇಲ್ದು MK-84 ಹ್ಯಾಮರ್ ಯಾವ ದೇಶದ್ದು ಅಂತ ಕೇಳ್ಬೋದು. BBU-39 ಅಲ್ಲ GBU-389 ಇದು ಒಂದು ಇಂಪಾರ್ಟೆಂಟು. ಅದಾದ ನಂತರ ಇದನ್ನು ಸ್ವಲ್ಪ ಇನ್ ಡೀಟೇಲಾಗಿ ನೋಡ್ಕೊಳ್ಳಿ. ಆ ಥರ ಕ್ವಶನ್ನು ಪೊಲೀಸ್ ಎಕ್ಸಾಮ್ಸ್ಗೆ ಕ್ವಶನ್ಸ್ ಆಗಲ್ಲ. ಇನ್ ಡೀಟೇಲ್ ಏನಾದರೂ ಸ್ವಲ್ಪ ಓದ್ಕೊಳ್ಳಿ, ಒಂದು ರೌಂಡ್ ನಿಮ್ಮ ಮ್ಯಾಗ್ಝಿನ್ಸಲ್ಲಿ ಓದ್ಕೊಳ್ಳಿ. ಮ್ಯಾಗ್ಝಿನ್ ಎಲ್ಲರೂ ತಗೊಂಡು ಓದ್ಕೊಳ್ರಪ್ಪ, ವೆರಿ ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುವ ಹರ್ಮುಜ್ ಜಲಸಂಧಿ ಬಗ್ಗೆ ನಿಮ್ಮದೇ ಆದಂತಹ ಚಾರ್ಜ್ ಬಿಟ್ಟು ಅಥವಾ ನಾನು ಗ್ರೂಪಲ್ಲಿ ಹಾಕಿರ್ತಿರ್ತೀನಿ. ಏನು ಇಂಪಾರ್ಟೆಂಟ್ ಇದೆ, ಹರ್ಮುಜ್ ದೇಶ ಯಾವ 2 ಕೊಲ್ಲಿಗಳನ್ನು ಅದು ಸೇರಿಸುತ್ತೆ, ಅದಾನಂತರ ಅದು ಸುತ್ತುವರಿದ ಕಂಟ್ರಿಗಳು ಯಾವುದು, ಅದಾನಂತರ ಸೌತಿಗೆ ನಾರ್ತಿಗೆ ಯಾವ್ಯಾವ ಕಂಟ್ರಿಗಳಿದಾವು, ಅದನ್ನು ಪ್ರತಿಯೊಂದನ್ನು ನೀವು ನೋಡ್ಕೊಳ್ಳಿ. ಆಮೇಲೆ 50 ಕಿಲೋಮೀಟರ್ ಕೊಟ್ಟವನೇ, ಅದು 54 ಕಿಲೋಮೀಟರ್ ಇದೆ ಅಗಲ, 54 ಕಿಲೋಮೀಟರ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇರಾನ್ನ ಪ್ರಮುಖ ನಾಯಕ ಆಯತುಲ್ಲಾ ಖಮೇನಿ. ಇದು ಶಿಯಾ ಮುಸ್ಲಿಂ ಪಂಗಡ ಸೇರಿದವರು. ಇವರು ಎಲ್ಲ ಶಿಯಾ ಮುಸ್ಲಿಮ್ಗೆ ಇವರೇ ಗುರು ಆಗಿದ್ದಾರೆ ಅಂತ ಆಯತುಲ್ಲಾ ಅಲಿ ಖಮೇನಿನ ಹೊರದುರುಳಿಸಿದೆ ಯಾವುದು, ಇಸ್ರೇಲ್. ನೆಕ್ಸ್ಟು ಸೈಯದ್ 3G ಅನ್ನೋದು ಇದು ಒಂದು ವಾಯು ರಕ್ಷಣಾ ಕ್ಷಿಪಣಿ ಅಂತೆ. ಈ ಲೈಕ್ ನಮ್ದು ಹೆಂಗೆ S-400 ಇತ್ತಲ್ಲ ಅದೇ ರೀತಿ. ಇದು ಯಾವ ದೇಶದ್ದು ಅಂದರೆ ಇರಾನ್ದು. ಅವರು ವಾಯು ರಕ್ಷಣೆಯನ್ನು ದಾಳಿಗೆ ಇವನು ಅಮೆರಿಕ ಮತ್ತು ಇಸ್ರೇಲ್ ಏನು ದಾಳಿ ಮಾಡ್ತಾವಲ್ಲ ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇದನ್ನು ಬಳಸ್ಕೊಂಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಜೇನುನೊಣ ಕಾರಿಡಾರ್ ಅಭಿವೃದ್ಧಿಗೆ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಪರಾಗಸ್ಪರ್ಶ ಸಂರಕ್ಷಣೆ ಮತ್ತು ಪರಿಸರ ಸುಸ್ಥಿರತೆ ಬೆಂಬಲಿಸಲು ರಾಷ್ಟ್ರೀಯ ಹೆದ್ದಾರಿಗಳೇ ಪರಾಗಸ್ಪರ್ಶ ಮತ್ತು ಜೇನುನೊಣ ಕಾರಿಡಾರ್ಗಳನ್ನು ರಚಿಸುವ. ಏನಂತ ಅಂದರೆ, ನಿಮ್ಮ ಕೆಲವೊಂದು ಕಡೆ ನೋಡಿದ್ದೀರಾ ನೀವು, ಈಗಾಗಲೇ ಇದೆ ಇದು ಹೈವೇ ಇತ್ತಪ್ಪ ಅಂತ. ಹೈವೇ ಇತ್ತಂದರೆ ಇದು ನೋಡಿ, ಇಲ್ಲಿ ಹೈವೇ ಇತ್ತು, ಇಲ್ಲಿ ಹೈವೇ ಐತಿ, ಇಲ್ಲೆಲ್ಲ ಹೂ ಬೆಳೆಸಿರ್ತಾರೆ. ಯಾಕೆಂದರೆ ಸುಮ್ಮನೆ ಬೆಳೆಸಿರೋ ಚೆಂದ ಕಾಣಲಿ ಅಂತ. ಇದು ರೀಸನ್ ಇದೆ ನೋಡಿ, ಪರಾಗಸ್ಪರ್ಶ ಸಂರಕ್ಷಣೆ ಮತ್ತು ಪರಿಸರ ಸುಸ್ಥಿರತೆ ಬೆಲ್ಲ, ಅಲ್ಲೆಲ್ಲ ಹೂ ಬಿಡೋ ಸಸ್ಯಗಳನ್ನು ಅವ್ರು ನೆಟ್ಟಿರ್ತಾರೆ. ಅದಕ್ಕೋಸ್ಕರ ಯಾವ್ಯಾವ ನೆಡ್ತಾರೆ ಅಂತ ಇಲ್ಲಿದೆ. ಬಟ್ ನೋಡ್ಕೊಳ್ಳಿ ಇದನ್ನು. 2026-27 ಕನಿಷ್ಠ 3 ಪರಾಗಸ್ಪರ್ಶ ಕಾರಿಡಾರ್ಗಳು ಅಭಿವೃದ್ಧಿಪಡಿಸ್ತದಂತೆ. ಸುಮಾರು 40 ಲಕ್ಷ ಮರಗಳಿಂದ ನೆಡ್ತಾರಂತೆ. ಹೆದ್ದಾರಿಗಳ 500 ಮೀಟರ್ನಿಂದ 1 ಕಿಲೋಮೀಟರ್ ಅಂತರದಲ್ಲಿ ಹೂವನ್ನು ಇಡ್ತಾರಂತೆ. ಒಂದು 500 ಇಲ್ಲಿ 500 ಮೀಟರ್ 1 ಕಿಲೋಮೀಟರ್ ಅಂತೆ. ಸಹಕಾರ ಸಚಿವರ ರಾಷ್ಟ್ರೀಯ ಸಮಾವೇಶ ಮಂಥನ್ ಅಂತೆ, ನೋಡ್ಕೊಳ್ಳಿ ಇದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಹಕಾರ ಸಚಿವರು ರಾಷ್ಟ್ರೀಯ ಸಮಾವೇಶವನ್ನು ಉದ್ಘಾಟನೆ ಮಾಡ್ತಾರಂತೆ. ವಿಶ್ವದ ಅತಿ ದೊಡ್ಡ ಜ್ಞಾನ ಸಂಘ ಯೋಜನೆಯಲ್ಲಿ 2 ಲಕ್ಷ ಹೊಸ ಬಹು ಉಪಯೋಗಿ ಪ್ರಾಥಮಿಕ ಕೃಷಿ ಸಾಲ ಸಂಘ ಸ್ಥಾಪಿಸುತ್ತಂತೆ. 2 ಪ್ರಾಥಮಿಕ ಕೃಷಿ ಸಂಘಗಳನ್ನು ಸ್ಥಾಪನೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಧುನಿಕ ಗೋದಾಮುಗಳು ವಿಸ್ತರಿಸುವ ಪ್ರಗತಿಯನ್ನು ಪರಿಶೀಲಿಸಲಾಯಿತು. ಇದರಲ್ಲಿ ಸಹಕಾರಿ ಸಚಿವ ಏನಪ್ಪ ಸಹಕಾರ ಸಚಿವರು ಏನಿದೆ ಅಂತ, ರಾಷ್ಟ್ರೀಯ ಮಂಥನ್ ಅಂತ ಒಂದು ಪ್ರೋಗ್ರಾಮ್ ಯಾರಿಗೆ ಸಂಬಂಧಪಡುತ್ತೆ, ಸಹಕಾರ ಸಚಿವಾಲಯಕ್ಕೆ. ಎಲ್ಲಿ ನಡೀತು, ಗುಜರಾತಲ್ಲಿ ನಡೀತು. ಯಾರು ಉದ್ಘಾಟನೆ ಮಾಡಿದ್ರು, ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದರು. ಇವ್ರೇನಂದರೆ ಒಂದು 2 ದೊಡ್ಡ
ಧಾನ್ಯ ಸಂಗ್ರಹ, ಈ ಎಕ್ಸಾಂಪಲ್ ರೈತರೆಲ್ಲ ಮಾರ್ತಿರ್ತಾರಲ್ಲ, ಅದನ್ನು ಎಲ್ಲಿಡ್ತಾರಪ್ಪ, ಹೋಗಿ ಗೋದಾಮ್ಗಳಲ್ಲಿ ಇರ್ತಾರೆ ಅಂತ ಒಂದು ದೊಡ್ಡದಾಗಿ ಮಾಡಬೇಕು. ಸೊ ದಟ್ ಈ MSPಗೆಲ್ಲ ಅವಕಾಶ ಆಗುತ್ತೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದಕ್ಕೆಲ್ಲ ಅವಕಾಶ ಆಗುತ್ತೆ ಅಂತ ಇವರು ಪ್ಲಾನ್ ಮಾಡಿದ್ದಾರೆ. ಮಂತನ್ ಯಾವುದಕ್ಕಂತ ನೆನ್ಬಿಟ್ಕೊಳ್ಳಿ, ಭಾರತದ ಆಹಾರ ನಿಗಮ ಮತ್ತು ವಿಶ್ವ ಆಹಾರ ಕಾರ್ಯಕ್ರಮ ತಿಳುವಳಿಕೆ ಒಪ್ಪಂದ, ಇವು ಎರಡು ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ. API ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೇನಿದೆ ಮತ್ತು ಭಾರತದ ಆಹಾರ ನಿಗಮ ಇದೆ, ಎರಡೊಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಆಮೇಲೆ ಭಾರತೀಯ ಆಹಾರ ನಿಗಮ ಇಂಪಾರ್ಟೆಂಟು. ಎರಡಕ್ಕೂ ಯಾಕೆ ಒಪ್ಪಂದ ಮಾಡ್ಕೊಂತಾರೆ, ಎರಡದ ಗುರಿ ಒಂದೇ, ಹಸಿವನ್ನು ಹೊಡೆದೋಡಿಸ್ಬೇಕು, ಬಡತನ ಓಡಿಸ್ಬೇಕು ಅನ್ನೋದು. ಸೊ ಅಂತಾರಾಷ್ಟ್ರೀಯ ಪರಿಹಾರ ಪ್ರಯತ್ನಗಳು ಬೆಂಬಲಿಸಲು ಭಾರತೀಯ ಆಹಾರ ನಿಗಮವು 2 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ಪೂರೈಸುತ್ತಂತೆ ವಿಶ್ವದ ಆಹಾರದ ಒಪ್ಪಂದದ ಅಡಿಯಲ್ಲಿ. ಭಾರತದಲ್ಲಿ ಊಟಕ್ಕಿಲ್ಲ. ಆಹಾರ ನಿಗಮ ಕಾಯ್ದೆ 1964 ಅಡಿಯಲ್ಲಿ 1965 ಜನ 14ರಂದು ಭಾರತೀಯ ಆಹಾರ ನಿಗಮ, ಭಾರತೀಯ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವಾಗ ಸ್ಟಾರ್ಟ್ ಆಯಿತು, 1965 ಜನವರಿ 14. ನೆನಪಿರಲಿ. 1967 ಏನಂತ ಕಮೆಂಟ್ ಮಾಡಿರಿ, ಅದು ಒಂದು ಸಹಾಯವಾಣಿ, ಅದೇನಂತ ಕಮೆಂಟ್ ಮಾಡಿರಿ. 2013 ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆನ ಅನುಷ್ಠಾನಗೊಳಿಸುವುದು. ಇದ್ರದ್ದು ಏನು ಕಾರ್ಯ ಅಂದರೆ ಆಹಾರ ಭದ್ರತೆ ಖಚಿತಪಡಿಸ್ಕೊಳ್ಳೋದು, ಎಲ್ಲರಿಗೂ ಕರೆಕ್ಟಾಗಿ ವಿತರಣೆ ಆಗ್ತಿದೆಯಾ, ಅದ ನಂತರ ಎಲ್ಲರೂ ಪ್ರತಿಯೊಬ್ಬರು ಹಸುವಿನಿಂದ ಯಾರು ಹಿಂದೆ ಉಳಿಬಾರ್ದು ಅಂತ ಇದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು. ಭಾರತ ಆಹಾರ ನಿಗಮ ಅತಿ ದೊಡ್ಡ ನಿಗಮಗಳಲ್ಲಿ ಒಂದಾಗಿದೆ, ಇದು ಗೊತ್ತು ನಿಮಗೆ. ಅದು ಕ್ವಶನ್ ಕೇಳಲ್ಲ. ಜರ್ಮನಿಯ ನ್ಯೂರ್ಬರ್ಗ್ನಲ್ಲಿ ಬಯೋಪ್ಯಾಕ್ 2026ನೇ ಭಾರತದ ವರ್ಷದ ರಾಷ್ಟ್ರವಾಗಿ ಇದೇನಿದೆ, ಜರ್ಮನಿಯ ನ್ಯೂರೆಂಬರ್ಗ್ನಲ್ಲಿ ಬಯೋಪ್ಯಾಕ್ ಅಂತ ಒಂದು ಸಮ್ಮೇಳನ ಆಗುತ್ತೆ. ಅಲ್ಲಿ ಭಾರತವನ್ನು 2026 ವರ್ಷದಲ್ಲಿ ಭಾರತದ ಒಂದು ರಾಷ್ಟ್ರ ಅಂತ ಪ್ರತಿಯೊಂದು ಒಂದು ರಾಷ್ಟ್ರ ಕೊಡ್ತಿರ್ತಾರೆ ಅವರು, ಬೇಸ್ಡ್ ಆನ್ ದ ಅಚೀವ್ಮೆಂಟ್. ಅದನ್ನು ಇಂಡಿಯಾ ಡಿಸಿಗ್ನೇಟೆಡ್ ಕಂಟ್ರಿ ಆಫ್ ದ ಇಯರ್ ಬಯೋಪ್ಯಾಕ್ ಜರ್ಮನಿ. ನೋಡಿ ಏನಂದರೆ, ಈ ಸಾವಯವ ಉತ್ಪನ್ನಗಳನ್ನು ವಿಶ್ವದ ಪ್ರಮುಖ ವ್ಯಾಪಾರ ಮೇಳವಾದ ಸಾವಯವ ಉತ್ಪನ್ನಗಳಿಗೋಸ್ಕರ ಒಂದು ವಿಶ್ವದಲ್ಲಿನೇ ಎಲ್ಲ ದೇಶಗಳು, ಎಲ್ಲ ಕಂಟ್ರೀಸ್ ಏನಿರ್ತಾವಲ್ಲ, ಸಾವಯವ ಉತ್ಪನ್ನಗಳನ್ನು ಪ್ರಾಡಕ್ಟ್ನ ಅದನ್ನು ಬೆಳೆಯೋದಾಗಿರಲಿ, ಅದಕ್ಕೊಂದು ವ್ಯವಸ್ಥೆನ ಟ್ರಾನ್ಸ್ಪೋರ್ಟ್ ಒಂದು ವ್ಯವಸ್ಥೆ ಒದಗಿಸೋದಾಗಿರಲಿ, ಅದನ್ನು ಜನರಿಗೆ ತಲುಪಿಸೋದಾಗಿರಲಿ, ಆ ಪೋಷಕಾಂಶಗಳನ್ನು ನೀಟಾಗಿ ಹೊಂದಿರಬೇಕು. ಅದು ಯಾವುದೇ ಸಾವಯವ ಅಂದರೆ ಯಾವುದೇ ಫರ್ಟಿಲೈಸರ್ಸ್ ಯೂಸ್ ಮಾಡ್ಕೋಬಾರ್ದು. ಆ ರೀತಿಯಲ್ಲಿ ಈ ಸಾವಯವ ಉತ್ಪನ್ನಗಳಿಗೋಸ್ಕರನೇ, ಅದರ ಅಭಿವೃದ್ಧಿಗೋಸ್ಕರನೇ ಒಂದು ಸಮ್ಮೇಳನ ಆಗುತ್ತೆ. ಅದ್ಯಾವುದು, ಬಯೋಪ್ಯಾಕ್. ಸೊ ಈ ಸಮ್ಮೇಳನ ಬಯೋಪ್ಯಾಕ್ 2026 ಜರ್ಮನಿಯ ನ್ಯೂರೆಂಬರ್ಗ್ನಲ್ಲಿ ಆಯಿತು. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಭಾರತವನ್ನು 2026ನೇ ವರ್ಷದ ರಾಷ್ಟ್ರ ಅಂತ. ಯಾಕೆ ಅಂದರೆ ಸಾವಯವ ಉತ್ಪನ್ನಗಳ ಸಾವಯವ ಉತ್ಪನ್ನಗಳಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಭಾರತ ಒದಗಿಸಿಕೊಟ್ಟಿದ್ದು, ಜೊತೆಗೆ ಮುಂದಿರೋದ್ರಿಂದ ವಿಶ್ವದ ಅತಿ ದೊಡ್ಡ, ನೋಡಿ ಸಾವಯವ ಉತ್ಪನ್ನಗಳು ವಿಶ್ವದ ಪ್ರಮುಖ ವ್ಯಾಪಾರ ಮೇಳ ಆಗೈತೆ. ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಭಾವಶಾಲಿ ಪ್ರದರ್ಶನ ಇದು ಸಾವಯವಕ್ಕೋಸ್ಕರ. ಭಾರತ ಇದರಲ್ಲಿ ಸಾವಯವ ಉತ್ಪನ್ನ ಪ್ರದರ್ಶನ ಮಾಡ್ತೈತಿ, ಅವಕಾಶವನ್ನು ಉತ್ತೇಜಿಸ್ತೈತಿ, ಯುರೋಪ್ ಯೂನಿಯನ್ ಸಂಬಂಧಗಳ ಬೆಳವಣಿಗೆಯನ್ನು ಕೂಡ ಇದು ಮಾಡುತ್ತೆ. ಭಾರತದಲ್ಲಿ ಇದು ಇಂಪಾರ್ಟೆಂಟು. ಭಾರತ ಸಾವಯವಗೋಸ್ಕರನೇ ಇದನ್ನು ಇಯರ್ ಆಫ್ ದಿ ಬಯೋಪ್ಯಾಕ್ ಭಾರತ ಅದನ್ನು ಕೊಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಜರ್ಮನಿಯ ಬಯೋಪ್ಯಾಕ್ 2020 ಪ್ರದರ್ಶನಗೊಂಡ ಭಾರತದ GI ಟ್ಯಾಗ್ ಪಡೆದ ಅಕ್ಕಿ ಪ್ರಭೇದಗಳು ನೋಡಿ. ಇಂದ್ರಾಣಿ ರೈಸ್, ಗೋವಿಂದ ಭೋಗ್ ರೈಸ್, ಚಾಕ್ ಹವೋ ಬ್ಲ್ಯಾಕ್ ರೈಸ್, ನವರ ರೈಸ್, ಇವೆಲ್ಲ ತಳಿಗಳನ್ನು ನೋಡ್ಕೊಳ್ಳಿಪ್ಪ, ಎಕ್ಸಾಮ್ಸಲ್ಲಿ ಕೇಳಿದ್ದ ತಳಿಗಳನ್ನು. ಸೊ ತಳಿಗಳನ್ನು ನೋಡ್ಕೊಳ್ಳಿ. ಪೂಸಾ ಕೃಷಿ ವಿಜ್ಞಾನ ಮೇಳ ಕೇಂದ್ರ ಕೃಷಿ ಮತ್ತು ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರವರು ಉದ್ಘಾಟನೆ ಮಾಡ್ತಾರಂತೆ. ಅಭಿವೃದ್ಧಿ ನಿಧಿಯ ಕೃಷಿ ಮತ್ತು ಸ್ವಾವಲಂಬಿ ಭಾರತ ಕಲ್ಪನೆಯಲ್ಲಿ ಇಲ್ಲಿ ಇದು ಆಗುತ್ತೆ. ಯಾವುದು ಯೋಜನೆ, ಪೂಸಾ 2026 ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ವರ್ಷವೆಂದು ಘೋಷಿಸಲಾಗಿದೆ ಈ ಇದರಲ್ಲಿ ಯೋಜನೆಯಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು 18ನೇ ಲೋಕಸಭಾ ಹಂಗಾಮಿ ಅಧ್ಯಕ್ಷ ಪ್ರೋಟೀಮ್ ಸ್ಪೀಕರ್ ಭರ್ತೃಹರಿ ಮೆಹತಾರವರು 2024 ಜೂನ್ 24ರಂದು ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಏನರಪ್ಪ ಇದು ಪ್ರೋಟೀಮ್ ಸ್ಪೀಕರ್ ಅಂದರೆ, ಏನಿಲ್ಲ, ಹೊಸದಾಗಿ ಏನು ಒಂದು ಇಲೆಕ್ಷನ್ ಆಗುತ್ತೆ, ಆವಾಗ ಸ್ಪೀಕರ್ ಇರಲ್ಲ, ನಿಮಗೆಲ್ಲ ಗೊತ್ತಿದೆ. ಆವಾಗ ಇವ್ರನ್ನ ಇಂಟ್ರೀಮ್ ಸ್ಪೀಕರ್ ಅಂತ. ಯಾಕೆ ಅಂದರೆ, ಇವರು ಹೊಸದಾಗಿ ಲೋಕಸಭೆ ಸ್ಪೀಕರ್ನ ನೇಮಕ ಮಾಡೋದವರೆಗೂ ಇವರು ಸ್ಪೀಕರ್ ಆಗಿರ್ತಾರೆ ಅಷ್ಟೇ. ಸೊ 18ನಾದವ್ರು ಯಾರು ಅಂತ ಇದು ಒಂದ್ಸರಿ ಕ್ವಶನ್ ಕೇಳಿಬಿಟ್ಟಿದೆ, ಅದಕ್ಕೆ ಕೊಟ್ಟಿದ್ದಾರೆ. 2023-24 ಮೂಲ ವರ್ಷದೊಂದಿಗೆ ಗ್ರಾಹಕ ಬೆಲೆ ಸೂಚಕ ಬಿಡುಗಡೆ ಮಾಡಿದ ಅಂಕಿಅಂಶ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, CPI ಇಲ್ಲಿದೆಲ್ಲ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು, ಗ್ರಾಹಕ ಬೆಲೆ ಸೂಚಕವನ್ನು ಪರಿಷ್ಕರಣೆ ಮಾಡಿದ್ದಾರೆ. ಇದ್ರ ಪ್ರಕಾರ ವಾರ್ಷಿಕ ಹಣದುಬ್ಬರ 2.7% ರಷ್ಟಾಗಿದೆ, ತಾತ್ಕಾಲಿಕ ಅಂತ. ಅದಾದಮೇಲೆ ಗ್ರಾಮೀಣದಲ್ಲಿ 2.73, ಆಮೇಲೆ ನಗರದಲ್ಲಿ 2.777 ಇನ್ಫ್ಲೇಷನ್ ರೇಟ್ ಇದು. ಆಮೇಲೆ ಇದರಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಏನಿದೆ ಅಂದರೆ, ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಮನೆ ಬಳಕೆ ಖರೀದಿಸಿ ಸರಕು ಮತ್ತು ಸೇವೆಗಳ ಬುಟ್ಟಿಯ ಸಾಮಾನ್ಯ ಚಿಲ್ಲರೆ ಬೆಲೆಗಳಲ್ಲಿ ಕಾಲಾಂತರದಲ್ಲಿ CPI ಟ್ರ್ಯಾಕ್ ಮಾಡುತ್ತದೆ. ಗ್ರಾಹಕ ಬೆಲೆ ಸೂಚ್ಯಂಕ ಅಂದರೆ ಏನಿಲ್ಲ, ನೀವು ಹೋಗಿ ಅಂಗಡಿಗಳಲ್ಲೆಲ್ಲ ಸಕ್ಕರೆ ಪುಡಿ ಇವೆಲ್ಲ ತೊಗೊಂಬರ್ತಿರಲ್ಲ, ಏನು ದಿನನಿತ್ಯದ ಉಪಯೋಗಕ್ಕೆ, ಅವೆಲ್ಲ ಗ್ರಾಹಕ ಬೆಲೆ ಸೂಚ್ಯಂಕ ಅಡಿಯಲ್ಲಿ ಬರ್ತಾವೆ.
ಸೊ ಗ್ರಾಹಕ ಬೆಲೆ ಸೂಚನೆಯ ಪ್ರಮುಖ ವಿಧಾನ ಬದಲಾವಣೆ ಮಾಡಿದರಂತೆ ಮೂಲ ವರ್ಷದ ಬೆಲೆ, ಮೂಲ ವರ್ಷದ ತೂಕಗಳ ಪ್ರಸ್ತುತ ತಿಂಗಳು ಇದನ್ನೆಲ್ಲ ಬದಲಾವಣೆ ಮಾಡಿದರಂತೆ ಒಂದು ಸ್ವಲ್ಪ ನೋಡ್ಕೊಳ್ಳಿದ್ರ. ನೆಕ್ಸ್ಟ್ ಬಂದುಬಿಟ್ಟು ಭಾರತದ ಮೊದಲ ಗೃಹ ಆದಾಯ ಸಮೀಕ್ಷೆ ಬರ್ತಪ್ಪ. ಫಸ್ಟ್ ಟೈಮ್ ಗೃಹ ಆದಾಯ ಸಮೀಕ್ಷೆ ಒಂದು ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ. ನೇಷನ್ ವೈಡ್ ಹೌಸ್ ಹೋಲ್ಡ್ ಇನ್ಕಮ್ ಸರ್ವೆ ಇನ್ ಇಂಡಿಯಾ ಇದು ತಗೊಂಬಂದಿದ್ದಾರೆ. ಅಂಕಿಅಂಶಗಳ ಕಾರ್ಯಕ್ರಮ ಯಾರು ತಗೊಂಬಂದಿದ್ದಾರೆ ಅಂದರೆ ಅಂಕಿಅಂಶ ಕಾರ್ಯಕ್ರಮ ಅನುಷ್ಠಾನ ಸಚಿವರು 2026 ಇದನ್ನು ತಗೊಂಬಂದಿದೆ. ಸೊ ಏನಂದರೆ ಈ ಸಮೀಕ್ಷೆಯು ಈ ಇಂಪಾರ್ಟೆಂಟ್ ಏನಂದರೆ ವೇತನ, ವ್ಯವಹಾರ, ಕೃಷಿ, ಹಣ ರವಾನೆ ಮುಂತಾದ ಮೂಲಗಳಿಂದ ಕುಟುಂಬಗಳು ಗಳಿಸುವ ಆದಾಯದ ಬಗ್ಗೆ ವಿಶ್ವಾಸಾರ್ಹ ದತ್ತಾಂಶವನ್ನು ಸಂಗ್ರಹಿಸುವ ಗುರಿ. ನೆಕ್ಸ್ಟ್ ಏನಿಲ್ಲ, ಎಲ್ಲ ಸಂಗ್ರಹ ಮಾಡಿಬಿಟ್ಟು ಇಲ್ಲಿ ಟ್ಯಾಕ್ಸ್ ಹಾಕೋಕ್ಕೆ ಅವರು ಪ್ಲಾನ್ ಮಾಡ್ತವ್ರೆ ಅಷ್ಟೇ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಉದ್ದೇಶ ನೋಡಿದ್ರಿ, ಅದಾದ ನಂತರ ಗೃಹ ಆದಾಯ ಸಮೀಕ್ಷೆ ಫಸ್ಟ್ ಟೈಮ್ ಅಂತ ನೋಡ್ಕೊಂಡ್ರಿ. ಆಮೇಲೆ ಯಾರು ನಡೆಸ್ತಾರೆ? NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಅಂಕಿಅಂಶ ಯೋಜನೆ ಅನುಷ್ಠಾನ ಸಚಿವಾಲಯ ಕಾರ್ಯನಿರ್ವಹಿಸುವ ಕೇಂದ್ರ ಸಂಖ್ಯಾಶಾಸ್ತ್ರ ಏಜೆನ್ಸಿಯಾಗಿದೆ. 2019ರಲ್ಲಿ ಕೇಂದ್ರೀಯ ಅಂಕಿಅಂಶ ಕಚೇರಿ CSO ಮತ್ತು ರಾಷ್ಟ್ರೀಯ ನಮೂನೆ ಸಮೀಕ್ಷೆ ವಿಲೀನಗೊಳಿಸಿ ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಮೊದಲು ಏನಿತ್ತು ಅಂದರೆ 2019ಕ್ಕಿಂತ ಬಿಫೋರು ಒಂದೇ ಇತ್ತು. ಇವಾಗ ಕೇಂದ್ರೀಯ ಅಂಕಿಅಂಶ ಕಚೇರಿ CSO ಪ್ಲಸ್ ರಾಷ್ಟ್ರೀಯ ನಮೂನೆ ಸಮೀಕ್ಷೆ ಇವನ್ನ ರೆಡಿ ಮಾಡ್ತಾರೆ. ನೆಕ್ಸ್ಟು 4 ರಾಜ್ಯಗಳಲ್ಲಿ ರಸ್ತೆ ಸುರಕ್ಷತಾ ಹಣಕಾಸು ಯೋಜನೆ ಪ್ರಾರಂಭಿಸಿದ ವಿಶ್ವಸಂಸ್ಥೆ. ರಾಜಸ್ಥಾನ, ಕೇರಳ, ತಮಿಳುನಾಡು, ಅಸ್ಸಾಂ ವಿಶ್ವಸಂಸ್ಥೆ ರಸ್ತೆ ಸುರಕ್ಷತಾ ನಿಧಿಯ ಬೆಂಬಲಿತ ಉಪಕ್ರಮ 2020 ಫೆಬ್ರವರಿ ಪ್ರಾರಂಭಿಸಿದೆ. ವೆರಿ ಇಂಪಾರ್ಟೆಂಟ್. UN ಲಾಂಚಸ್ ರೋಡ್ ಸೇಫ್ಟಿ ಫೈನಾನ್ಸಿಂಗ್ ಪ್ರಾಜೆಕ್ಟ್ ಇನ್ 4 ಸ್ಟೇಟ್. ಕೇಳ್ಬೋದು. ವಿಶ್ವಸಂಸ್ಥೆಯು 4 ರಾಜ್ಯಗಳಲ್ಲಿ ಇದನ್ನು ರಚನೆ ಮಾಡಿದೆ, ರಸ್ತೆ ಸುರಕ್ಷತಾ ನಿಧಿನ ಸ್ಥಾಪನೆ ಮಾಡಿದೆ. ಅದು ಯಾವ್ಯಾವ ರಾಜ್ಯ ಅಂತ ಕೊಡ್ಬೋದು ನೋಡ್ಕೊಳ್ಳಿ. ರಾಜಸ್ಥಾನ, ಕೇರಳ, ತಮಿಳುನಾಡು, ಅಸ್ಸಾಂ. ಇಂಪಾರ್ಟೆಂಟ್. ಯಾಕೆ ಇದನ್ನು ಮಾಡ್ತಾರೆ ಅಂದರೆ ಏನಿಲ್ಲ, ಯಾವ ರಸ್ತೆ ಸುರಕ್ಷತಾ ನಿಧಿಯಿಂದ ಅಂದರೆ ಅಪಘಾತಗಳನ್ನು ತಡೆಗಟ್ಟದೆ ಏನು ಉಪಕ್ರಮಗಳನ್ನು ತಗೋಬೋದು ಅದರ ಬಗ್ಗೆ ಡಿಸ್ಕಷನ್ ಮಾಡೋದ್ರ ಬಗ್ಗೆ ನೋಡಿ. ನೆಕ್ಸ್ಟ್ ನೂತನ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ ಪ್ರಹಾರ್. ವೆರಿ ಇಂಪಾರ್ಟೆಂಟ್. ಎಲ್ಲ ರೀತಿಯಾದಂತಹ ಭಯೋತ್ಪಾದನೆಯನ್ನು ನಿಗ್ರಹಿಸ್ಕೋಸ್ಕರ ಒಂದು ವ್ಯವಸ್ಥೆನ ಜಾರಿ ತೊಗೊಂಬಂದರೆ ಅದ್ರ ಹೆಸರು ಪ್ರಹಾರ್. ನೋಡಿ, ದೇಶದ ನೂತನ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ, ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಕೌಂಟರ್ ಟೆರರ್ ಪಾಲಿಸಿ. ಇದು ಭಯೋತ್ಪಾದನೆಯ ವಿರುದ್ಧವಾಗಿ ಅದನ್ನು ಹೋಗಲಾಡಿಸಲು ಒಂದು ಪಾಲಿಸಿ, ಅದೇ ಹೆಸರು ಪ್ರಹಾರ್. ಏನಪ್ಪ ಈಗ ಭಯೋತ್ಪಾದನೆಯಲ್ಲಿ ಭಯೋತ್ಪಾದನೆ ನಿಗ್ರಹಣೆ ಮಾಡೋಕ್ಕೋಸ್ಕರ BSF ಅವೆಲ್ಲ ಇರ್ತವಲ್ಲ ನಮ್ಮವು. ಸೊ ಕೆಲವೊಂದು ಆ್ಯಂಟಿ ಕರಪ್ಷನ್ ಬ್ಯೂರೋ ಅವೆಲ್ಲ ಇದೆಯಲ್ಲ, ಆ್ಯಂಟಿ ಟೆರರಿಸಮ್ಮು. ಸೊ ಅದರ ಸಲುವಾಗಿ ಏನು ಮಾಡ್ತಿದೆ, ಉದ್ದೇಶ ಏನಿದೆ, ಪ್ರಹಾರ ಉದ್ದೇಶ ಸಿಂಪಲ್ ಆಗಿ ನೋಡ್ಕೊಳ್ಳಿ. ಭಯೋತ್ಪಾದಕ ದಾಳಿ ತಡೆಗಟ್ಟುತ್ತದೆ, ಉಗ್ರರ ಹೋರಾಟಕ್ಕೆಲ್ಲ ಆಂತರಿಕ ಸಾಮರ್ಥ್ಯಗಳನ್ನು ಒಗ್ಗೂಡಿಸೋದು. ಎಕ್ಸಾಂಪಲ್ಲು ಈಗ ಎಲ್ಲ ಏನೇನು ಭಯೋತ್ಪಾದನೆಗೆ ವಿರುದ್ಧವಾಗಿ ಈಗ ಸ್ಟೇಟ್ ಇರುತ್ತೆ, ಅದಾಂತರ ನ್ಯಾಷನಲ್ ಕೆಲವೊಂದು ಸಂಸ್ಥೆಗಳಿರುತ್ತೆ, ಅವನ್ನೆಲ್ಲ ಒಗ್ಗೂಡಿಸ್ಕೊಂಡು ಭಯೋತ್ಪಾದನೆಗೆ ಏನೆಲ್ಲ ತಗೋಬೋದು, ಭಯೋತ್ಪಾದನೆ ಹೋಗಲಿಡ್ಸೋಕ್ಕೆ ಅದನ್ನೆಲ್ಲದನ್ನು ಇಲ್ಲಿ ಮಾಡುತ್ತೆ. ಭಯೋತ್ಪಾದನೆ ಪ್ರೋತ್ಸಾಹಿಸುವ ಪರಿಸ್ಥಿತಿಗಳನ್ನು ದುರ್ಬಲಗೊಳಿಸುತ್ತೆ. ಯಾರಾದರೂ ನಿಮಗೆ ಗೊತ್ತಿದೆ ಎಲ್ಲಿ ಭಯೋತ್ಪಾದನೆ ಎಲ್ಲಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ, ಅವನ್ನೆಲ್ಲದನ್ನು ಇದ್ರ ಮುಂದೆ ದುರ್ಬಲಗೊಳಿಸ್ತಾರಂತೆ. ಭಯೋತ್ಪಾದನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸುತ್ತಿರುವ ಪ್ರಯತ್ನಗಳನ್ನು ಒಗ್ಗೂಡಿಸುವುದು. ಭಾರತದ ಅಗೇನ್ಸ್ಟ್ ಆಗಿ ಕೆಲವೊಂದು ಪಾಕಿಸ್ತಾನ ನಿಮಗೆ ಗೊತ್ತಿದೆ, ಅವರೆಲ್ಲ ಏನು ಮಾಡ್ತಿದ್ದಾರೆ, ಭಯೋತ್ಪಾದನೆಗೆ ಇಲ್ಲಿ ಕೆಲವೊಂದು ಉಗ್ರ ಸಂಘಟನೆಗಳು ಸಪೋರ್ಟ್ ಮಾಡ್ತಾರೆ. ಅದನ್ನು ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಅದನ್ನು ಮಟ್ಟ ಹಾಕೋಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ಆಮೇಲೆ ದೇಶ ಎದುರಿಸ್ತಿರೋ ಬೆದರಿಕೆಗಳನ್ನು ಇವನ್ನೆಲ್ಲದನ್ನು. ಸೊ SA 100% PSI ಕೇಳಿದ್ರೆ ಇದನ್ನೆಲ್ಲ ಬರೀರಿ, ಕೇಳ್ತಾನೆ. ರಾಷ್ಟ್ರಪತಿ ಭವನದಲ್ಲಿ ಭಾರತದ ಮೊದಲ ಮತ್ತು ಏಕೈಕ ಗವರ್ನರ್ ಜನರಲ್ ಚಕ್ರವರ್ತಿ ಭಾರತದ ಏಕೈಕ ಗವರ್ನರ್ ಜನರಲ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಪ್ರತಿಮೆ ಅನಾವರಣ. ಭಾರತದ ಮೊದಲ ಮತ್ತು ಏಕೈಕ ಭಾರತೀಯ ಗವರ್ನರ್, ಭಾರತೀಯ ಕ್ವಶನ್ ಕರೆಕ್ಟಾಗಿ ಓದ್ಕೊಳ್ರಿ. ಭಾರತದ ಮೊದಲ ಏಕೈಕ ಭಾರತೀಯ ಗವರ್ನರ್ ಜನರಲ್ ಯಾರು? ಚಕ್ರವರ್ತಿ ರಾಜಗೋಪಾಲಾಚಾರಿ. ಸೊ ಅವ್ರನ್ನ ನಾವು ರಾಜಾಜಿ ಅಂತ ಕರಿತೀವಿ ಪ್ರೀತಿಯಿಂದ. ಕ್ವಶನ್ ನಂಬರ್ 1 ನೋಡಿ, ಮಹಾತ್ಮ ಗಾಂಧೀಜಿ ಪ್ರತಿಮೆ ಎದುರಿನ ಅಶೋಕ ಮಂಟಪದ ಬಳಿ ಗ್ರ್ಯಾಂಡ್ ಓಪನ್ ಮೆಟೀರಿಯಲ್ಗಳ ಮೇಲಿದ್ದ ಎಡ್ವಿನ್ ಲುಟಿಯನ್ಸ್. ಯಾಕೆ ಎಡ್ವಿನ್ ಲುಟಿಯನ್ಸ್ ಅಂದರೆ ಇವರು ಯಾಕೆ ಇಟ್ಟಿದ್ದಾರೆ ಅಂದರೆ ತುಂಬ ಅಲ್ಲಿ ಏನು ಇವು ಇದಾವಲ್ಲ ಕಟ್ಟಡಗಳು, ಇವ್ರದ್ದು ಪ್ಲಾನ್ ಮೇಲೇ ಆಗಿತ್ತು, ಅದಕ್ಕೋಸ್ಕರ ಇದನ್ನ ಇಟ್ಟಿದ್ದು. ಸೊ ಅದನ್ನು ತೆಗೆದುಬಿಟ್ಟು ಅದು ವಸಾಹತು ವಸಾಹತು ಬ್ರಿಟಿಷರ ಕಾಲಕ್ಕೆ ಸಂಬಂಧಪಡುತ್ತೆ ಅಂತ ಹೇಳ್ಬಿಟ್ಟು ದೇಶೀಯವಾಗಿ ರಾಜಗೋಪಾಲಾಚಾರ್ಯ ಪ್ರತಿಮೆ ಅನಾವರಣ ಮಾಡಿದ್ದಾರೆ. ಆಮೇಲೆ ಅವರು ರಾಜಾಜಿ ಉತ್ಸವವನ್ನು ಆಚರಣೆ ಮಾಡಿದಾರಂತೆ. ಆಮೇಲೆ ರಾಷ್ಟ್ರಪತಿ ಭವನದ ಆ ಕಾರಿಡಾರ್ ಏನು ಓಡಾಡ್ತಿರ್ತಾರಲ್ಲ ಅಲ್ಲೆಲ್ಲ ಏನಿದ್ದು ಅಂದ್ರೆ ಮೊದಲ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಅಧಿಕಾರಿಗಳು ಅವರು ಗವರ್ನರ್ ಅವ್ರ ಛತ್ರ ಇತ್ತು. ಇವಾಗ ಪರಮೇಶ್ವರ ಛತ್ರ ಏರ್ಪಟ್ಟಿರ್ತಾರಲ್ಲ ಅವ್ರದ್ದು ಅಲ್ಲಿ ಹಾಕಿದ್ದಾರೆ. ನೆಕ್ಸ್ಟು ರಾಜಗೋಪಾಲಾಚಾರ್ಯ ಬಗ್ಗೆ ನಿಮಗೆಲ್ಲ ಗೊತ್ತಿದೆ.
ರಾಜಾಜಿ ಅಂತ ಪ್ರೀತಿಯಿಂದ ಕರೀತಾ ಇದ್ರು. ಇವರು ರಾಷ್ಟ್ರೀಯ ಚಳವಳಿಯ ಹೋರಾಟಗಾರರು. 1947 ಜೂನ್ 21ರಿಂದ 1950 ಜನವರಿ 20ರಂದು ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅದಾದ ನಂತರ ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ ನಂತರ ಗೃಹ ಸಚಿವರಾಗಿ ಕಾರ್ಯ ಮಾಡಿದ್ದಾರೆ. ಇಂಪಾರ್ಟೆಂಟ್ ಇದು, ಕ್ವಶನ್ ಕೇಳೋ ಸಾಧ್ಯತೆ ಇದೆ. ಅದಾದ ನಂತರ ನಿಮಗೆಲ್ಲ ಗೊತ್ತಿದೆ, ಭಾರತ ರತ್ನ ಪ್ರಶಸ್ತಿ ಏನು ಸ್ಥಾಪನೆ ಆಗ್ತದೆ 1954ರಲ್ಲಿ. ಆವಾಗ ಮೊದಲನೇ ಬಾರಿಗೆ ಯಾರಿಗೆ ನೀಡ್ತಾರೆ ಅಂದರೆ ರಾಜಗೋಪಾಲಾಚಾರಿ ಅವರಿಗೆ ನೀಡ್ತಾರೆ. 3 ಜನಕ್ಕೆ ನೀಡ್ತಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಹೆಮ್ಮೆಯು, ಸರ್ ಸಿ ವಿ ರಾಮನ್ ಅವ್ರಿಗೆ ನೀಡ್ತಾರೆ. ಬಟ್ ಫಸ್ಟ್ ಇಸ್ಕೊಂಡಿದ್ದಾರೆ ಗೋಪಾಲಾಚಾರಿ. ಆಮೇಲೆ ಇವರೇನಂತ ಅಂದರೆ ಇಂಪಾರ್ಟೆಂಟ್, ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಪತ್ರಿಕೆ ಸಂಪಾದಕರಾಗಿದ್ದಾರಂತೆ. ಆಮೇಲೆ ರಾಮಾಯಣವನ್ನು ತಮಿಳು ಭಾಷೆಗೆ ಇವರೇನು ಅನುವಾದ ಮಾಡ್ತಾರಂತೆ. ನೋಡಿ, ಎಡ್ಡಿನ್ ಲೂಟಿನ್ಸ್ ಹೇಳಿದೆ, ಪ್ರಮುಖ ಸ್ಮಾರಕಗಳ ಮಾತ್ರ ಇವ್ರು ಮಾಡಿರ್ತಾರಂತೆ. ರಾಷ್ಟ್ರಪತಿ ಭವನ ಏನಿದೆ ಅದನ್ನ ಇವರು ವಾಸ್ತುಶಿಲ್ಪಿ ಅಂತೆ. ಅದಕ್ಕೋಸ್ಕರ ರಾಷ್ಟ್ರಪತಿ ಭವನ ಲೂಟಿನ್ಸ್ ಭವನ ಎಂದು ಕೂಡ ಕರೀತಿದ್ರು ಮೊದಲು. ನೆಕ್ಸ್ಟ್ ಬಂದ್ಬಿಟ್ಟು ಅಂಗಾಂಗದಾನ ಮತ್ತು ಕೃಷಿ ಕ್ಷೇತ್ರದಲ್ಲಿ ಭಾರತದ ಮೈಲುಗಲ್ಲು. ಕೇಂದ್ರ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವ ಏನಾಗಿದೆ ಅಂದರೆ 2013ರಲ್ಲಿ ದೇಶ ಕೃಷಿ ಮಾಡುವವರ ಸಂಖ್ಯೆ 50,000ಕ್ಕಿಂತ ಕಡಿಮೆ ಇತ್ತು. 2025ರಲ್ಲಿ 20,000 ದಾಟಾಗಿದೆ. ವೆರಿ ಇಂಪಾರ್ಟೆಂಟ್, ಗುಡ್. ಏನಂದರೆ ನಿಮಗೆ ಗೊತ್ತಿದೆ, ಕಣ್ಣಿನ ಕಾರ್ನಿಯ, ಕಿಡ್ನಿ, ಕೆಲವೊಂದು ಭಾಗಗಳನ್ನು ಸತ್ತಾಗ ಅನಾವಶ್ಯಕ ಏನಾದರೂ ವಯಸ್ಸಿನವ್ರು ಸತ್ತಾಗ ಅದನ್ನು ದಾನ ಮಾಡ್ತಾರೆ. ಕಣ್ಣು ದಾನ ಮಾಡಿದ್ರೆ ಅಂತೆಲ್ಲ ಕೇಳ್ತಿರ್ತಿರಲ್ಲ, ಅದು ಬೇರೆಯವರಿಗೆ ಅನುಕೂಲ ಆಗುತ್ತೆ. ಸೊ ಆ ರೀತಿನ ಮಾಡೋದ್ರಲ್ಲಿ ಈಗ 20,000ಕ್ಕಿಂತ ಜನ ಇದ್ದಾರಂತೆ. ಸೊ ಅದು ಒಂದು ಒಳ್ಳೆಯದು ಬೆಳವಣಿಗೆ. ವಿಶ್ವ ಸಾಗರ ವಿಜ್ಞಾನ ಕಾಂಗ್ರೆಸ್ ಜವನ್ಪುರ ಕೇಳಲ್ಲ. 7ನೇ ಆವೃತ್ತಿ ಏಷ್ಯಾ ಆರ್ಥಿಕ ಸಂವಾದ, ಏಷಿಯಾ ಎಕನಾಮಿಕ್ ಡೈಲಾಗ್, ಪುಣೆ. ಈ ವಿಷಯ ಕೇಳಲ್ಲ ಬಿಡಪ್ಪ, ಬೇಡ. ದೆಹಲಿ ಹೈಕೋರ್ಟ್ ಹೇಳುತ್ತಂತೆ, ಸಂವಿಧಾನ 21 ಅಡಿಯಲ್ಲಿ ಒದಗಿಸಲು ವೈಯಕ್ತಿಕ ಸ್ವಾತಂತ್ರ್ಯ ಅವಿಭಾಜ್ಯ ಹೆಂಗೆ ಪಾಸ್ಪೋರ್ಟ್ ಹೊಂದುವುದು ಮತ್ತು ವಿದೇಶ ಪ್ರಯಾಣ ಮಾಡುವುದು ವೈಯಕ್ತಿಕ ಸ್ವಾತಂತ್ರ್ಯ ಅವಿಭಾಜ್ಯದ ಭಾಗವಾಗಿದೆ ಅಂತೆ ಅದು. ನೆಕ್ಸ್ಟ್, ಚಿನಾಬ್ ನದಿಗೆ ಬೃಹತ್ ಅಣೆಕಟ್ಟು ಯೋಜನೆಗೆ ಭಾರತ ಸರ್ಕಾರದಿಂದ ಚಾಲನೆ. ಏನಿದೆಯಲ್ಲ, ಸಿಂಧು ನದಿ ಒಪ್ಪಂದನ ಭಾರತ ರದ್ದುಗೊಳಿಸ್ತು. ನಾನು ಬೇಡ ಅಂತ ಹೇಳುತ್ತೆ. ನಾನು ಮೊದಲೇನು 1960ರಲ್ಲಿ ಅಯೂಬ್ ಖಾನ್ ಮತ್ತು ಜವಾಹರ್ಲಾಲ್ ನೆಹರು ಅವರು ಪಾಕಿಸ್ತಾನದ ಕರಾಚಿಯಲ್ಲಿ ಒಂದು ಒಪ್ಪಂದ ಮಾಡ್ಕೊತಾರೆ. ಸೊ ಇವೇನು ನದಿಗಳಿದಾವಲ್ಲ, ಬಿಯಾಸು, ರಾವಿ, ಸಟ್ಲೇಜು, ಇದನ್ನು ನೀವು ಇಂಡಿಯಾದವರು ಉಪಯೋಗಿಸ್ಕೊಳ್ಳಿ. ಜಿಲಬು, ಚಿನಾಬು, ಸಿಂಧುನ, ಇಂಡಸ್ಸು ಇದನ್ನು ನಾವು ಉಪಯೋಗಿಸ್ಕೊತೀವಿ ಅಂತ ಇದು ಪಾಕಿಸ್ತಾನ ಹೇಳುತ್ತೆ. ಅದಾದ ನಂತರ ಬಾರ್ಸು, BRS ಅಂತ ನಾನು ನೆನ್ಪಿಟ್ಕೊಂಡಿದ್ದೀನಿ. ಬಿಯಾಸ್, ರಾವಿ, ಸಟ್ಲೇಜ್ ಅಂತ ಇದನ್ನು ಇಂಡಿಯಾ ಯೂಸ್ ಮಾಡ್ಕೊತಾ ಇತ್ತು. ಇದನ್ನು ಅವರು ಯೂಸ್ ಮಾಡ್ಕೊತಾ ಇದ್ದಾರೆ ಪಾಕಿಸ್ತಾನದವ್ರು. ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, 1960 ಒಪ್ಪಂದ. ಸೊ ಈಗೇನು ಮಾಡ್ತಿದೆ ಅಂದರೆ ನಮ್ಮ ಪ್ರಧಾನಿ ಮೋದಿಯವರು ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆ, ಸಾವಲ್ಕೋಟ್ ಹೈಡ್ರೋ ಪ್ರಾಜೆಕ್ಟ್ ಒಂದು ಓಪನ್ ಮಾಡ್ತಿದ್ದಾರೆ. ಏನಿಲ್ಲ, ಬಾಗ್ಲಿಹಾರ್ ಮತ್ತು ಸಲಾರಿ ಯೋಜನೆಗಳು ಇಲ್ಲಿ ಒಂದು ಅಡ್ಡಲಾಗಿ ಒಂದು ಅಣೆಕಟ್ಟು ನಿರ್ಮಾಣ ಮಾಡಿ ಅಲ್ಲಿ ವಿದ್ಯುತ್ ಉತ್ಪಾದನೆಗೆ ಮತ್ತು ನಮ್ಮ ಕೃಷಿಗೋಸ್ಕರ ಬೇಕು ಅಂತ ಹೇಳಿ ಇವರು ಅಣೆಕಟ್ಟನ್ನ ಉದ್ಘಾಟನೆ ಮಾಡ್ತಿದ್ದಾರಂತೆ. ಸೊ ದಟ್ ಪಾಕಿಸ್ತಾನಕ್ಕೆ ಹೋಗುವಂಥ ಜಾಸ್ತಿ ನೀರು ಕೂಡ ಇಲ್ಲೇ ತಡೆ ಹಿಡಿಯಲಾಗುತ್ತದೆ. ನಮ್ಮ ದೇಶಕ್ಕೆ ಇದು ಒಳ್ಳೆಯದಾದರೆ ಸಾಕು. ನೆಕ್ಸ್ಟ್, ರಾವಿ ನದಿ ಪಾಕಿಸ್ತಾನಕ್ಕೆ ನೀರು ಸಾಗಿತ್ತಾ? ರಾವಿ ನದಿ ಏನಿದೆಯಲ್ಲ, ನಮಗೆ ಅದು ಸಂಬಂಧಪಟ್ಟಿದ್ದು. ಇವನ್ 1960 ಅವಧ ಒಪ್ಪಂದದ ಪ್ರಕಾರ ಕೂಡ ಜಮ್ಮು ಕಾಶ್ಮೀರ, ಪಂಜಾಬ್ ಗಡಿಯಲ್ಲಿರೋ ಬಹುನಿರೀಕ್ಷಿತ ಶಹಪುರ ಅಣೆಕಟ್ಟು ಯೋಜನೆ. ಕ್ವಶನ್ ಕೇಳ್ಬೋದು, ಶಹಪುರ ಅಣೆಕಟ್ಟು ಯೋಜನೆ ಯಾವ ನದಿಗೆ ಸಂಬಂಧಪಟ್ಟಿದೆ ಅಂದರೆ ರಾವಿ ನದಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟು ನಾನು ನಿಮ್ಗೆ ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಸಿಂಧು ನದಿ ಒಪ್ಪಂದದ ಬಗ್ಗೆ. 20% ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮಾರಾಟ ಕಡ್ಡಾಯಗೊಳಿಸಿದೆ ಕೇಂದ್ರ ಸರ್ಕಾರ. ಸೊ ನೀವೆಲ್ಲ ಇದನ್ನು ಪೆಟ್ರೋಲ್ ತಗೊಂತಿರ್ಲಪ್ಪ, 20% ಅದ್ರಾಗ ಎಥನಾಲ್ ಇರುತ್ತೆ ಅಷ್ಟೇ. ಆಮೇಲೆ ವಿವಾದಿತ ಪಠ್ಯ ಕೈಬಿಟ್ಟ NCERT. ನೋಡಿ, NCERT ಗೊತ್ತಿದೆ ನಿಮಗೆ, ಬುಕ್ಸ್ ಎಲ್ಲ ಬಂದಿರುತ್ತಲ್ಲ ಕೇಂದ್ರದ, ನಮ್ಮ ಹಿಂಗೆ DSCERT ಎಲ್ಲ, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ರಿಸರ್ಚು. ಏನು ಮಾಡ್ತಾರೆ ಅಂದರೆ ಇವರು ನ್ಯಾಯಾಂಗದಲ್ಲಿ ಯಾವ ರೀತಿಯಾದಂತಹ ಭ್ರಷ್ಟಾಚಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಲೇಖನ ಸೇರಿಸಿದ್ರು. ಅದನ್ನು ತೆಗೆದುಹಾಕಿದ್ರು. ಇವರೆಲ್ಲ ನ್ಯಾಯಾಧೀಶರು ಹಾಗೆ ಹೇಗೆ ಅಂತ ಆಕ್ಷೇಪ ಮಾಡ್ತಾರೆ, ಹಾಗಾಗಿ ತೆಗೆದುಹಾಕಿದ್ರು, ಗೊತ್ತಾಗ್ಬಿಡ್ತಂತ. ಸೊ ನೀವೆಲ್ಲ ತುಂಬ ನಂಬಿಕೆ ಇಟ್ಟಿದ್ದೀವಿ ನ್ಯಾಯಾಲಯದ ಮೇಲೆ, ಅದನ್ನು ಉಳಿಸ್ಕೊಂಡು ಹೋಗೋಣ. ಪ್ರಚಂಡದಲ್ಲಿ ಹಾರಾಟ ನಡೆಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಚಂಡ ಏನಪ್ಪ ಅಂದರೆ ಸ್ವದೇಶಿ ನಿರ್ಮಿತ, ಅಂದರೆ ನಮ್ಮ ದೇಶದಲ್ಲಿ ನಿರ್ಮಾಣವಂಥ ಲಘು ಯುದ್ಧ ವಿಮಾನ ಹೆಲಿಕಾಪ್ಟರ್. ಇವರು ಯುದ್ಧ ಹೆಲಿಕಾಪ್ಟರ್ನಲ್ಲಿ ಹಾರಾಟ ನಡೆಸಿದ ಭಾರತದ ಪ್ರಥಮ ರಾಷ್ಟ್ರಪತಿಯವರು. ಸೊ ನೆಕ್ಸ್ಟು ಸೇವಾತೀರ್ಥ ಕರ್ತವ್ಯ ಭವನ 1-2 ಉದ್ಘಾಟನೆ. ಏನಿಲ್ಲ, ಭಾರತದಲ್ಲಿ ಸೇವಾತೀರ್ಥ ಅನ್ನೋದು ಇದು ಒಂದು ಪ್ರಧಾನಿಯವರ ನಿವಾಸ. ನೋಡಿ, ಸೇವಾತೀರ್ಥ ಏನಿದೆ ಅಂದರೆ ಈ ಸಂಕೀರ್ಣದ ಮೇಲೆ, ಈ ಸೇವಾತೀರ್ಥದ ಮೇಲೆ ಏನಂದರೆ ನಾಗರಿಕ ದೇವೋಭವ, ನಾಗರಿಕನು ದೇವರಿಗೆ ಸಮಾನ ಅಂತ ಬರೆದಿದ್ದಾರಂತೆ.
ಇಲ್ಲಿ ವಾಸ್ತುಶಿಲ್ಪ ಎಷ್ಟು ಸಖತ್ತಾಗಿದೆ ಅಂದರೆ ಪ್ರವೇಶ ದ್ವಾರ ಹೆಂಗಿದೆ ಅಂದರೆ ಚಾಳುಕ್ಯರ ದೇವಾಲಯಗಳು 11-13ನೇ ಶತಮಾನದಲ್ಲಿ ಚಾಳುಕ್ಯರದಲ್ಲ, ಕಲ್ಯಾಣಿ ಚಾಲುಕ್ಯರು ಅವರ ಪ್ರೇರೇಪಿತವಾಗಿ ಈ ಪ್ರವೇಶ ದ್ವಾರನ ನಿರ್ಮಾಣ ಮಾಡಿದಾರಂತೆ. ನೆಕ್ಸ್ಟು ಇದು ಸೆಂಟ್ರಲ್ ವಿಸ್ತಾ ಪುನರಭಿವೃದ್ಧಿ ಯೋಜನೆ ಏನು ಇದೆಯಲ್ಲ ನರೇಂದ್ರ ಮೋದಿ ಅವರು, ಅದರಲ್ಲಿ ಇದು ರೆಡಿಯಾಗಿದೆ. ಸೊ ಏನಿದೆ ಅಂದರೆ ಸೇವಾತೀರ್ಥದಲ್ಲಿ ಪ್ರಧಾನಮಂತ್ರಿಗಳ ಕಚೇರಿ, ರಾಷ್ಟ್ರೀಯ ಭದ್ರತಾ ಮಂಡಳಿ ಕಾರ್ಯಾಲಯ, ಸಂಪುಟ ಕಾರ್ಯಾಲಯಗಳು ಹೊಂದಿದೆ. ಎಕ್ಸಾಂಪಲ್ ಮೊದಲು ಈಗ ಸೇವಾತೀರ್ಥ 1, 2, 3 ಅಂತ ಮಾಡಿದ್ದಾರೆ. ಇದು ಒಂದೇ ಆವರಣದಲ್ಲಿ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಪ್ರಧಾನಮಂತ್ರಿ ಸಚಿವಾಲಯ, ಪ್ರಮುಖ ಅಧಿಕಾರಿಗಳು ಎಲ್ಲ ಇಲ್ಲೇ ಇರ್ತಾರೆ. ಸಂಪುಟ ಕಾರ್ಯದರ್ಶಿಗಳ ಕಚೇರಿ, ರಾಷ್ಟ್ರೀಯ ಭದ್ರತಾ ಮಂಡಳಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕಚೇರಿ ಎಲ್ಲ ಇದೆ. ವೆರಿ ಇಂಪಾರ್ಟೆಂಟ್. ಸೊ ಅಂಥದ್ದೇನಾದರೂ ಬಂತು ಅಂದರೆ ಒಂದೇ ಸಾರಿಗೆ ನಿರ್ಧಾರ ತಗೊಳ್ಳೋಕ್ಕೆ, ದೇಶಕ್ಕೆ ಸಂಬಂಧ, ದೇಶದ ಸಾರ್ವಭೌಮತೆಗೆ ಮತ್ತು ಯುದ್ಧ ಏನಾದರೂ ಅನ್ನಿಸಿದ್ರೆ ಒಂದೇ ಸಾರಿಗೆ ನಿರ್ಧಾರ ತಗೊಳ್ಳೋಕ್ಕೆ ಇದು ಅನುಕೂಲ ಆಗುತ್ತೆ. ಲೋಕಾರ್ಪಣೆಗೊಂಡ ಕರ್ತವ್ಯ ಭವನ 1 ಮತ್ತು ಸೊ ಇದರಲ್ಲಿ ಏನಿಲ್ಲ, ಇವೇನು ಸಚಿವಾಲಯಗಳು ಬರ್ತಾರೆ ಅವ್ರು ಉಳ್ಕೊಳ್ಳೋಕ್ಕೆ, ಆಮೇಲೆ ಪ್ರಧಾನ ಕಚೇರಿ ಎಲ್ಲ ಇದರಲ್ಲಿ ಇರುತ್ತೆ. ಸೇವಾತೀರ್ಥದಿಂದ ಪ್ರಧಾನಿಯವರು ಕೈಗೊಂಡ ಮೊದಲ ಈಗೇನು ಕಚೇರಿ ಸ್ಟಾರ್ಟ್ ಬೇರೆ ಮಾಡ್ಕೊಂಡು ನೋಡಿ. ಪ್ರಧಾನಮಂತ್ರಿ ಕಚೇರಿ ಯಾವುದೀಗ ಸೇವಾತೀರ್ಥ ನೆನ್ಪಿಟ್ಕೊಳ್ಳಿ, ಕ್ವಶನ್ ಕೇಳ್ಬೋದು. ಪ್ರಧಾನಮಂತ್ರಿಯವರ ಕಚೇರಿ ಯಾವುದು ಈ ಕೆಳಗಿದ್ದು ಸೇವಾತೀರ್ಥ? ಕೇಳಲ್ಲ, ಪೊಲೀಸ್ ಎಕ್ಸಾಮ್ಸಿಗೆ ಕೇಳೋ ಸಾಧ್ಯತೆ ಇದೆ. ಇದು PM ರಾಹತ್ ಅಂತ ಒಂದು ಯೋಜನೆ ಜಾರಿ ತಗೊಂಬರ್ತಾರೆ. ಲಖ್ಪತಿ ದೀದಿ ಅಂತ ಒಂದು ಯೋಜನೆ ತಗೊಂಬಂದರೆ. ಆಮೇಲೆ ರೈತರಿಗೆ ಪ್ರಮುಖ ಉದ್ದೇಶನ ಕೃಷಿ ಮೂಲಸೌಕರ್ಯ ನಿಧಿ ಸಾಲ ಗುರಿ 2 ಲಕ್ಷ ಕೋಟಿಗೆ ಮುಂದೆ ಮಾಡ್ತಾರೆ. ಆಮೇಲೆ ಸ್ಟಾರ್ಟಪ್ ಇಂಡಿಯಾ ಫಂಡ್ ಅಂತ ಇವರು ಸ್ಟಾರ್ಟ್ ಮಾಡ್ತಾರೆ. PM ರಾಹತ್ ಯೋಜನೆ ಅಂದರೆ ರಸ್ತೆ ಅಪಘಾತ ಸಂತ್ರಸ್ತರ ಆಸ್ಪತ್ರೆಗೆ ದಾಖಲು ಮತ್ತು ಉಚಿತ ಚಿಕಿತ್ಸೆ. ಏನೀಗ ರಸ್ತೆಯಲ್ಲಿ ನಮ್ಮ ಕರ್ನಾಟಕದ ಒಂದು ಯೋಜನೆ ಜಾರಿ ತಂದರೆ ಸಿದ್ದರಾಮಯ್ಯ ಅವರು, ರಸ್ತೆ ಅಪಘಾತದಲ್ಲಿ ಏನಾಗಿರ್ತಲ್ಲ ಅವನು ಸಕ್ಸೇಷನ್ ಆಸ್ಪತ್ರೆ ಸಕ್ಸೆ ಉಚಿತ ಯೋಜನೆ ನೀಡಬೇಕಂತ. ಅದನ್ನು ಉಚಿತ ಯೋಜನೆ ಹೆಸರು ಏನಂತ ಕಮೆಂಟ್ ಮಾಡಿ. ರಸ್ತೆ ಅಪಘಾತದ ಬಲಿಪಶುಗಳ ತಕ್ಷಣದ ನಗದು ರಹಿತ ಚಿಕಿತ್ಸೆಯನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಉಪಕ್ರಮ. ಇದು ನರೇಂದ್ರ ಮೋದಿ ಅವರು ಹೇಳಿದ್ರು ಕೂಡ ಈ ಸಚಿವಾಲಯದ ಅಡಿಯಲ್ಲಿ ಇದು ಬರುತ್ತೆ. ಸೊ ಏನಿದೆ ಅಂದರೆ ಯಾವುದೇ ರಸ್ತೆಯಲ್ಲಿ, ಅದು ವೆದರ್ ಇಟ್ ಮೇ ಬಿ ನ್ಯಾಷನಲ್ ಹೈವೇ ಆಗಿರ್ಬೋದು, ನಿಮ್ಮದು ಸ್ಟೇಟ್ ಹೈವೇ ಆಗಿರ್ಬೋದು, ಅಥವಾ ನಿಮ್ಮೂರಿನ ನಗರದ ಬೀದಿ ಆಗಿರ್ಬೋದು, ಅದೇನಾದರೂ ಆಕ್ಸಿಡೆಂಟ್ ಆತಂದರೆ ಅವರಿಗೆ ಮೊದಲ 7 ದಿನಗಳಿಗೆ ಪ್ರತಿ ಬಲಿಪಶುವಿಗೆ 1.5 ಲಕ್ಷ ನಗದು ರಹಿತ ಚಿಕಿತ್ಸೆ, ಯಾವುದೇ ರೀತಿಯಾದಂಥ ಕ್ಯಾಶಸ್ ಉಳಿದಂಗೆ ಚಿಕಿತ್ಸೆ ಮಾಡ್ತಿರ್ತಾರೆ. ಆಮೇಲೆ ಅಪಾಯಕಾರದ ಪ್ರಕರಣಗಳ 24 ಗಂಟೆ ಒಳಗೆ ಮತ್ತು ಜೀವಕ್ಕೆ ಅಪಾಯಕಾರಿ ಪ್ರಕರಣಗಳು 48 ಗಳ ಸ್ಥಿರೀಕರಣ ಆರೈಕೆ, ಎಲ್ಲ ಇಡ್ತಾರಲ್ಲ ಸ್ಥಿರೀಕರಣ ಆರೈಕೆ. ಬಟ್ ಇದಕ್ಕೆ ಮಾಡ್ತಾರಂತೆ. ಬಟ್ ಪೊಲೀಸ್ ದೃಢೀಕರಣ ಪತ್ರ ಕಂಪಲ್ಸರಿ. ಎಲ್ಲಿಂದ ದುಡ್ಡು ಬರುತ್ತೆ ಸರ್ ಇವ್ರಿಗೆ? ಒಂದು ಈಗ ಇದು ಮಾಡಿಸಿರ್ತಾರಲ್ಲಪ್ಪ, ವಿಮೆ ಮಾಡಿಸಿರ್ತಾರಲ್ಲ, ಆ ವಿಮಾ ಕಂಪನಿ ಕೊಡುತ್ತೆ. ಇಲ್ಲ ಅಂದರೆ ವಿಮೆ ಮಾಡದ ಅಪಘಾತಿ ಕೆಳದ ಪ್ರಕರಣ ಹೆಚ್ಚುಗಳನ್ನು ಭಾರತ ಸರ್ಕಾರ ಬಜೆಟಲ್ಲಿ ಇದು ಸ್ವಲ್ಪ ಅಮೌಂಟ್ ತೆಗೆದಿರುತ್ತೆ, ಅಲ್ಲಿಂದ ಕೊಡ್ತಾರೆ. ಬಟ್ ಇವರು ಇದನ್ನು ಕಂಪಲ್ಸರಿ ಮಾಡಿದ್ದಾರೆ ಅಂದರೆ ಇದೇನಿದೆ ಅದಲ್ಲ, ಯಾವುದು ವಿಮೆ ಮಾಡಿಸೋದು ಕಂಪಲ್ಸರಿ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಒಂದೇ ಯೋಜನೆ ಮಾಡಿದರೆ 112 ಅದರ ಜೊತೆ ಇದು ಮಾಡಿದಾರಂತೆ, ಸಹಯೋಗ ಮಾಡಿದಾರಂತೆ. ಸೊ ದಟ್ ಅಪಘಾತ ಆದರೆ 112 ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಪ್ಲೇಸ್ಗೆ ಹೋಗಿ ರಕ್ಷಣೆ ಮಾಡ್ಬೋದು. ಸೇವಾತೀರ್ಥ ಯಾವ್ದಪ್ಪ? ಪ್ರಧಾನ ಮೋದಿ ಅವ್ರದ್ದು ನೋಡಿ, ಬೆಂಗಳೂರಿನ ಚೆನ್ನಕೇಶವ ದೇವಾಲಯದಿಂದ ಸ್ಫೂರ್ತಿ ಪಡೆದಿದೆ ಅಂತಿದೆ. ಸೊ ಲಖ್ಪತಿ ದೀದಿಗಳ ಗುರಿಯನ್ನು 6 ಕೋಟಿಗೆ ದ್ವಿಗುಣಗೊಳಿಸಿದೆ. ಕೇಂದ್ರ ಪ್ರಾಯೋಜಿತ ಯೋಜನೆ ಇದು. ಸೊ 2009 ಮಾರ್ಚ್ ಒಳಗೆ 6 ಕೋಟಿ ಲಖ್ಪತಿ ದೀದಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ ಇದು. ಸೊ ಇದನ್ನು ಕೂಡ ಏನಿದೆ ಏನಿಲ್ಲ, ಸಣ್ಣ ಉದ್ಯಮಗಳ ನಡೆಸುವ ಮತ್ತು ಜಾನುವಾರುಗಳ ನಿರ್ವಹಣೆ ಅಂದರೆ ಲಖ್ಪತಿ ದೀದಿ ಅಂದರೆ 1 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಸುಸ್ಥಿರ ಆರ್ಥಿಕ ಮನೆ ಆದಾಯ ಹೊಂದಿರುವ ಸ್ವಸಹಾಯ ಸಂಘದ ಸದಸ್ಯರು ಲಖ್ಪತಿ ದೀದಿ ಅಂತ ಕರೆತಿರ್ತಾರೆ. ಲಖ್ಪತಿ ದೀದಿ ನೀವೆಲ್ಲ ಕಡೆ ಓದ್ಕೊಂಡಿರ್ತೀರ. ಏನು ಇಂಪಾರ್ಟೆಂಟ್ ಅಂದ್ರೆ ಲಖ್ಪತಿ ದೀದಿಯಲ್ಲಿ ಈ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ನೀಡೋದಾಗಿರಲಿ, ಆಮೇಲೆ ಗ್ರಾಮೀಣ ಸ್ವಸಹಾಯ ಸಂಘಗಳು ಇರ್ತಾವೆ, ಮಾರುಕಟ್ಟೆ ಪ್ರವೇಶ ಇತ್ಯಾದಿಗಳು ಏನೇನು ಇರ್ತಾವಲ್ಲ, ಜೀವನೋಪಾಯ ವೈದ್ಯಗೊಳಿಸಿ ಬಡತನ ಹೊರಬರಲು ಏನೇನು ಸಾಧ್ಯತೆ ಇದೆಯಲ್ಲ ಅದರ ಮಹಿಳೆಯರಿಗೆ ಒಂದು ಸಹಾಯ ಮಾಡೋ ಒಂದು ಯೋಜನೆ ಇದು ಲಖ್ಪತಿ ದೀದಿ 6 ಕೋಟಿಗೆ. ನೆಕ್ಸ್ಟು UPA ಗ್ರೇಟ್ ನೋಯ್ಡಾದಲ್ಲಿ ಪಾಕ್ಸಕಾನ್ ಸೆಮಿಕಂಡಕ್ಟರ್ ಘಟಕಕ್ಕೆ ಶಂಕುಸ್ಥಾಪನೆ ಇಂಪಾರ್ಟೆಂಟ್. ಈ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ HCL ಪಾಕ್ಸ್ಕಾನ್ ಜಂಟಿ ಉದ್ಯಮ ಸೆಮಿಕಂಡಕ್ಟರ್ ಘಟಕಕ್ಕೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ. ಅಂದರೆ ವರ್ಚುವಲ್ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬಟನ್ ಓದುತ್ತಾರೆ, ಅಲ್ಲಿ ಅನಾವರಣ ಆಗುತ್ತೆ ಅಷ್ಟೇ. ನೆಕ್ಸ್ಟು ನಗರ ಸವಾಲುಗೆ ನಿಧಿಗೆ 1 ಲಕ್ಷ ಕೋಟಿ ಅನುಮೋದನೆ ಕೇಂದ್ರ ಸರ್ಕಾರ. ಯೂನಿಯನ್ ಕ್ಯಾಬಿನೆಟ್ ಕ್ಲಿಯರ್ಸ್ Rs 1 lakh crore ಅರ್ಬನ್ ಚಾಲೆಂಜ್ ಫಂಡ್ ಆಫ್ ಸಿಟೀಸ್. ಯಾವ ಸಚಿವಾಲಯ? ವಸತಿ ಮತ್ತು ನಗರ ಸಚಿವಾಲಯ. ಏನು ಮಾಡ್ತಿದ್ದಾರೆ ಅಂದರೆ ಇವರು ಒಂದು ದೇಶದ ಮುಂದಿನ ಹಂತದ ಆರ್ಥಿಕ ಬೆಳವಣಿಗೆ ಚಾಲನೆ ನೀಡುವ ಉತ್ಪಾದಕ, ಅಂತರ್ಗತ ಮತ್ತು ಹವಾಮಾನ ಸ್ಪಂದಿಸುವ ನಗರಗಳನ್ನು ನಿರ್ಮಾಣ ಮಾಡುವ ಒಂದು ಪ್ಲಾನ್ ಹಾಕೊಂಡಿದ್ದಾರೆ ಇವರು. ಇದು ಟೈಮ್ ಬಂದ್ಬಿಟ್ಟು 2025-26ರಿಂದ 2031 ಹಣಕಾಸು ಪ್ಲಾನಿಂಗ್ ಇಯರ್ ನೆನ್ಪಿಟ್ಬರಲಿ. ನಗರಗಳನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರನೇ 1 ಲಕ್ಷ crore ತೆಗೆದಿರ್ತಾರಂತೆ ಇದನ್ನು. ಅದೇ ಇದು ಅರ್ಥ ಆಗ್ತಿದೆ. ಯಾವ ಸಚಿವಾಲಯ? ವಸತಿ ಮತ್ತು ನಗರ ಸಚಿವಾಲಯ.
ಇದು ನೋಡಿ 1,00,000 ಕೋಟಿ ಕೇಂದ್ರ ಸಹಾಯವನ್ನು ಒಳಗೊಂಡಿದೆ. ಇದು ಕಡ್ಡಾಯ ಮಾರುಕಟ್ಟೆ ಆಧಾರಿತ ಹಣಕಾಸಿನ ಯೋಜನೆ ವೆಚ್ಚದ 25% ಒಳಗೊಂಡಿದೆ ಅಂತೆ. ಇದು ಇಂಪಾರ್ಟೆಂಟು. ಎಷ್ಟು ನೆನ್ಪಿಟ್ಕೊಳ್ಳಿ, ಏನಂತ ನೆನ್ಪಿಟ್ಕೊಳ್ಳಿ, ಯಾವ ವಿಧಿ ನೆನ್ಪಿಟ್ಕೊಳ್ಳಿ ಅದನ್ನು. ಇದು ನಿಧಿ ನಗರ ಸಭಾನಿಧಿಗೆ ಎಷ್ಟು ಕೋಟಿ? 1,00,000 ಕೋಟಿ. ಕೇಂದ್ರ ಬಜೆಟ್ನಲ್ಲಿ 3 ಮೀಸಲಾದ ರಾಸಾಯನಿಕ ಉದ್ಯಾನಗಳನ್ನು ಸ್ಟಾರ್ಟ್ ಮಾಡ್ತಾರಂತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಏನಾದ್ರೆ ನೆಕ್ಸ್ಟು ಭಾರತ್ ವಿಸ್ತಾರ ವ್ಯಾಲ್ಯೂ ಇಂಟಿಗ್ರೇಟೆಡ್ ಸಿಸ್ಟಮ್ ಫಾರ್ ಟೆಕ್ನಾಲಜಿ ಅಡ್ವೈಸರಿ ಅಗ್ರಿಕಲ್ಚರ್ ರೆಸಿಲಿಯನ್ಸ್ 2020-2022 ಕೇಂದ್ರ ಬಜೆಟ್ನಲ್ಲಿ ಕೃಷಿ ಸಂಪನ್ಮೂಲಗಳನ್ನು ಪ್ರವೇಶಿಸಲು ವಾಸ್ತವಿಕ ಸಂಯೋಜಿತ ವ್ಯವಸ್ಥೆ ಆಗಕ್ಕೆ ಭಾರತ್ ಪ್ರಸ್ತಾಪ. ಏನಿದು ಭಾರತ್ ಅಂದರೆ, ಇದು ಒಂದು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಒಂದು ಡಿಜಿಟಲ್ ವೇದಿಕೆ ಇದು ಭಾರತ್ ವಿಸ್ತಾರ ಅನ್ನೋದು. ಇದು ರೈತರನ್ನು ಅದ್ರ ಮೂಲಕ ಬೆಂಬಲಿಸ್ತದಂತೆ. ಏನಂದರೆ ಈ ಉತ್ಪಾದಕೆಯನ್ನು ಬಲಪಡಿಸ್ತೈತಿ. ಆಮೇಲೆ ರಚನಾತ್ಮಕ ಏನು ನಾವು ಇಂಥ ಬೆಳೆ ಬೆಳಿಬೇಕು ಇಂಥ ಇದನ್ನೆಲ್ಲ ಇದು ಹೇಳ್ತದಂತೆ. ಸೊ ದಟ್ ಅದ್ರ ಮುಖಾಂತರ ಇಲ್ಲಿ ನೋಡಿ ಬಹುಭಾಷೆ ಏನು, ಆಮೇಲೆ ನೀವು ಯಾವ ಗೊಬ್ಬರ ಎಣ್ಣೆ ಹಾಕಬೇಕು ಅದನ್ನೆಲ್ಲ ಹೇಳುತ್ತಂತೆ. ಬಟ್ ಏನು ಸಮಸ್ಯೆ ಅಂದರೆ ಇವೆಲ್ಲ ಯೋಜನೆಗಳು ನಮ್ಮ ರೈತರಿಗೆ ತಲುಪೋದೇ ಇಲ್ಲ. ಅದೇ ದೊಡ್ಡ ಸಮಸ್ಯೆ. ನೋಡಿ ಭಾರತದ ವಿಸ್ತಾರ ವೈಶಿಷ್ಟ್ಯಗಳು, ಬಹುಭಾಷೆ ಎಲ್ಲ ನಮ್ಮ ಕರ್ನಾಟಕದ ಕನ್ನಡ ಭಾಷೆನೂ ಕೂಡ ಇದೆಯಪ್ಪ ಇದರಲ್ಲಿ. ಆಮೇಲೆ ಸಲಹೆ ಬೆಂಬಲ ನೀಡ್ತಂತೆ. ನಿಮ್ಮ ಮಣ್ಣಿನ ಸ್ಥಿತಿಯ ಈ ಬೆಳೆ ಹಾಕಿ, ಅದಂತರ ಈ ಪ್ರಕಾರ ಬೆಳೆ ಹಾಕಿ, ನಿಮ್ಮ ಮುಂಗಾರು ಬೆಳೆ ಹಾಕಿ, ಹಿಂಗೆ ಅವೆಲ್ಲ ಹೇಳ್ತೈತೆ. ಒಂದು ಸ್ವಲ್ಪ ನೋಡ್ಕೊಳಪ್ಪ. ಈ IISc ನಮ್ಮ ಕರ್ನಾಟಕದಲ್ಲಿ ಇದೆಯಲ್ಲಪ್ಪ, ಅಲ್ಲಿ ಯಾರನ್ನೂ ಸಾರ್ವಜನಿಕರಿಗೆ ಅವಕಾಶ ಕೊಡಲ್ಲ. ಬಟ್ ಒಂದು ಟೈಮ್ ನಾವು MSc ಇದ್ದಾಗ ಹೋಗಿದ್ವಿ ಅಲ್ಲಿಗೆ ಸೆಮಿನಾರ್ ಪ್ರಯುಕ್ತವಾಗಿ. ಜನರನ್ನ ಅಲ್ಲಿ ಬಿಡಲ್ಲ. ಸೊ ಅದಕ್ಕೆ ಈಗೇನು ಮಾಡಿದ್ದಾರೆ IISc, ಮಾರ್ಚ್ ಮೊದಲ ಶನಿವಾರ ಏನಿದೆ ಓಪನ್ ಡೇ ಏನಾಗಿ ಆಚರಿಸ್ತಾ ಇದೆ ಅಂತೆ. ಸೊ ಸಾರ್ವಜನಿಕ ಪ್ರವೇಶ ಇರಲ್ಲ, ಅವತ್ತೊಂದು ದಿವಸ ಪ್ರವೇಶ ಮಾಡಿಕೊಡ್ತಾರಂತೆ. ನಾವೇನೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾರೆ ಅವರು. ರೋಮಾಂಚಕ ಗ್ರಾಮಗಳ ಕಾರ್ಯಕ್ರಮ 2 ನೋಡಿ. ಈ ರೋಮಾಂಚಕ ಗ್ರಾಮಗಳ ಬಗ್ಗೆ ಕ್ವಶನ್ ಕೇಳಿದ್ದ ಎಕ್ಸಾಮ್ಸಲ್ಲಿ. ಕನ್ನಡ ಯಾಕೆ ನಾನು ಇಂಗ್ಲೀಷ್ ಅಂತ ಹೇಳ್ತಿರ್ತಾನೆ ಅಂದರೆ, ಒಂದೊಂದು ವರ್ಡ್ಸು ಎಕ್ಸಾಮಲ್ಲಿ ಪ್ರಾಮಿಸ್ ಆಗಿ ರೋಮಾಂಚಕ ಗ್ರಾಮಗಳಂತ ಕೇಳಿದ್ದಿಲ್ಲ ಅವನು. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂತ ಕೇಳಿದ್ದ. ವಾಟ್ ಇಸ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್, ಏನು ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದ. ಏನಿದ್ರ ಉದ್ದೇಶ ನೋಡಿ, ಈ ಬಾರ್ಡ್ರಲ್ಲಿ ಗಡಿಯಲ್ಲಿ ಎಲ್ಲ ನಮ್ಮ ಹಳ್ಳಿಗಳಿರ್ತಾವಲ್ಲ, ಅಲ್ಲಿ ಅಭಿವೃದ್ಧಿ ಮಾಡೋದು. ಅಂತಾರಾಷ್ಟ್ರೀಯ ಭೂಗಡಿಗಳ ಉದ್ದಕ್ಕೂ ಇರುವ ಬ್ಲಾಕ್ಗಳಲ್ಲಿ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗಾಗಿ ಕಾರ್ಯಕ್ರಮವಿದ್ದು, ಉತ್ತರ ಗಡಿ ಪ್ರದೇಶಗಳನ್ನು ಅಲ್ಲಿ ಏನಿದೆ ಅಲ್ಲಿಗೆ ಅಭಿವೃದ್ಧಿ ಮಾಡೋದು. ಸೊ ದಟ್ ಅಲ್ಲಿ ಅಭಿವೃದ್ಧಿ ಮಾಡಿದರೆ ಜನ ಅಲ್ಲಿ ನೆಲೆಸ್ತಾರೆ, ಮೂಲಸೌಕರ್ಯ ಕೊಟ್ಟರೆ. ಆಮೇಲೆ ಬೇರೆ ಅಲ್ಲಿ ಬಾರ್ಡರ್ ಎಲ್ಲ ಟೈಟ್ ಮಾಡಿಬಿಡೋದು, ಬೇರೆ ದೇಶದವ್ರು ನಮ್ಮ ಒಳಗಡೆ ಬರಲಿದ್ದಂಗೆ. ಅದು ಇದು 2020-2021 ಹಣಕಾಸು ವರ್ಷಕ್ಕೆ ಚಾಲ್ತಿಯಲ್ಲಿ ಇರ್ತದೆ. ಇದು ರೋಮಾಂಚಕ ಕಾರ್ಯಕ್ರಮ 2 ವೈಬ್ರೆಂಟ್ ವಿಲೇಜ್. ಇದಕ್ಕಾಗಲೇ ವೈಬ್ರೆಂಟ್ 1 ಮಾಡಿದ್ರಿ ಇದನ್ನು 2023ರಲ್ಲಿ. ಇವಾಗ ವೈಬ್ರೆಂಟ್ 2 ನಡೀತಾ ಇದೆ. ಸೊ ಎಷ್ಟು ರಾಜ್ಯಗಳಿದಾವಪ್ಪ ಅಂದ್ರೆ 17 ರಾಜ್ಯಗಳಿದಾವೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು 17. ಟೋಟಲ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು 17. ಟೋಟಲ್ ಎಷ್ಟಿದೆ? 36 ಇದೆ. 28 + 8 ಇದರಲ್ಲಿ 36 ಆಯಿತಾ. ನೆಕ್ಸ್ಟ್ ಇವಾಗ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಏರಿಯಾಗಳನ್ನು ಅಲ್ಲೆಲ್ಲ ಭೂಗಡಿ ಉದ್ದಕ್ಕೆ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡ್ತೈತಿ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನೋದು 2023 ಫೆಬ್ರವರಿ 15ರಂದು ಉತ್ತರದ ಗಡಿ ಗ್ರಾಮಗಳಿಗೆ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮ. ಇದು ವೈಬ್ರೆಂಟ್ ಎಲ್ಲೆಲ್ಲಾಗಿತ್ತು? ಅರುಣಾಚಲ್ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಸಿಕ್ಕಿಂ, ಉತ್ತರಾಖಂಡ್, ಲಡಾಖ್. ಟೋಟಲ್ 662 ಹಳ್ಳಿ ಉದ್ಧಾರ ಮಾಡಿದ್ದಾರೆ ಆ ಟೈಮಲ್ಲಿ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ. ಕುನ್ನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ. ಬೋಟ್ಸ್ವಾನ ಯಾವುದಿದೋ? ದಕ್ಷಿಣ ಆಫ್ರಿಕಾದಿಂದ. ಮುಗಿತ್ತು, ಅದನ್ನ ಮಾಡಿದಾನಂತ ತರಿಸಿದಾರಂತೆ ಕೆಲವೊಂದು ಸತ್ತೋದ್ವು. ನೆಕ್ಸ್ಟು ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆ ನೀಡುವ ರಾಷ್ಟ್ರೀಯ ಅಭಿಯಾನ ಚಾಲನೆ. ಅಜ್ಮೇರ್. ಏನಿದು ಗರ್ಭಕಂಠ ಕ್ಯಾನ್ಸರ್ ಏನಿದೆಯಲ್ಲ, ಇದು ತುಂಬ ಜಾಸ್ತಿ ಆಗ್ತಿದೆ ಹೆಣ್ಣುಮಕ್ಕಳಲ್ಲಿ. 9ರಿಂದ 14 ವರ್ಷ ಎಲ್ಲ ಹೆಣ್ಣುಮಕ್ಕಳು ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆ. ಈ ರೋಗ ಯಾರಿಂದ ಬರ್ತಾ ಇದೆ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನಿಂದ ಬರ್ತಾ ಇದೆ. ಅದಕ್ಕೆ ವಿರುದ್ಧವಾಗಿ ಲಸಿಕೆ ನೀಡ್ತಾ ಇದ್ದಾರೆ. ಸೊ ದಟ್ ಇದನ್ನ ರಾಷ್ಟ್ರೀಯ ರೋಗ ನಿರೋಧಕ ಕಾರ್ಯಕ್ರಮದಲ್ಲಿ ಸೇರಿಸಿದ್ದಾರೆ. ಟೋಟಲ್ 12 ಇದೆ ರೋಗ ನಿರೋಧಕ ಕಾರ್ಯಕ್ರಮ ಇಲ್ಲಿ ಸೇರಿಸಿರುವಂತಹ ಇದು ಲಸಿಕೆಗಳು. ಸೊ ದಟ್ ಈ ಮುಖಾಂತರ ರೋಗ ನಿರೋಧಕ, ನಾನು ಈಗಾಗಲೇ ಜೂನ್ ಮಂತಲ್ಲಿ ಮಾಡಿದೆ ನೋಡಿದ್ದೀನಿ, ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ರೋಗ ನಿರೋಧಕ ಅಂದರೆ ಏನಿಲ್ಲ, ಅದರಲ್ಲಿ ಸೇರಿಸೋದ್ರಿಂದವಾಗಿ ಫ್ರೀಯಾಗಿ ಕೊಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹೂ ಆರ್ ನಾಟ್ ಅಫೋರ್ಡೆಬಲ್ ಟು ಬೈ ದಿಸ್. ನೆಕ್ಸ್ಟು ಯಾವುದು ಡೋಸು? ಗಾರ್ಡ್ಸಿಲ್ ಅಂತ, ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಗಾರ್ಡ್ಸಿಲ್ ಅಂತ ಇದಕ್ಕೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆ ಯಾವುದು ಅಂದರೆ ಗಾರ್ಡ್ಸಿಲ್ ಅಂತ. ಈಗ ಹೆಣ್ಮಕ್ಳು 9ರಿಂದ 14 ವರ್ಷ ಇದ್ರೆ ಅಂದರೆ ಒಂದೇ ಡೋಸ್ ನೀಡಿದರೆ ಸಾಕಂತೆ. ಬಟ್ ಯಾರು ಲೇಟ್ ಏಜ್ ಇರ್ತಾರೆ ಅವ್ರಿಗೆಲ್ಲ
ಸೊ ವಯಸ್ಸಾಗಿರುತ್ತೆ ಅವರಿಗೆಲ್ಲ 2-3 ಡೋಸ್ ನೀಡೋ ಅವಶ್ಯಕತೆ ಇದೆ ಅಂತೆ. ಸೊ ಇದನ್ನು ಯೋಜನೆನ ಉಚಿತವಾಗಿ ನೀಡಬೇಕಂತ ಬಜೆಟಲ್ಲಿ ಘೋಷಣೆ ಮಾಡ್ತಾನೆ ಹಣಕಾಸು ಸಚಿವರು. ಕರ್ನಾಟಕ ಟು ವಾಸ್ 7th ಎಡಿಷನ್ ಆಫ್ ಗ್ಯಾಪ್ಸ್ ನೋಡ್ಕೊಳ್ಳಿಪ್ಪ ಇದನ್ನು. ಅನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್, ಎಕನಾಮಿಕ್ಸ್, ಎಕ್ಸೈಸ್ ತಲೆಗೊಳ್ಳುವ 14 ವರ್ಷಕ್ಕೆ ದೇಶದ ಅತಿ ದೊಡ್ಡ ವಾರ್ಷಿಕ ಸಮ್ಮೇಳನ ಅಂತ ಇದು. ಈ ಗೇಮಿಂಗು ಅದರ ಎಲ್ಲದರಲ್ಲಿ ವಿಜುವಲ್ ಆ್ಯನಿಮೇಷನ್ ಬಗ್ಗೆ ಇದು ಬೆಂಗಳೂರಲ್ಲಿ ನಡೀತೈತಿ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿರ್ಬಂಧ ನೀತಿ ಸಮಿತಿ ರಾಜ್ಯ ಸರ್ಕಾರ. ಈ ರೀಸೆಂಟಾಗಿ ಒಂದು ಕಂಟ್ರಿ 16 ವರ್ಷದ ಮಕ್ಕಳಿಗೆ ತನ್ನದೇ ಇದನ್ನು ಸೋಷಿಯಲ್ ಮೀಡಿಯಾನ ನಿಷೇಧ ಇದೆ ಯಾವ ದೇಶದ ಕಮೆಂಟ್ ಮಾಡಿ ಕರ್ನಾಟಕನೂ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೆ. ನೆಕ್ಸ್ಟು ನೂತನ ಆದಾಯ ತೆರಿಗೆ ಕಾಯ್ದೆ 2020 ನಿಯಮ ಬಿಡುಗಡೆ. CBT ಹ್ಯಾಸ್ ರಿಲೀಸ್ಡ್ ಡ್ರಾಫ್ಟ್ ಇನ್ಕಮ್ ಟ್ಯಾಕ್ಸ್. ಇದನ್ನು ಪೊಲೀಸ್ ಎಕ್ಸಾಮ್ಸ್ಗೆ ಕೇಳಲ್ಲ. ಸೊ KS ಯಾರು ಓದ್ತಿದ್ದಾರೆ ಸ್ವಲ್ಪ ನೋಡ್ಕೊಂಡಿದ್ದೀನಿ ಡೀಟೇಲಾಗಿ. ನಮಗೇನಂದರೆ ಏನು ಕೇಳ್ಬೋದಪ್ಪ ಅಂದರೆ 1961 ಹೊಸ ಆದಾಯ ತೆರಿಗೆ ಕಾಯ್ದೆ ಬಗ್ಗೆ ಕೇಳ್ಬೋದು ಅಷ್ಟೇ, ಬಿಟ್ಟರೆ ಏನು ಕೇಳಲ್ಲ. ನೆಕ್ಸ್ಟು ದುರ್ಬಳಕೆ ಕಠಿಣ ನಿಯಮಗಳು ಜಾರಿ. ಏನು ದುರ್ಬಳಕೆ ಮಾಡ್ಕೋಬಾರ್ದು ಅಂತ ಕಠಿಣ ನಿಯಮಗಳು ಜಾರಿಗೆ ಬರ್ತಾ ಇದೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ. ಯಾಕೆ ಅಂದರೆ ಲೇಬಲ್ ಕಡ್ಡಾಯ, ನಿಷೇಧಿತ ಪೋಸ್ಟ್ ಡಿಲೀಟ್ಗೆ 3 ಗಂಟೆ ಮಿತಿ. ಸೊ ಈಗ ಅಕಾರ್ಡಿಂಗ್ ಟು IT ಪ್ರಕಾರ ಹೆಂಗಿತ್ತಪ್ಪ ಅಂದರೆ ಯಾವುದಾದ್ರೂ ಒಂದು ನಿಷೇಧಿತ ಪೋಸ್ಟ್ ಅಂದರೆ 36 ಗಂಟೆ ಒಳಗಡೆ ಅದನ್ನು ಡಿಲೀಟ್ ಮಾಡಬೇಕಂತ. ಬಟ್ ಇವಾಗ 3 ಗಂಟೆ ಒಳಗೆ ಅದನ್ನು ಪೋಸ್ಟ್ನ ಡಿಲೀಟ್ ಮಾಡುವ ಒಂದು ಅವಕಾಶನ ಜಾರಿಗೆ ತೊಗೊಂಬಂದಿದ್ದಾರೆ. ಅದಾದ ನಂತರ ರಚಿತ ಚಿತ್ರ ದೃಶ್ಯಗಳಿಗೆ ಲೇಬಲ್ ಮಾಡೋದು ಕಡ್ಡಾಯ. ಈಗ AI ಮುಖಾಂತರ ಏನೋ ಒಂದು ವಿಡಿಯೋ ಮಾಡಿ ಅಥವಾ ಇಮೇಜ್ ಮಾಡಿ ಅದಕ್ಕೆ ಕೇಂದ್ರ ಸರ್ಕಾರದ ಪ್ರಕಾರ ಒಂದು ಏನು ಅಂತ ಹೇಳಿದರೆ ಲೇಬಲ್ ಕಡ್ಡಾಯ. ಅರ್ಥ ಆಯ್ತಾ? ಅದು ಇಂಪಾರ್ಟೆಂಟು. ಅದಾದ ನಂತರ ಎಲ್ಲಿ ಬೇಕಲ್ಲಿ ಕಮೆಂಟ್ಸ್ಗಳನ್ನು ಹಾಕೋದು, ಯಾರಿಗೆ ಬೇಕು ಅವರಿಗೆ ಮೆಸೇಜಸ್ ಮಾಡೋದು, ಅದನ್ನು ಸ್ವಲ್ಪ ಅದು ಮಾಡಬಾರ್ದು. ಯಾಕೆ ಅಂದರೆ ನಿಮ್ಮೊಂದು ಕಮೆಂಟ್ ಹಾಕೋದ್ರಿಂದ ನಮ್ಮ ಪೊಲೀಸಲ್ಲಿ ನಿಮ್ಮ ಕಮೆಂಟ್ ಒಂದು ಯಾವ ಕಮೆಂಟ್ ಹಾಕಿದರೆ, ಯಾರು ಮೊಬೈಲಿಂದ ಹಾಕಿದರೆ ಆ ಮೊಬೈಲ್ ಯಾರ ಹೆಸರಲ್ಲಿದೆ ಪ್ರತಿಯೊಂದು ನಮ್ಮಲ್ಲಿ ಡಾಟಾಬೇಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ. ಅದು ನಮ್ಮ ಹುಡುಗರು ಅಂಥದ್ದೆಲ್ಲ ಮಾಡಲ್ಲ, ನನಗೆ ಗೊತ್ತು, ಬಟ್ ಮಾಡೋರಿಗೆ ಹೇಳಿ. ಬಾಂಗ್ಲಾದೇಶದ ಪ್ರಧಾನಿಯಾಗಿ ತಾರಿಕ್ ರಹಮಾನ್ ಅವಾಗ ಆಯ್ಕೆಯಾಗಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ. ಸೊ ಯಾವ ಪಾರ್ಟಿಯಿಂದ ಆಯ್ಕೆಯಾಗಿದ್ದಾರೆ? ನ್ಯಾಷನಲಿಸ್ಟ್ ಪಾರ್ಟಿ, ಇದು ನೆನಪಿರಿ. ಸೊ ಅದು ಸಂಸತ್ ಹೆಸರು ಏನಪ್ಪ? ನಮ್ದು ಹೆಂಗೆ ಲೋಕಸಭೆ ಮತ್ತು ರಾಜ್ಯಸಭೆ ಇದೆ, ಅದ್ರ ಸಂಸತ್ ಹೆಸರು ಬಂದುಬಿಟ್ಟು ಜಾತೀಯ ಸಂಸದ್ ಅಂತ ಇಂಪಾರ್ಟೆಂಟು. ಆಮೇಲೆ ಕ್ವಶನ್ ನಂಬರ್ ಏನು ಸಿಂಪಲ್, ಯಾರು ಯಾವ ಪಕ್ಷ, ಆಮೇಲೆ ಎಷ್ಟು ಸ್ಥಾನ ಚುನಾವಣೆ ನಡೆದಿದೆ ಅಲ್ಲಿ 300 ಸ್ಥಾನಗಳಲ್ಲಿ 300 ಸ್ಥಾನಗಳಿದಾವೆ ಅಲ್ಲಿ, ನೆನ್ಪಿಟ್ಟುಗಳು. ಅದಾದ ನಂತರ ನಿತಾಯ್ ರಾಯ್ ಚೌಧರಿ ಅನ್ನೋದು ಇವ್ರ ಸಂಪುಟದಲ್ಲಿ ಏಕೈಕ ಹಿಂದೂ ಸಚಿವರಾಗಿದ್ದಾರಂತೆ. ಹಿಂದೂ ಜನಸಂಖ್ಯೆ ಕಡಿಮೆ ಇದೆ ಅಲ್ಲಿ. ಅಫ್ಘಾನ್ ವಿರುದ್ಧ ಪಾಕಿಸ್ತಾನ ಬಹಿರಂಗ ಯುದ್ಧ ಆಪರೇಷನ್ ಗಜಬ್ ಲಿಲ್ ಹಕ್. ಸೊ ಪಾಕಿಸ್ತಾನ ಓಪನ್ ವಾರ್ ಮಾಡಿದೆ ಅಂತೆ ಅಫ್ಘಾನಿಸ್ತಾನದವ್ರ ಜೊತೆಗೆ. ನೋಡಿ, ಸಾಹಸ ಮಾಡಿದೆ, ಬಟ್ ಗೆಲ್ಲಿಲ್ಲ. ನೆಕ್ಸ್ಟು ಡುರಾಂಡೋ ರೇಖೆ ಇದೆ, ನಿಮಗೆ ಗೊತ್ತಿದೆ. ಡುರಾಂಡೋ ರೇಖೆ ಭಾರತ ಪಾಕ್ ಮಧ್ಯನೇ ಇದೆ, ಭಾರತ ಅಫ್ಘಾನಿಸ್ತಾನ ಮಧ್ಯೆ ಇದೆ, ಅಫ್ಘಾನಿಸ್ತಾನ ಪಾಕ್ ಮಧ್ಯನೇ ಇದೆ. ನೋಡಿ, ಡುರಾಂಡ್ ಲೈನ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಮಧ್ಯೆ ಇದೆ ಮತ್ತು ಭಾರತದ ಅಫ್ಘಾನಿಸ್ತಾನ ಗಡಿ ರೇಖೆಯಾಗಿದೆ. ಸೊ ಮೊನ್ನೆ ಕ್ವಶನ್ ಕೇಳಿದ ಬಾರ್ಡರ್ ಬಗ್ಗೆ ವೆರಿ ಇಂಪಾರ್ಟೆಂಟು. ಅತಿ ಚಿಕ್ಕ ಬಾರ್ಡರ್ ಹಂಚಿಕೊಳ್ಳೋದಂದರೆ ಅಫ್ಘಾನಿಸ್ತಾನ ಭಾರತ. ಎಷ್ಟಂದರೆ 80 ಕಿಲೋಮೀಟ್ರ್. ನೆಕ್ಸ್ಟ್ ಕ್ವಶನ್, ಹೆಡ್ಲೆಸ್ ಪಾಸ್ಪೋರ್ಟ್ ವರದಿ ಗೊತ್ತಿದೆ. ಏನಪ್ಪ ಇದು? ಪಾಸ್ಪೋರ್ಟ್ಗಳಲ್ಲಿ ಭಾರತ ಸ್ಥಾನ ಸುಧಾರಿಸಿದ್ದು. ಏನಂದರೆ ನೀವು ಬೇರೆ ದೇಶಗಳೆಲ್ಲ ಹೋಗ್ತಿರ್ತಾರಲ್ಲ, ಎಷ್ಟು ದೇಶಗಳಿಗೆ ನೀವು ವಿಸಾ ಇಲ್ದಂಗೆ ಓಡಾಡ್ಬೋದು ಅಂದರೆ 56 ದೇಶಗಳಿಗೆ ವಿಸಾ ಇಲ್ದಂಗೆ ಓಡಾಡ್ಬೋದು. ಸೊ ಇದ್ರ ಪ್ರಕಾರ ಭಾರತದ ಸ್ಥಾನ 75ನೇ ಸ್ಥಾನಕ್ಕೆ ಇದೆ ಭಾರತ. ನೆನಪಿಟ್ಟಿರಲಿ. ಯಾರು ವರದಿ ರಿಲೀಸ್ ಮಾಡ್ತಾರೆ? ಹೆಡ್ಲೆಸ್ ಪಾಸ್ಪೋರ್ಟ್ ಇಂಡೆಕ್ಸ್. ಮೊದಲನೇ ಸ್ಥಾನ ಇದೆ ಸಿಂಗಾಪುರ್. ಸೊ ಇದ್ರ ಮುಖಾಂತರ ಯಾಕೆ ಮೊದಲನೇ ಸ್ಥಾನ ಕೊಟ್ಟರು ಅಂದರೆ 192 ರಾಷ್ಟ್ರಗಳಿಗೆ ವೀಸಾ ಇಲ್ದಂಗೆ ಸಿಂಗಾಪುರದವ್ರು ಹೋಗ್ಬೋದಂತೆ. ವೆರಿ ಗುಡ್. ನಮ್ಮ ಭಾರತ 56 ರಾಷ್ಟ್ರಗಳಿಗೆ ವೀಸಾ ಇಲ್ದಂಗೆ ಹೋಗ್ಬೋದು. ಟ್ರಂಪ್ ಪ್ರತಿ ಸುಂಕ ಕಾನೂನು ಬಾಹಿರ ಅಮೆರಿಕ ಸುಪ್ರೀಂ ಕೋರ್ಟ್ ಹೇಳುತ್ತಂತೆ. ನೀವು ಮಾಡಿರೋದು ಟ್ರಂಪ್ ಏನು ಮಾಡಿಬಿಟ್ಟ, ಮೊನ್ನೆ ರೀಸೆಂಟಾಗಿ ಚೀನಾ ಮತ್ತು ಭಾರತ ಕೆಲವೊಂದು ಕಡೆ ನೀವು ಬಿಟ್ಟಿಯಾಗಿ ನಮಗೆಲ್ಲ ಸುಂಕ ಇಲ್ದಂಗೆ ನಮ್ಮಲ್ಲಿ ಆಹಾರ ಇವನ್ನ ತೊಗೊಂಬಂದು ಮಾರ್ತಾ ಇದ್ದೀರಾ, ಕೆಲವೊಂದು ವಸ್ತುಗಳನ್ನ ತಂದು ಮಾರ್ತಾ ಇದ್ದೀರಾ, ನಿಮಗೆ ಸುಂಕ ಇರ್ತೀನಿ. ಸೊ ದಟ್ ನಿಮಗೆ ನಮ್ಮ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿ ನಮ್ಮ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಸುಂಕ ಇರಿದ್ರೆ ನೀವು ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಮಾಡಿದ ಅದು ತಪ್ಪು ಅಂತ ಅವ್ರ ದೇಶದ್ದಾನೆ ಸುಪ್ರೀಂ ಕೋರ್ಟ್ ಹೇಳುತ್ತೆ. 2027 ಕೇಂದ್ರ ಬಜೆಟ್ನಲ್ಲಿ ಪ್ರಸ್ತಾವ ಕಿತ್ತಳೆ ಕ್ರಾಂತಿ ವೆರಿ ಇಂಪಾರ್ಟೆಂಟು. ಒಂದು ಸಾರಿ ಓದ್ಕೊಳ್ಳಿ ಇನ್ ಡೀಟೇಲ್ ಆಗಿ. ಏನಿಲ್ಲ ಕಿತ್ತಳೆ ಕ್ರಾಂತಿ ಅಂದರೆ, ಈಗ ನೀವೆಲ್ಲ ಬ್ಲೂ ರೆವಲ್ಯೂಷನ್ಸ್ ನೋಡಿದ್ದೀರಾ, ಅದಾದ ನಂತರ ಗೋಲ್ಡನ್ ರೆವಲ್ಯೂಷನ್ನು ಅವೆಲ್ಲ ನೋಡಿದ್ದೀರಾ. ಸೊ ಇವಾಗ
ಕಿತ್ತಳೆ ಕ್ರಾಂತಿ ಅಂತ ಬರುತ್ತೆ. ಕಿತ್ತಳೆ ಕ್ರಾಂತಿ ಅಂದರೆ ನೋಡಿ, ಸರಕು ಸೇವೆಗಳ ಬೌದ್ಧಿಕ ಮೌಲ್ಯವನ್ನು ಹೊಂದಿರುತ್ತದೆ. ಕಿತ್ತಳೆ ಕ್ರಾಂತಿ ಅಂದರೆ ಈಗಾಗ ಕೆಲವೊಂದು ಕ್ರಾಂತಿಗಳಾಗ್ತಾವಲ್ಲ, ಅದು ಈಗ ಹಸಿರು ಕ್ರಾಂತಿ ಆ ಟೈಮಲ್ಲೆಲ್ಲ ಗೋಧಿ ಮತ್ತು ಭತ್ತದ ಉತ್ಪಾದನೆ ಆಗುತ್ತೆ. ಸೊ ಇದು ಅದೇ ಥರ, ಬಟ್ ಇದು ಉತ್ಪಾದನೆ ಆಗೋದ್ರೆ ಕಿತ್ತಳೆ ಕ್ರಾಂತಿ. ಯಾವ ಥರ ಅಂತಾರೆ ಅಂತ ಹೇಳಿದರೆ, ಇದು ಎಕ್ಸಾಂಪಲ್ಲು, ಕಿತ್ತಳೆ ಕ್ರಾಂತಿ ಉತ್ಪನ್ನಗಳ ವಿಧಾನ ಹೆಂಗಿದೆ, ಕೃತಿಯನ್ನು ಪರಿಕಲ್ಪನೆ ಮಾಡಿ ಪ್ರಕಟಿಸಿ ಮಾರಾಟ ಮಾಡಿ ಅದಕ್ಕೆ ಹಣ ಪಡೆಯುತ್ತಾರೆ. ಸೊ ಇದು ಈಗ ಜಾಹೀರಾತಾಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ಕೃತಿಗಳನ್ನು ಮಾರೋದಾಗಿರ್ಬೋದು, ಅದರ ಮುಖಾಂತರ ಹಣ ಗಳಿಸ್ಬೋದು. ಪ್ಯಾಷನ್ನು, ಚಲನಚಿತ್ರ, ವಿಡಿಯೋ, ಛಾಯಾಗ್ರಹಣ, ಸಂಗೀತ ಪ್ರದರ್ಶನ, ಪ್ರಕಟಣೆ, ಸಂಶೋಧನೆ, ಅಭಿವೃದ್ಧಿ, ಕರಕುಶಲ, ಸಾಫ್ಟ್ವೇರ್, ಕಂಪ್ಯೂಟರ್ ಆಟಗಳು, ಟಿವಿ ರೇಡಿಯೋ, ಇದ್ರ ಏನಿದೆಯಲ್ಲ ಇವೆಲ್ಲವೂ ಕಿತ್ತಳೆ ಕ್ರಾಂತಿ ಅಡಿಯಲ್ಲಿ ಬರ್ತಾವೆ. ಸೊ ಹೊಸದಾಗಿ ಇದು ಮಾಡಿದ ಮೊದಲಿತ್ತು, ಬಟ್ ಕಿತ್ತಳೆ ಕ್ರಾಂತಿನ ಕಾನ್ಸೆಪ್ಟ್ ಇವಾಗ ತೊಗೊಂಬಂದು ಇವನ್ನೆಲ್ಲ ಅದರಲ್ಲಿ ಸೇರಿಸಿದ್ದಾರೆ. ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ಸಲ್ಲಿ ಕ್ವಶನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ನೋಡಿ, ಇಲ್ಲಿ ಭಾರತ ಅನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್ ಮತ್ತು ಕಾಮಿಕ್ಸ್ ವಲಯ ಬೆಳೆಯುತ್ತಿರುವ ಉದ್ಯಮವಾಗಿದೆ. 2030ವೇಳೆಗೆ 2 ಮಿಲಿಯನ್ ವೃತ್ತಿಪರರ ಅಗತ್ಯವಿರುತ್ತದೆ ಅಂತ ಭಾರತನ ಹೇಳಿದೆ ಅಂತೆ. ಗೇಮಿಂಗಿಂದ ನಿಮ್ಗೆ ಗೊತ್ತಾ, ಭಾರತದಲ್ಲಿ ಗೇಮಿಂಗಿಂದ 232 ಕೋಟಿ ಆದಾಯ ಬಂದಿದೆ ಅಂತೆ ಆರ್ಥಿಕ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ. ಆಮೇಲೆ ಅನಿಮೇಷನ್ನು, VPX ಎಲ್ಲ ಬರುತ್ತಲ್ಲ, ಅದರಲ್ಲಿ 103 ಕೋಟಿ ಆವಾಗಿದೆ ಗಳಿಸಿದೆ ಅಂತ ಭಾರತ ಸರ್ಕಾರ. ಅದಾದ ನಂತರ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಯುನೆಸ್ಕೋ ಪ್ರಕಾರ ಕಿತ್ತಳೆ ಆರ್ಥಿಕತೆಯು ಜಾಗತಿಕ ಒಟ್ಟು ದೇಶೀಯ ಉತ್ಪನ್ನದ 3% ವಿಶ್ವಾದ್ಯಂತ 30 ಮಿಲಿಯನ್ ಉದ್ಯೋಗವನ್ನು ಹೊಂದಿದೆ ಟೋಟಲ್ ಆಗಿ. ನೆಕ್ಸ್ಟ್ ಬಂತು ರಫ್ತು ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ 7 ಪ್ರಮುಖ ಕ್ರಮಗಳು. ಅಂದರೆ ನಾವು ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಲ್ಲ, ಅದಕ್ಕೋಸ್ಕರ ಅವ್ರು ಏನೇನು ಮಾಡಿದ್ದಾರೆ ಅಂದರೆ 7 ಉಪಕ್ರಮಗಳನ್ನು ಮಾಡಿದ್ದಾರೆ ಅಂತೆ. 7 ಉಪಕ್ರಮಗಳು ಏನಾದರೂ ಉದ್ದೇಶ, 7 ಉಪಕ್ರಮ ಮಾಡಿರೋ ಉದ್ದೇಶ ಏನಿದೆ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಈಸಿ ಆಗಲಿ ಅದನ್ನು ಉತ್ತೇಜನ ಮಾಡ್ತಾರೆ. ಸೊ ದಟ್ ಅವಾಗ ನಮ್ಮ ಭಾರತದ ಏನು ರಿಸರ್ವ್, ಫಾರೆಕ್ಸ್ ರಿಸರ್ವ್ಸ್ ಇದೆಯಲ್ಲ ಅದೆಲ್ಲ ಜಾಸ್ತಿ ಆಗಿ, ಸೊ ದಟ್ ನಮ್ಮದು ಒಂದು ಸ್ಟೆಬಿಲಿಟಿ ಬರುತ್ತೆ ಕರೆನ್ಸಿ, ಅದಕ್ಕೋಸ್ಕರ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕಲ್ಲಿ ಕನಿಷ್ಠ ಮೊತ್ತ ನಿಮ್ಮ ಅಮೌಂಟ್ ಮಿನಿಮಮ್ ಅಮೌಂಟ್ ಮಾಡಿದರೆ ಕಟ್ ಮಾಡ್ಕೊಂತಿರಲ್ಲ, ಅದರಿಂದ ನೋಡಿ 4,817 ಕೋಟಿ ಈ ಏನು ಮಿನಿಮಮ್ ಬ್ಯಾಲೆನ್ಸ್ ಮಾಡಲಿದ್ದಂಗೆ ಫೈನ್ ಹಾಕಿ ಕಲೆಕ್ಟ್ ಮಾಡಿರೋದು ಈ ಎಲ್ಲ ಬ್ಯಾಂಕ್ಗಳು ಸೇರಿ. ಸೊ ಅದನ್ನು ಮಾಡಬೇಡಿ ಅಂತ ಇದೇನಿದೆ ಚಂದ್ರಪ್ರಕಾಶ್ ಜೋಶಿ ಸಮಿತಿ ಹೇಳಿದೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಜ್ಯ ಒಟ್ಟು ಆಂತರಿಕ ಉತ್ಪನ್ನ ಪ್ರಕಾರ RBI ಹೇಳಿದೆ ಅಂತೆ. ರಾಜ್ಯದ ಆಂತರಿಕ ಉತ್ಪನ್ನ ಎಷ್ಟಿದೆ ಅಂದರೆ ಅದರಲ್ಲಿ ಮಹಾರಾಷ್ಟ್ರ ಫಸ್ಟ್ ಇದೆ ನೋಡಿ, ಮಹಾರಾಷ್ಟ್ರ ಫಸ್ಟ್ ಇದೆ, ಮಹಾರಾಷ್ಟ್ರ ಅಗ್ರಸ್ಥಾನ ಕಾಯ್ಕೊಂಡಿದೆ ಅಂತೆ. ಸೊ ತಮಿಳುನಾಡು, ಉತ್ತರ ಪ್ರದೇಶ ಕ್ರಮವಾಗಿ 2, 3, ಕರ್ನಾಟಕ 4ನೇ ಸ್ಥಾನ. ಸೊ ಮೊದಲನೇ 4 ಇತ್ತು, ಇದು 3ನೇ ಸ್ಥಾನ ಇತ್ತು, ಈಗ ಮತ್ತೆ 4ನೇ ಸ್ಥಾನಕ್ಕೆ ಬಂದಿದೆ ಕರ್ನಾಟಕ. ನೋಡಿ, ಮಹಾರಾಷ್ಟ್ರ 45.3 ಲಕ್ಷ ಕೋಟಿ ರು GSDP ಒಂದಿಗೆ ಶ್ರೀಮಂತ ರಾಜ್ಯವಾಗಿ ಮುಂದುವರೆದಿದೆ. ತಮಿಳುನಾಡು 31 ಲಕ್ಷ ಕೋಟಿ ಆರ್ಥಿಕ 2ನೇ ಸ್ಥಾನ, 29.7 ಲಕ್ಷ ಕೋಟಿ GSDPಯಿಂದ. ಉತ್ತರ ಪ್ರದೇಶ 3ನೇ ಸ್ಥಾನ. ವಾವ್. 4ನೇ ಸ್ಥಾನ ಕರ್ನಾಟಕ 28 ಲಕ್ಷ ರುಗಳಿಂದ. ಇದು ಇಂಪಾರ್ಟೆಂಟ್, 4ನೇ ಸ್ಥಾನ ಹೇಳಿಲ್ವಾ, ಮೊದಲು 3ನೇ ಸ್ಥಾನ ಇತ್ತು, 4ನೇ ಸ್ಥಾನಕ್ಕೆ ಹೋಯ್ತು ಅಂತ. ನೆಕ್ಸ್ಟು ನಮ್ಮದು ಪ್ರತಿ ತ್ರೈಮಾಸಿಕಕ್ಕೊಂದ್ಸಾರಿ ಇದನ್ನು ರಿಲೀಸ್ ಮಾಡುತ್ತೆ ಇವಾಗ ಇದು. ಸೊ ತ್ರೈಮಾಸಿಕ ದೇಶದಲ್ಲಿ GDP ಬೆಳವಣಿಗೆ 7.8 ಇದೆ. ಕ್ವಶನ್ ಅರ್ಥ ಆಗ್ತಿದೆಯಾ? ಇದು 7.8 ಈಗ ಅಕ್ಟೋಬರ್ ಡಿಸೆಂಬರಲ್ಲಿ ಹೇಳಿರೋದು ಇದು. ಸೊ ಜನವರಿ ಮಾರ್ಚ್ ಈಗಾಗಲೇ ಬಿಡುಗಡೆ ಆಗಿದೆ, ನೆಕ್ಸ್ಟ್ ಮಂತ್ ಡಿಸ್ಕಷನ್ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ನೋಡ್ರಪ್ಪ, ಈ ನ್ಯೂ ಬೇಸ್ ಇಯರ್ ಏನಿದೆ, ಆದರ್ಶ ವರ್ಷ ನ್ಯೂ ಬೇಸ್ ಇಯರ್, ಇವಾಗ ನಮ್ಮದು GDP ಲೆಕ್ಕ ಹಾಕ್ಬೇಕಂದ್ರೆ 2011-12 ಇದನ್ನು ಬೇಸ್ ಇಯರ್ ಅಂತ ಮಾಡ್ಕೊಂಡಿದ್ರು. ಇವಾಗ 2020ರಿಂದ 2023ಕ್ಕೆ ಆಗಿದೆ. ಕ್ವಶನ್ ಆಗಿದೆ ಇದು ರೀಸೆಂಟಲ್ಲಿ ಯಾವುದೊಂದು ಎಕ್ಸಾಮ್ KAದಲ್ಲಿ. ಇದು ಮ್ಯಾಗ್ಝಿನ್ ಬಂದ ಮೇಲೆ, ನಾನು ಹೇಳಿದ್ರೆ ಮ್ಯಾಗ್ಝಿನ್ ಬಂದ ಮೇಲೆ ಆಗಿದೆ. ಸೊ ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಇದು ಎಕ್ಸ್ಪೆಕ್ಟೇಷನ್ ಹೇಳಿದೆ, ಇದು 2025-26ರಲ್ಲಿ ಭಾರತದ ಎಷ್ಟಿರ್ಬೋದು ಅಂತ. ವಿಶ್ವ ಬ್ಯಾಂಕ್ 7.2 ಹೇಳಿದೆ, RBI 7.5 ಹೇಳಿದೆ, ADB 7.5, ಹಣಕಾಸು 8.0, IMF 7.2 ಹೇಳಿದೆ. ಬೇಸ್ ಇಯರ್ ನೋಡ್ಕೊಂಡ್ರಿ. ಅದಾದ ನಂತರ ಈ ತ್ರೈಮಾಸಿಕದಲ್ಲಿ ಎಷ್ಟಿದೆ, ಅಕ್ಟೋಬರಿಂದ ಡಿಸೆಂಬರ್ ತ್ರೈಮಾಸಿಕದಲ್ಲಿ, ಇದು ಫೆಬ್ರವರಿ ಮ್ಯಾಗ್ಝಿನ್ ಅಲ್ವಾ, ಸೊ ಅವಾಗ ಅಕ್ಟೋಬರ್ ಡಿಸೆಂಬರ್ ಮಾಸಿಕದಲ್ಲಿ 7.8 ಆಗಿತ್ತು. ನೆಕ್ಸ್ಟ್ ಶಕ್ತಿ ಉಚಿತ ಬಸ್ ಪ್ರಯಾಣಕ್ಕೆ ಶಕ್ತಿ ಯೋಜನೆ ಏನಿದೆ ಅಲ್ಲಪ್ಪ, ಉಚಿತ ಮಹಿಳೆಯರಿಗೆ ಮತ್ತು ಟ್ರಾನ್ಸ್ಜೆಂಡರಿಗೆ ಏನಿದೆ ಉಚಿತ ಬಸ್ ಪ್ರಯಾಣ ಇದೆ, ಅದಕ್ಕೆ ಸ್ಮಾರ್ಟ್ ಕಾರ್ಡ್ನ ಕೊಡ್ತಾರೆ. ಆಮೇಲೆ ಅಗ್ನಿಶಾಮಕ ದಳ ಕರೀತಾರೆ, ಕಾಲ್ಫಾರ್ಮ್ ಆಗುತ್ತೆ ಅಗ್ನಿಶಾಮಕ ದಳ, ನೀಟಾಗಿ ಓದ್ಕೊಳ್ಳಿ. ಅದರಲ್ಲಿ ಮೊದಲೆಲ್ಲ ಬರೀ ಗಂಡ್ಮಕ್ಳು ಇದ್ದರೆ, ಇವಾಗ 10% ಹೆಣ್ಮಕ್ಳಿಗೆ ರಿಸರ್ವ್ ಮಾಡ್ತಾರೆ. ಜೊತೆಗೆ ಅದನ್ನು ಅವ್ರಿಗೆ ಫೈರ್ ಮ್ಯಾನ್ ಇದ್ದರೆ ಅದನ್ನು ಫೈರ್ ಫೈಟರ್ ಅಂತ ನೇಮಕರಣ ಮಾಡ್ಕೊಂಡಿದ್ದಾರೆ. ಆಮೇಲೆ ಗರ್ಭಾವಸ್ಥೆಯಲ್ಲಿ ಗರ್ಭಧಾರಣೆ ಪತ್ತೆಗೆ ಫೀಟಲ್ ಮೆಡಿಸಿನ್ ಸೆಂಟರ್ ಅಂತ ಏನೋ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಕ್ವಶನ್ ಕೇಳಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಅಂತಾರಾಷ್ಟ್ರೀಯ ಹಣಕಾಸು ಸುರಕ್ಷತೆ ಸಮ್ಮೇಳನ ಬೆಂಗಳೂರು
ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ವೆರಿ ಇಂಪಾರ್ಟೆಂಟ್. ಎಲ್ಲಿ ನಡೀತದೆ ಅಂತ ಕೇಳೋದು ಬೆಂಗಳೂರಲ್ಲಿ. ಸೊ ಆಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಏನು ಮಾಡ್ತಿರ್ತಾರೆ ಯಾರ್ಯಾರು ಕೇಂದ್ರ ಸಚಿವಾಲಯ, ಕೇಂದ್ರ ಜಲಶಕ್ತಿ ಜಲಶಕ್ತಿ ಆಯೋಗ, ಜಲ ಆಯೋಗ ಮತ್ತು ಶಕ್ತಿ ಸಚಿವಾಲಯ, ವಿಶ್ವಸಂಸ್ಥೆ 3 ಸೇರ್ಕೊಂಡು ಇದನ್ನು ಮಾಡ್ತಾರಂತೆ. ಏನು ಮಾಡಿರ್ತಕ್ಕ ಸಾಧ್ಯತೆ ಇರುತ್ತೆ, ಈ ಡಾಟಾ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಆಮೇಲೆ ಏನು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಹೇಗೆ ಕಟ್ಟಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಆಗಿರುತ್ತೆ ಅಷ್ಟೇ. ದೇಶದಲ್ಲಿ ವೆರಿ ಇಂಪಾರ್ಟೆಂಟ್ ಈ ಡಾಟಾ. ದೇಶದಲ್ಲಿರುವ ಒಟ್ಟು ಅಣೆಕಟ್ಟುಗಳ ಸಂಖ್ಯೆ 6,628. ಕರ್ನಾಟಕದಲ್ಲಿರೋದು 231. ವೆರಿ ಇಂಪಾರ್ಟೆಂಟ್ ಡಾಟಾ ನೆನ್ಪಿಟ್ಕೊಳ್ಳಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಪಾರ್ಕ್ ಫ್ರಂಟ್ ವಿಮಾನ ನಿಲ್ದಾಣ ಒಡಂಬಡಿಕೆ. ಸೊ ದಕ್ಷಿಣ ಭಾರತ ಮತ್ತು ಯುರೋಪಿನ ನಡುವೆ ಸರಕು ಸಂಗ್ರಹಣೆ ಬಲಪಡಿಸುವ ಉದ್ದೇಶದಿಂದ ನಮ್ಮ KIA ಏನಿದೆಯಲ್ಲ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು ಮತ್ತು ಪಾರ್ಕ್ ಫ್ರಂಟ್ ವಿಮಾನ ನಿಲ್ದಾಣ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿದೆ ಅಂತೆ. ಇದೇನೇನಪ್ಪ ದತ್ತಾಂಶ ಆ ಥರ ಸರಕು ಸಾಗಾಣಿಕೆ ಅಲ್ಲಿಂದ ನಿರ್ಮಿಸೋದು ಸಹಕಾರ ಆಗುತ್ತೆ. ಸೊ ದಟ್ ಅಲ್ಲಿಂದ ಈ ದೇಶದಿಂದ ಆ ದೇಶಕ್ಕೆ ಇವರು ಎಕ್ಸ್ಪೋರ್ಟ್ ಮಾಡೋಕ್ಕೆ, ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಒಪ್ಪಂದ ಮಾಡ್ಕೊಂಡ್ರೆ ಅಷ್ಟೇ. ದೇಶದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು ಅವರು ಅಣೆಕಟ್ಟುಗಳನ್ನು ಆಧುನಿಕ ಭಾರತದ ದೇವಾಲಯಗಳಂತ ಕರೀತಾರೆ. ಮೊಟ್ಟ ಮೊದಲ ಅಣೆಕಟ್ಟೆ ಯೋಜನೆ ಯಾವ್ದಂದ್ರೆ ದಾಮೋದರ ಅಣೆಕಟ್ಟೆ ಯೋಜನೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಜ್ಯದ ಜೈವಿಕ ಆರ್ಥಿಕತೆ ವರದಿ. ರಾಜ್ಯದ ಜೈವಿಕ ಆರ್ಥಿಕ ವರದಿ ಸ್ಟೇಟ್ ಬಯೋ ಎಕಾನಮಿ ರಿಪೋರ್ಟ್ 2010 ಬಿಡುಗಡೆಯಾಗಿದೆ. ಸೊ ಇದು ಕರ್ನಾಟಕ ರಾಜ್ಯವು ದೇಶದ ಜೈವಿಕ ಆರ್ಥಿಕತೆ 20% ಕೊಡುಗೆ ನೀಡ್ತದಂತೆ. ಕ್ವಶನ್ ಆಗ ಸಾಧ್ಯತೆಗಳು ಕಡಿಮೆ ಇದೆ, ಬಟ್ ಕ್ವಶನ್ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ. ಕ್ವಶನ್ ಏನಾದರೂ ಆಗ್ಬೋದು ಅಂದರೆ, ಎಷ್ಟು ಇದೆ ದೇಶದ ಜೈವಿಕ ಆರ್ಥಿಕತೆಗೆ ಭಾರತ ಎಷ್ಟು ಕರ್ನಾಟಕ ಕೊಡುಗೆ ನೀಡಬಹುದು ಅಂದ್ಬಿಟ್ಟು ಕ್ವಶನ್ ಆಗೋ ಸಾಧ್ಯತೆ ಕಡಿಮೆ ಇದೆ ಬಿಡಪ್ಪ. ಮಿಷನ್ ಪ್ರಕೃತಿ ಕಾರ್ಯಕ್ರಮ ಇವರೇನಿದೆಯಲ್ಲ, ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು WF ಇಂಡಿಯಾ ಸಹಯೋಗದಿಂದ ವಿಕಾಸಸೌಧ ಏನಿದೆಯಲ್ಲ, ಪ್ರಕೃತಿ ಕಾರ್ಯಕ್ರಮ, ಮಿಷನ್ ಪ್ರಕೃತಿ ಕಾರ್ಯಕ್ರಮ ಅಂತ ಇದು ಜಾರಿ ಮಾಡ್ಕೊಂಡಿದ್ದಾರೆ. ಏನಿಲ್ಲ ಇದು ಏನಿದೆ ಮಿಷನ್ ಪ್ರಕೃತಿ ಯೋಜನೆ ಅಂದರೆ 7 ರಾಜ್ಯಗಳ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೆ ತರಲಾದ ಒಂದು ಪ್ರಾಯೋಗಿಕ ಪರಿಸರ ಶಿಕ್ಷಣ ಕಾರ್ಯಕ್ರಮ ಆಗಿತ್ತು. ಇದು ಸ್ಥಳೀಯ ಪರಿಸರ ಸವಾಲನ್ನು ಗುರುತಿಸು ಏನಿಲ್ಲ, ಇದು ಸರ್ಕಾರಿ ಶಾಲೆಗಳಲ್ಲಿ ಹುಡುಗರಲ್ಲಿ ಅಲ್ಲಿ ಏನು ರೀಸೆಂಟಾಗಿ ಅಲ್ಲಿ ಏನಿರುತ್ತೆ ಮಿಷನ್ ಪ್ರಕೃತಿಯಲ್ಲಿ, ಅಲ್ಲಿ ಇರುವಂತಹ ಏನು ಸವಾಲುಗಳಿರುತ್ತೆ, ಗಿಡಗಳನ್ನು ಬೆಳೆಸೋಕೆ, ಅಲ್ಲಿ ವಾತಾವರಣದ ಏನಿದೆ, ಅಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ನಾಯಕತ್ವ, ವಿಮರ್ಶನೆ, ಚಿಂತನೆ, ಪರಿಸರ ಉಸ್ತುವಾರನ್ನು ಅವರು ಒಂದು ಲೀಡಿಂಗ್ ರೋಲ್ ತಗೊಂಡು, ವಿದ್ಯಾರ್ಥಿಗಳು ಲೀಡಿಂಗ್ ರೋಲ್ ತಗೊಂಡು ಅಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ಆ ಗಿಡಗಳ ಪೋಷಣೆ ಬೆಳವಣಿಗೋಸ್ಕರ ಇದನ್ನು ತಗೊಂಡ್ಬಂದಿದ್ದಾರೆ. ಪರಿಸರ ಶಿಕ್ಷಣ ಕಾರ್ಯಕ್ರಮ ಆಗಿದೆ. ಪ್ರಶಸ್ತಿ ಕೊಡ್ತಾರೆ ಅವರು 10 ಸರ್ಕಾರಿ ಶಾಲೆಗಳಿಗೆ ಪ್ರಶಸ್ತಿ ಕೊಡ್ತಾರೆ. ಸಫಾರಿ ಆರಂಭ ಆಗಿದೆ ಅಂತ ನೋಡ್ರಪ್ಪ, ಬಂಡೀಪುರ ಮತ್ತು ನಾಗರಹಳ್ಳಿ. ದುಡ್ಡು ಕಡಿಮೆ ಆಗಿಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಇದೆ ನೋಡಿ, 6ನೇ ಕಿಸಾನ್ ಸ್ವರಾಜ್ಯ ಸಮ್ಮೇಳನ ಎಲ್ಲಿ ನಡೀತಾ ಇದೆ? ಮೈಸೂರಲ್ಲಿ. ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಆ ಸಮ್ಮೇಳನದಲ್ಲಿ ನೈಸರ್ಗಿಕ ಕೃಷಿ, ಬೀಜ ಸಾರ್ವಭೌಮತ್ವ, ಸುಸ್ಥಿರ ಕೃಷಿ ಬಗ್ಗೆ ಸಮ್ಮೇಳನ ಕೇಂದ್ರೀಕರಿಸಲಾಗಿದೆ. ಈ 3 ಉಪಕ್ರಮಗಳ ಬಗ್ಗೆ ಕೇಂದ್ರೀಕರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ತಿಂಗಳಿಗೊಮ್ಮೆ ಸತೆ ಮಾಡ್ತಿರೋದಲ್ಲ, ಅಲ್ಲಿ ಅವ್ರು ಏನು ಮಾಡ್ತಾರೆ, ನಂಜನಗೂಡಿ ರಸಬಾಳೆ ಬಗ್ಗೆ, ಮೈಸೂರಿನ ವೀಳ್ಯದೆಲೆ ಬಗ್ಗೆ, ವಿಜಯಪುರದ ಇಂಡಿ ತಾಲೂಕಿನ ನಿಂಬೆಹಣ್ಣಿನ ಬಗ್ಗೆ ಮಾತಾಡ್ತಾರಂತೆ. ಸೊ ದಟ್ ಸರ್ ಇವ್ರು ಮಾತಾಡಿದ್ರೆ ಏನಾಗ್ಬಿಡುತ್ತೆ, ಏನಾಗಲ್ಲ, ಇದು ವರ್ಲ್ಡ್ ಲೆವೆಲ್ಗೆ ಬೇರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನ್ಯೂಸ್ ಆಗುತ್ತೆ. ಸೊ ದಟ್ ಜನ ಇದನ್ನು ತಗೊಳ್ಳೋರು ಜಾಸ್ತಿ ಆಗ್ತಾರೆ. ಅದೇ ಇವೆಲ್ಲ GI ಆಗಿದೆ, ಅಷ್ಟಕ್ಕೂ GI ಆಗಿದೆ. ಅರ್ಥ ಆಗ್ತಿದೆ? ಮಹಾರಾಜರೇ ಇದನ್ನು ಪ್ರಚಾರ ಮಾಡ್ತಾರೆ, ಇದನ್ನು ಮೈಸೂರು ವೀಳ್ಯದೆಲೆ. ನೆಕ್ಸ್ಟು ಚಿನ್ನಸ್ವಾಮಿ ಪ್ರೇಕ್ಷಕರ ಸ್ಟ್ಯಾಂಡ್ ಏನಿದೆ ಅದಕ್ಕೆ ಶಾಂತರಂಗಸ್ವಾಮಿ ಹೆಸರು ಇಡ್ತಾರಂತ, ಮಹಿಳಾ ಕ್ರಿಕೆಟರ್ ಅವರು. ಕರ್ನಾಟಕ ಜಾಗತಿಕ ವಲಯದ ಸಂಚಾರ ಮುಗಿಸಿದ AI ದೈತ್ಯ ಆಂಥ್ರೋಪಿಕ್, ಇದು ಒಂದು ಕಂಪನಿ. ಅದು ನಮ್ಮ ಬೆಂಗಳೂರಿನಲ್ಲಿ ಒಂದು ಕಚೇರಿನ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಇವ್ರು ಆಂಥ್ರೋಪಿಕ್ಕು, ಅದು ನಮ್ಮ ಅಮೇರಿಕದ್ದು ಯಾವುದೋ ಒಂದು ಆಂಥ್ರೋಪಿಕ್ ಅಂತ ಒಂದು ಕಂಪನಿ ಇದೆ ಅಂತೆ. ಇಲ್ಲ ನಾವು ಫಸ್ಟ್ ಅಂತ ಇವ್ರೇನೋ ಗುದ್ದಾಟ ಮಾಡ್ತಿದ್ದಿಲ್ಲ, ಬೇಡ, ಇದು ಅಷ್ಟೇ ನೆನಪಿರಲಿ. ಬೆಂಗಳೂರಿನಲ್ಲಿ ಏಷ್ಯಾದ 2ನೇ ಅತಿ ದೊಡ್ಡ ಕಚೇರಿ ಇದೇನಿದೆಯಲ್ಲ, ಈ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿ ನಿಯರ್ ಒಂದು 11 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ಯಲಹಂಕದಲ್ಲಿ ದೊಡ್ಡದೊಂದು, ಬೆಂಗಳೂರು ಯಲಹಂಕದಲ್ಲಿ ಒಂದು ಕಚೇರಿ ನಿರ್ಮಾಣ ಮಾಡ್ತಾ ಇದೆ ಅಂತೆ. ಕರ್ನಾಟಕ ಮೇಕೆದಾಟು ಯೋಜನೆ ನಿಮಗೆಲ್ಲ ಗೊತ್ತಿದೆ. ಕಾವೇರಿ ಮತ್ತು ಅರ್ಕಾವತಿ ಸಂಗಮದಲ್ಲಿ ಕಾವೇರಿ ಅರ್ಕಾವತಿ ಸೇರ್ತಾವಲ್ಲ, ಆ ಪ್ಲೇಸಿಂದ 2 ಕಿಲೋಮೀಟ್ರಲ್ಲಿ ಇವರು ಒಂದು ಇದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ, ಇನ್ನು ಅಣೆಕಟ್ಟು ಸ್ಥಾಪನೆ ಮಾಡ್ತಿದ್ದಾರೆ.
ಇದು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಯೋಜನೆ ವಿಸ್ತೃತ DPR ಸಲ್ಲಿಕೆ ಮಾಡಿದೆ ಅಂತೆ. ಇದ್ರ ಪ್ರಕಾರ ಅಣೆಕಟ್ಟಲ್ಲಿ 67.16 TMC ನೀರು ಸಂಗ್ರಹಣ ಮಾಡ್ತದಂತೆ. ಇದರಲ್ಲಿ ಟೋಟಲ್ ಆಗಿ 5176 ಹೆಕ್ಟೇರ್ ಪ್ರದೇಶ ಮುಳುಗಡೆ ಆಗುತ್ತದಂತೆ. ಅಣೆಕಟ್ಟೆ ಹತ್ತಿರ 99.9. ಕ್ವಶನ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಎಷ್ಟು TMC ನೀರು ಆಗ್ಬೋದು, ಯಾವ ಎರಡು ನದಿಗಳಾಗ್ಬೋದು, ಅದಂತರ ಯಾವ್ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ಒದಗಿಸುತ್ತದೆ 4.7 TMCನ. ವಿದ್ಯುತ್ ಉತ್ಪಾದನೆ ಜೊತೆಗೆ ತಮಿಳುನಾಡಿಗೆ, ಆಮೇಲೆ ವಿದ್ಯುತ್ ಉತ್ಪಾದನೆ ಜೊತೆಗೆ ತಮಿಳುನಾಡಿಗೆ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದಂತೆ. ಇಂಪಾರ್ಟೆಂಟ್. ಆಮೇಲೆ ನಿಮಗೆಲ್ಲ ಗೊತ್ತಿದೆ ಮಂಕಿಪಾಕ್ಸ್ ಡಿಸೀಸ್ ಎಲ್ಲ ಗೊತ್ತಿದೆಯಲ್ಪ ನಿಮಗೆ. ಮಲೆನಾಡಿನಲ್ಲಿ ಕಾಡುತ್ತಿರೋ ಮಂಗನ ಕಾಯಿಲೆಗೆ ಲಸಿಕೆ ಅಭಿವೃದ್ಧಿ. ಮಂಕಿಪಾಕ್ಸ್ ಡಿಸೀಸ್ ಮಂಗನಿಂದ ಮನುಷ್ಯರಿಗೆ ಬರುತ್ತೆ, ಬಟ್ ಮನುಷ್ಯರಿಂದ ಮನುಷ್ಯರಿಗೆ ಹರಡಲ್ಲ. ವೆರಿ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಮಾನವರಿಂದ ಮಾನವರಿಗೆ ರೋಗ ಹರಡೋದಿಲ್ಲ. ಎದರಿಂದ ಬರುತ್ತೆ ಅಂದರೆ ಉಣ್ಣೆ ಇರುತ್ತಲ್ಲಪ್ಪ, ಹೆಮಾಪಿಸಾಲಿಸ್ ಸ್ಪಿನಿಗೇರಾ ಅಂತ ಇದು. ಸೊ ಇದನ್ನು ಕ್ಯಾಸಿನೋರ್ ಪಾಸ್ಟ್ ಡಿಸೀಸ್ ಅಂತ ಕರಿತಿರ್ತಾರೆ. ಎಕ್ಸಾಮ್ಸಲ್ಲಿ ತುಂಬ ಸಾರಿ ಕೇಳಿದ್ದಾನೆ ಇದರ ಕ್ವಶನ್. ಹಿಂಗೆ ಕೇಳಿದ್ದ, ಎಲ್ಲಿ ಕಂಡು ಬರುತ್ತೆ? ಶಿವಮೊಗ್ಗ ಜಿಲ್ಲೆ ಕ್ಯಾಸಿನೂರಿನ ಕಾಡಿನಲ್ಲಿ ಬರುತ್ತೆ, ಅದಕ್ಕೋಸ್ಕರ ಕ್ಯಾಸಿನೋರ್ ಪಾಸ್ಟ್ ಡಿಸೀಸ್ ಅಂತ ಕರೀತಾರೆ ಇದನ್ನು. ಸೊ ಮೊದಲ ಬಾರಿಗೆ 1957. ಯಾವ ಕುಟುಂಬ? ಪ್ಲೆವಿವಿರಿಡೆ ಕುಟುಂಬ ಇದು. ಸೊ ವೈರಸ್ ಇದರಿಂದ ಬರುತ್ತೆ. ಇದರಿಂದ ಯಾವುದು ಹೆಮಿಪ್ಲೆಸ್ಪಿನಿಂಗ್ ಉಣ್ಣೆಯಿಂದ ಪ್ರಾಣಿಗಳಿಗೆ ಹರಡ್ತೈತಿ. ವೆರಿ ಇಂಪಾರ್ಟೆಂಟ್ ಇದು. ಸೊ ಇದನ್ನು ಒಂದು ಲಸಿಕೆ ಕಂಡು ಹಿಡಿದಿದ್ದಾರಂತೆ ನಮ್ಮ ಕರ್ನಾಟಕ ಸರ್ಕಾರ. ಈ ಲಸಿಕೆ ಕಂಡು ಹಿಡಿಲಿ ಅಂತ ನಮ್ಮ ICMRಗೆ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಗೆ. ಸೊ ಒಂದು ಲಸಿಕೆ ಕಂಡು ಹಿಡಿದಿದ್ದಾರೆ ಅದನ್ನು. ವೆರಿ ಇಂಪಾರ್ಟೆಂಟ್. ಸೊ ICMR ಪ್ಲಸ್ ಇಂಡಿಯನ್ ಇಮ್ಯುನಾಲಜಿಕಲ್ ಎರಡು ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದನ್ನು ಲಸಿಕೆನ ಅಭಿವೃದ್ಧಿಪಡಿಸಿದಾರಂತೆ. ಸೊ ಇದನ್ನು ಪ್ರಾಣಿಗಳ ಪ್ರಯೋಗ ಮಾಡ್ತಿದ್ದಾರೆ, ನೆಕ್ಸ್ಟ್ ಮಾನವರ ಮೇಲೆ ಪ್ರಯೋಗ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ಇದನ್ನು ಯಾವುದರಿಂದ ಬರುತ್ತೆ ಅನ್ನೋದು, ಯಾರಿಗೆ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಇವಾಗ ಅದು ಲಸಿಕೆ ಅದಕ್ಕೋಸ್ಕರ ಅಲ್ಲಿ ಅರಣ್ಯ ಇಲಾಖೆ ಈ ಭಾಗದ ಜನರಿಗೆ ರೋಗವನ್ನು ತಡೆಗಟ್ಟೋಕ್ಕೋಸ್ಕರ ಒಂದು ತೈಲ ಎಣ್ಣೆ ಕೊಡುತ್ತೆ. ಯಾವುದಂದರೆ ಡೆಪಾ ಸ್ಟ್ಯಾಂಡ್ಸ್ ಫಾರ್ ಎನ್ ಡೈಥಲ್ ಪಿನಲ್ ಅಸಿಟಮಾಯ್ಡ್ ಕೊಡ್ತಾ ಇದ್ದಾರಂತೆ ಈಗ. ಅದು ನಿವಾರಣೆಗೋಸ್ಕರ, ಉಣ್ಣೆ ನಿವಾರಣೆಗೋಸ್ಕರ ಇಂಪಾರ್ಟೆಂಟು. ಸೊ ಕ್ಯಾಸಿನೋರ್ ಪಾಸ್ಟ್ ಡಿಸೀಸ್ ಅಂದರೆ ಏನಂತ ನೋಡ್ಕೊಂಡ್ರಿ. ಸೊ ಇದಾಗಿತ್ತು ಮಾರ್ಚ್ ತಿಂಗಳದ್ದು ಭಾಗ 2. ನಾನು ನಿಮಗೆ ಸದ್ಯದಲ್ಲೇ ಅದನ್ನು ಕಳಿಸ್ತೀನಿ. ಸೊ ದಟ್ ನಿಮ್ಮದು ಎಲ್ಲ ಮ್ಯಾಗ್ಝಿನ್ಸ್ ಮುಗಿತು. ಈಗ ಜುಲೈ ಮುಗಿದಿದೆ, ಜೂನ್ ಮುಗಿದಿದೆ, ಅದಾದ ನಂತರ ಏಪ್ರಿಲ್ ಮುಗಿದಿದೆ, ಇದು ಮಾರ್ಚ್. ನಾಳೆಗೆ ಫೆಬ್ರವರಿ ಕೂಡ ಮುಗಿಸ್ತೈತಿ. ಸೊ ದಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಏನು ಇಂಪಾರ್ಟೆಂಟ್ ಇದೆ ನಿಮ್ಮ ಹೈಲೈಟ್ ಮಾಡ್ಕೊಳ್ಳಿ, ಮ್ಯಾಗ್ಝಿನ್ ತೊಗೊಂಡೇ ಓದ್ಕೊಳ್ಳಿ, ಅದರಲ್ಲಿ ಹೈಲೈಟ್ ಮಾಡ್ಕೊಳ್ಳಿ. ಸೊ ದಟ್ ನಾಳೆ ಎಕ್ಸಾಮ್ ಅಂದರೆ ಇವತ್ತಿನ ದಿವಸ ನೀವು ಹೈಲೈಟ್ನ ಓದ್ಕೊಂಡು ಹೋದರೆ ತಲೆಯಲ್ಲಿ ಇಂಪಾರ್ಟೆಂಟ್ ಉಳಿಯುತ್ತೆ ತಲೆಯಲ್ಲಿ. ಸೊ ದಟ್ ಎಕ್ಸಾಮ್ನ ಕ್ವಶನ್ಸ್ ಅಟೆಂಡ್ ಮಾಡ್ತೀರಿ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಥ್ಯಾಂಕ್ ಯು.